ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನೀವು ಇಲ್ಲಿಗೆ ಹೊಸೊಬ್ಬರಾಗಿ ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು, ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡ್ಬೋದು. ಓಕೆ, ಸೊ ಆಲ್ರೆಡಿ ನೀವು ಡಿಸ್ಕ್ರಿಪ್ಷನಲ್ಲಿ ನೋಡಿರ್ತೀರ ಏನು ಈ ವಿಡಿಯೋ ಏನರ ಬಗ್ಗೆ ಅಂತ. ಸೊ ನೀವು ನಿಮ್ಮ ಮನಸ್ಸಲ್ಲಿ ಯಾರು ಇದ್ದರೆ ಅವರು ಇನ್ ಕೇಸ್ ಅವ್ರ ನಿಮ್ಮ ಕನೆಕ್ಷನ್ ಬಗ್ಗೆ ನಿಮಗೇನಾದ್ರು ಡೌಟ್ ಇದ್ದರೆ, ಕನ್ಫ್ಯೂಷನ್ ಇದ್ದರೆ, ಇದು ಮುಂದೆ ಹೋಗುತ್ತಾ, ಫ್ಯೂಚರಲ್ಲಿ ಈ ಕನೆಕ್ಷನ್ ಸಕ್ಸಸ್ಫುಲ್ ಆಗುತ್ತಾ, ಹೀಗೆಲ್ಲ ಡೌಟ್ ಇದ್ದರೆ, ಲೈಕ್ ನೀವು ಈ ಪರ್ಸನಿಗೆ ಮತ್ತೆ ವೆಯ್ಟ್ ಮಾಡೋದು ಒಳ್ಳೆಯದಾ, ಮೂವ್ ಆನ್ ಆದರೆ ಒಳ್ಳೆಯದಾ, ಲೈಫಲ್ಲಿ ಇವ್ರ ಜೊತೆ ಸ್ಟೇ ಆಗೋದು ಒಳ್ಳೆಯದಾ, ಅಥವಾ ಫ್ಯೂಚರಲ್ಲಿ ಬೇರೆ ಆಪ್ಷನ್ಸನ್ನು ನೋಡ್ಕೊಳ್ಳೋದು ಒಳ್ಳೆಯದಾ, ಹೀಗೆ ಹಲವಾರು ಕ್ವೆಶನ್ಸ್ ಏನಾದ್ರು ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಇದ್ದರೆ ನಿಮಗೆ, ಆ್ಯಂಡ್ ನಿಮ್ಮ ಫ್ಯಾಮಿಲಿ ಬಗ್ಗೆನೂ ಇದು ನೀವು ಇಂಪ್ಲೈ ಮಾಡ್ಬೋದು. ಲೈಕ್ ಆಲ್ರೆಡಿ ನೀವು ಮದುವೆ ಆಗಿ ಒಂದು ಫ್ಯಾಮಿಲೀಲಿ ಇದ್ದು ಇನ್ ಕೇಸ್ ನಿಮಗೆ ಅಲ್ಲಿ ಏನೋ ಒಂದು ಕನ್ಫ್ಯೂಷನ್ ಆಗ್ತಾಯಿದೆ, ಲೈಕ್ ಏನೋ ಒಂದು ಸರಿ ಹೋಗ್ತಾ ಇಲ್ಲ, ಇರಬೇಕಾ ಬೇಡವಾ, ಜಸ್ಟ್ ಒಂದು ಬ್ರೇಕ್ ತೊಗೋಬೇಕಾ ಸ್ಮಾಲ್, ಹೀಗೆ ಕ್ವೆಶನ್ಸ್ ಇದ್ದರೆ ಈ ಕ್ವೆಶನ್ಗೆ ಈ ವಿಡಿಯೋದಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಇವಾಗ ನಾವು 2 ಗ್ರೂಪ್ಸ್, ಫಸ್ಟ್ ಗ್ರೂಪ್ ಮತ್ತು ಸೆಕೆಂಡ್ ಗ್ರೂಪ್ ಯಾವುದು ಅಂತ ಚೂಸ್ ಮಾಡ್ಕೊಳ್ಳೋಕ್ಕೆ ಡಿಫ್ರೆಂಟ್ ವೇ ಇದೆ ಈ ವಿಡಿಯೋದಲ್ಲಿ. ಸೊ ಓಕೆ, ಇವಾಗ ಇದು ಫಸ್ಟ್ ಗ್ರೂಪ್ ಅವ್ರಿಗೆ. ಇದರಲ್ಲಿ ನಾನಿವಾಗ ಪುಲ್ ಮಾಡೋ ಕಾರ್ಡ್ ಯಾವುದಲ್ಲಾದ್ರು ನಿಮಗೆ ರಿಲೇಟ್ ಆದರೆ, ನಿಮ್ಮ ಪರ್ಸನ್ನಿಗೆ ರಿಲೇಟ್ ಆದರೆ ನೀವು ಈ ಗ್ರೂಪ್ನ ಚೂಸ್ ಮಾಡ್ಬೋದು. ಹಾಗೆ ಸೆಕೆಂಡ್ ಗ್ರೂಪ್ ಅವ್ರದ್ದು ಡಿಸ್ಕ್ರಿಪ್ಷನಲ್ಲಿ ಟೈಮ್ ಸ್ಟ್ಯಾಂಪ್ಸ್ ಮೆನ್ಷನ್ ಮಾಡಿದ್ದೀನಿ, ಸೊ ನೀವು ಡೈರೆಕ್ಟಾಗಿ ಹೋಗ್ಬೋದು. ಸೊ ಅದಕ್ಕೂ ಮುಂಚೆ ನಿಮ್ಮದು ಫಸ್ಟ್ ಗ್ರೂಪಾ ಸೆಕೆಂಡ್ ಗ್ರೂಪಾ ಅಂತ ನೋಡಬೇಕಲ್ವಾ. ಸೊ ಇವಾಗ ನಾನು ಪುಲ್ ಮಾಡೋ ಕಾರ್ಡ್ಸಲ್ಲಿ ಯಾವುದಾದ್ರೂ ಒಂದು ನಿಮ್ಮ ಪಾರ್ಟ್ನರ್ಗೆ ರಿಲೇಟ್ ಆದರೆ, ಅಥವಾ ನಿಮ್ಮ ಲೈಫ್ಗೆ ರಿಲೇಟ್ ಆದರೆ, ಸಿಚುವೇಶನ್ಗೆ ರಿಲೇಟ್ ಆದರೆ ನೀವು ಫಸ್ಟ್ ಗ್ರೂಪ್ನ ಚೂಸ್ ಮಾಡ್ಬೋದು. ಓಕೆ, ನೋಡೋಣ ನಿಮಗೆ ಏನೇನು ಮೆಸೇಜಸ್ ಬರುತ್ತೆ, ನಿಮ್ಮದು ಫಸ್ಟ್ ಗ್ರೂಪಾ ಸೆಕೆಂಡ್ ಗ್ರೂಪಾ ಅಂತ. ಓಕೆ, ಸೊ ನಿಮ್ಮದು ಅಥವಾ ನಿಮ್ಮ ಪಾರ್ಟ್ನರ್ ರಾಶಿ ಅಕ್ವೇರಿಯಸ್ ಆರ್ ಕುಂಭ ರಾಶಿ ಆಗಿರುತ್ತೆ. ಸೊ ಪ್ರಾಬಬ್ಲಿ ಒನ್ ಆಫ್ ಯು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಪ್ರಾಬಬ್ಲಿ ಕೈಂಡ್ ಆಫ್ ಕಂಪ್ಲೀಟ್ ಡಿಫ್ರೆಂಟ್ ಥಾಟ್ ಇರುತ್ತೆ. ಅದು ನಿಮ್ಮ ಲೈಫಲ್ಲಾದರೂ ಆಗಿರ್ಬೋದು, ನಿಮ್ಮ ಪರ್ಸನ್ ಲೈಫಲ್ಲಿ ಆಗಿರ್ಬೋದು. ಅವರಿಗೆ ಡಿಫ್ರೆಂಟ್ ಏಮ್ ಇದೆ ಲೈಫಲ್ಲಿ, ಗುರಿ ಬೇರೆಯೇ ಇದೆ. ಯೂಶ್ವಲಿ ಕಾರ್ಪೊರೇಟ್ ಜಾಬ್, ಲೆಕ್ಚರರ್, IT, ಹೀಗೆ ಈ ಥರ ಥಾಟ್ಸ್ ಇದ್ದರೆ, ಬಟ್ ನಿಮ್ಮ ಪಾರ್ಟ್ನರ್ಗೆ ದೇ ಹ್ಯಾವ್ ಅ ಡಿಫ್ರೆಂಟ್ ಥಾಟ್. ಲೈಕ್ ಹೊರಗಡೆ ಹೋಗ್ಬಿಟ್ಟು, ಲೈಕ್ ಸ್ವಲ್ಪ ನಿಮ್ಮ ಸ್ಟೇಟಿಂದ ದೂರ ಸ್ಟೇಟಲ್ಲಿ ಒಂದಷ್ಟು ಮಂತ್ಸ್ ಇರೋಣ, ಅಲ್ಲಿರೋ ಲೈಫ್ನ ನೋಡ್ಕೊಳ್ಳೋಣ, ಬೇರೆ ಜನನ ಮೀಟ್ ಆಗೋಣ, ಹೀಗೆ ಡಿಫ್ರೆಂಟ್ ಥಾಟ್ ಇರುತ್ತೆ. ಅದು ನಿಮ್ಮದಾದ್ರೂ ಆಗಿರ್ಬೋದು, ನಿಮ್ಮ ಆಗಿರ್ಬೋದು, ರಿಲೇಟ್ ಆಗಿದ್ರೆ ಫಸ್ಟ್ ಗ್ರೂಪ್ ನಿಮ್ಮದು. ಸೊ ನೆಕ್ಸ್ಟ್ ಮೆಸೇಜಸ್ ಏನಿದೆ ಫಸ್ಟ್ ಗ್ರೂಪ್ ಅವರಿಗೆ ಅಂತ ನೋಡೋಣ. ಸೊ ಕ್ಯಾನ್ಸರ್, ದಿಸ್ ಇಸ್ ಕಟಕ ರಾಶಿ. ಸೊ ಅಗೇನ್ ನಿಮ್ಮದು ಅಥವಾ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಪರ್ಸನ್, ನಿಮ್ಮ ತಲೆಯಲ್ಲಿ ಯಾರ್ಯಾರಿದ್ದಾರೆ ಅವರಿಗೆ ಈ ರಾಶಿ ಏನೋ ಒಂಥರ ರಿಲೇಟ್ ಆಗುತ್ತೆ. ಅವ್ರದ್ದು ಸನ್ ಅವ್ರ ಮೂನ್ ಸೈನ್ ಆದರೂ ಆಗಿರ್ಬೋದು. ಮತ್ತು ಕನ್ಫರ್ಮೇಷನ್ ನಿಮ್ಮದು ಫಸ್ಟ್ ಗ್ರೂಪ್ ಅಂತ. ಸೊ ಲಾಸ್ಟ್ ಕಾರ್ಡ್ ನೋಡೋಣ ಏನು ಬರುತ್ತೆ ಅಂತ. ಸ್ಯಾಟರ್ನ್. ಸೊ ಶನಿ ಇದು, ಓಕೆನಾ. ಸೊ ಸ್ಯಾಟರ್ನ್ ದಶದಲ್ಲಿ ನಡೀತಿರ್ಬೋದು, ನಿಮ್ಮ ಲೈಫ್ ನಡೀತಿರ್ಬೋದು. ಎಲ್ಲೋ ಒಂದು ಕಡೆ ನೀವು ಜಾತಕ ತೋರಿಸಿದಾಗ ನಿಮಗೆ ಶನಿದು ಪ್ರಭಾವ ಇದೆ, ಅದಿದೆ ಅಂತ ಏನಾದರೂ ಯಾರು ಹೇಳಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರಿಗೆ ಹೇಳಿರ್ಬೋದು. ಆರ್ ಒನ್ ಆಫ್ ಯು ಇಲ್ಲಿ ಲಾಂಗ್ ಟರ್ಮ್ ಗೋಲ್ ಇದೆ. ಒನ್ ಆಫ್ ಯು ಇದರಲ್ಲಿ ಒಬ್ಬರಿಗೆ ಲಾಂಗ್ ಟರ್ಮ್ಗೆ ರಿಲೇಷನ್ಶಿಪ್ಪಲ್ಲಿ ಇರಬೇಕು, ಆರ್ ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಜಾಸ್ತಿ ಇದೆ ಅನ್ನೋದನ್ನ ನೋಡ್ತೇನೆ. ಇಲ್ಲಿ ಒಬ್ಬರು ತುಂಬಾ ಪೇಷನ್ಸಾಗಿ ತಾಳ್ಮೆ ತಗೊಂಡು ಕೆಲಸ ಮಾಡೋದು, ಈ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಜಾಸ್ತಿ. ಆ್ಯಂಡ್ ಅಕ್ವೇರಿಯಸ್ ಮತ್ತು ಈ ಕುಂಭ ರಾಶಿನ ರೂಲ್ ಮಾಡೋದು ಶನಿ, ಓಕೆನಾ. ಸೊ ಅಲ್ಲೂ ಕನೆಕ್ಟ್ ಆಗ್ತಾಯಿದೆ, ಲಿಂಕ್ ಆಗ್ತಾಯಿದೆ. ಸೊ ಇಲ್ಲಿ ಒಬ್ಬರು ತುಂಬಾ ಎಮೋಷ್ನಲ್ ಅನ್ನೋದನ್ನು ನೋಡ್ತಾ ಇದ್ದೀನಿ. ಇನ್ನೊಬ್ಬರು ಬಂದುಬಿಟ್ಟು ಕೈಂಡ್ ಆಫ್ ಎಮೋಷ್ನಲ್ ಅಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ಅವರಿಗೆ
ರಿಲೇಷನ್ಶಿಪ್ಪಲ್ಲಿ ಜಾಸ್ತಿ ಎಫರ್ಟ್ ಹಾಕೋದು, ಲೇಝಿ ಫೀಲ್ ಮಾಡೋದಾದರೂ ಆಗಿರ್ಬೋದು, ಜಾಸ್ತಿ ಎಫರ್ಟ್ ಹಾಕಲ್ಲ, ಆ ಥರ ಕೈಂಡ್ ಆಫ್ ವೈಬ್ನ ನೋಡ್ತಾ ಇದ್ದೀನಿ. ಸೊ ಈ ಥರ ರಿಲೇಟ್ ಆದರೆ ನಿಮಗೆ ಅಥವಾ ನಿಮ್ಮ ಪಾರ್ಟ್ನರ್ಗೆ ಅಥವಾ ನಿಮ್ಮ ತಲೆಯಲ್ಲಿರೋರಿಗೆ ಯಾರಿಗಾದರೂ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ರಿಲೇಟ್ ಆದರೆ ನಿಮ್ಮದು ಗ್ರೂಪ್ ನಂಬರ್ 1. ಸೊ ಇದಾಗಿತ್ತು ಗ್ರೂಪ್ ನಂಬರ್ 1 ಅವ್ರಿಗೆ. ಸೊ ನೆಕ್ಸ್ಟ್ ನೋಡೋಣ ಗ್ರೂಪ್ ನಂಬರ್ 2 ಏನೇನು ಮೆಸೇಜಸ್ ಇದೆ ನಿಮಗೆ ಅಂತ. ಹಿಂಗೆ ರಿಲೇಟ್ ಆಗುತ್ತೆ ಹಂಗೆ ತಗೋಬೋದು. ಸೊ ಫಾರ್ ದ ಗ್ರೂಪ್ ನಂಬರ್ 2 ನೋಡೋಣ ನಿಮಗೆ ಏನು ಮೆಸೇಜಸ್ ಇದೆ, ನಿಮಗೆ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಮೂನ್. ಸೊ ಒನ್ ಆಫ್ ಯು ಇಲ್ಲಿ ತುಂಬಾ ಎಮೋಷ್ನಲ್. ಏನಾದರೂ ಹೇಳಿದ ಕೂಡಲೇ ಹತ್ತು ಬಿಡೋದು, ಏನಾದರೂ ಹೇಳಿದ ಕೂಡಲೇ ಕಂಪ್ಲೀಟ್ಲಿ ಸೆನ್ಸಿಟಿವ್ ಆಗಿ ಆಡೋದು. ಪ್ರಾಬಬ್ಲಿ ನೀವು ರಿಲೇಷನ್ಶಿಪ್ಪಲ್ಲಿ ಇರಬೇಕಾದ್ರೆ ಅಥವಾ ಜೊತೆಲಿ ಇರಬೇಕಾದ್ರೆ ನಿಮ್ಮ ಒಪಿನಿಯನ್ ಅವ್ರಿಗೆ ತುಂಬಾ ಎಫೆಕ್ಟ್ ಆಗ್ತಾಯಿತ್ತು. ಆರ್ ಇನ್ನೊಬ್ಬರು ಹೊರಗಡೆ ಜನರು ಒಪಿನಿಯನ್ ಅವರು ತುಂಬಾ ಡೀಪಾಗಿ ತಗೊಳ್ಳೋದು, ಅದು ನೀವೇ ಆಗಿರ್ಬೋದು. ಹೊರಗಡೆ ಅವ್ರು ಏನು ಅನ್ಕೊತಾರೆ, ಹೊರಗಡೆ ಅವರು ಏನಾದರೂ ಒಂದು ಜಡ್ಜ್ಮೆಂಟ್ ಕೊಟ್ಬಿಟ್ರೆ ನೀವು ಅದನ್ನೇ ಸತ್ಯ ಅಂತ ನಂಬ್ಕೊಂಬಿಡೋದು. ಈ ಥರ ಎಲ್ಲ ನೀವು ಇನ್ ಕೇಸ್ ನಿಮ್ಮಲ್ಲಿ ಈ ಗುಣಗಳಿದೆ ಅಂದರೆ ನಿಮ್ಮದು ಸೆಕೆಂಡ್ ಗ್ರೂಪ್ ನಿಮಗೆ ಈ ಒಂದು ಮೆಸೇಜ್ ಇಂಪಾರ್ಟೆಂಟ್ ಅಂತ ಅರ್ಥ. ಸೊ ಅಗೇನ್ ಅಕ್ವೇರಿಯಸ್. ಸೊ ತುಂಬಾ ರಿಲೇಟ್ ಆಗ್ತಾಯಿದೆ. ಸೊ ಇಲ್ಲಿ ಒಬ್ಬರು ಬಂದುಬಿಟ್ಟು ವೆರಿ ಎಮೋಷ್ನಲ್ ಆ್ಯಂಡ್ ಇನ್ನೊಬ್ಬರು ಬಂದುಬಿಟ್ಟು ನಾಟ್ ಎಟ್ ಆಲ್ ಸೆನ್ಸಿಟಿವ್, ನಾಟ್ ಎಟ್ ಆಲ್ ಎಮೋಷ್ನಲ್. ಒಬ್ಬರು ಯಾವಾಗಲೂ ಇನ್ನೊಬ್ರನ್ನ ಮಿಸ್ ಮಾಡ್ಕೊತಾ ಇರ್ತಾರೆ, ಅವ್ರ ಬಗ್ಗೆ ಥಿಂಕ್ ಮಾಡ್ತಾ ಇರ್ತಾರೆ, ಅವ್ರ ಬಗ್ಗೆ ಅವ್ರ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಬಟ್ ಇನ್ನೊಬ್ಬರು ಇಲ್ಲಿ ಡೋಂಟ್ ಕೇರ್ ಮೈಂಡ್ ಸೆಟ್ಟಲ್ಲಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ನೋಡೋಣ ಇನ್ನು ಏನೇನು ಮೆಸೇಜಸ್ ಇದೆ ಅಂತ. ಮಾರ್ಸ್. ಸೊ ಒನ್ ಆಫ್ ಯು ಇಲ್ಲಿ ಬಂದುಬಿಟ್ಟು ಒಂದು ಮಾರ್ಷಿಯಲ್, ಲೈಕ್ ತುಂಬಾ ಒಂದು ಇವಾಗೇನು IT ಯಲ್ಲೆಲ್ಲ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳೋದು ಆ ಥರ ಕೆಲಸದಲ್ಲಿ ಇಲ್ಲ. ಇಲ್ಲಿ ಒಬ್ಬರು ಪೊಲೀಸ್ ಆಫೀಸರ್ ಆದರೂ ಆಗಿರ್ಬೋದು, ಅವರ ಏನೋ ಒಂದು ಟ್ರೈನರ್, ಎಲ್ಲಿ ಅವರ ಫಿಸಿಕಲ್ ಶಕ್ತಿ ಉಪಯೋಗಿಸ್ಬೋದು. ಆ್ಯಂಡ್ ಒಂದು ಕಡೆ ಕೂತಿರಲ್ಲ, ಪ್ರಾಬ್ಲಿ ಟ್ರಾವ್ಲಿಂಗ್ ಆರ್ ಒಂದೊಂದು ಕಡೆ ಅವ್ರ ಶಕ್ತಿನ ಉಪಯೋಗಿಸುವಂಥದ್ದು. ಲೈಕ್ ಒಂದು ಇಂಡಸ್ಟ್ರಿ, ಒಂದು ಕೆಮಿಕಲ್ ಇಂಡಸ್ಟ್ರಿಲಿ ವರ್ಕ್ ಮಾಡೋದು, ಎಲ್ಲಿ ಅವ್ರು ಕೂತ್ಕೊಂಡು ವರ್ಕ್ ಮಾಡಲ್ಲ, ಏನಾದರೂ ಲೈಕ್ ಮೂಮೆಂಟ್ ಮಾಡ್ತಾನೆ ಇರಬೇಕು, ಅವರ ಶಕ್ತಿ ಉಪಯೋಗಿಸ್ತಾನೆ ಇರಬೇಕು. ಈ ಥರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ ಒಬ್ರದ್ದಿಲ್ಲಿ. ಅವ್ರು ಆ ಥರ ಒಂದು ಕೆಲಸದಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅವ್ರು ಇಲ್ಲಿ ಒಬ್ಬರು ಬಂದುಬಿಟ್ಟು ವೆರಿ ಸ್ಪೋರ್ಟಿವ್ ಅಂತ ಹೇಳ್ಬೋದು, ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಅವ್ರ ಯಾವಾಗಲೂ ಒಂಥರ ಎಕ್ಸ್ಟ್ರೋವರ್ಟ್ ಕೈಂಡ್ ಆಫ್. ಅವ್ರಿಗೆ ಎಮೋಷನ್ಸೇ ಅರ್ಥ ಆಗಲ್ಲ. ನಿಮಗೆ ಅನಿಸ್ತಿರ್ಬೋದು ಯಾವಾಗಲೂ ಯಾಕೆ ಇವ್ರ ಮನಸ್ಸಲ್ಲಿ ಒಂದು ಎಮೋಷನ್ಸೇ ಇಲ್ಲ, ಇವ್ರದ್ದು ಬಾಡೀಲಿ ಏನು ಹೇಳಿದ್ರು ಅದನ್ನ ಎಮೋಷ್ನಲಿ ತೊಗೊಳಲ್ಲ. ಯಾವಾಗಲೂ ಒಂಥರ ಡಿಫ್ರೆಂಟಾಗಿ ತೊಗೊಬಿಡ್ತಾರಲ್ಲ, ಯಾವಾಗಲೂ ಒಂಥರ ಅವ್ರ ಮೇಲೆ ಫೋಕಸ್ ಮಾಡ್ಕೊತಾರಲ್ವ. ಈ ಥರ ಎಲ್ಲ ಥಾಟ್ಸ್ ನಿಮಗೆ ಬಂದಿರ್ಬೋದು. ಸೊ ಈ ಥರ ಒಂದು ರಿಲೇಷನ್ಶಿಪ್ ಕನೆಕ್ಷನಲ್ಲಿ ಇದ್ದು ನಿಮಗೆ ಕನ್ಫ್ಯೂಷನಲ್ಲಿದ್ದರೆ ಈ ಮೆಸೇಜ್ ನಿಮಗೆ. ಸೊ ಇದಾಗಿತ್ತು ಫಸ್ಟ್ ಮತ್ತು ಸೆಕೆಂಡ್ ಗ್ರೂಪ್. ಆಲ್ರೆಡಿ ನಿಮಗೆ ಗೊತ್ತಿದೆ ಅನ್ಸುತ್ತೆ ನೀವು ಯಾವ ಗ್ರೂಪಲ್ಲಿ ಅಂಡರ್ ಬರ್ತೀರಾ ಅಂತ. ಸೊ ಇವಾಗ ಫಸ್ಟ್ ಗ್ರೂಪ್ ಅವ್ರಿಗೆ ಸ್ಟಾರ್ಟ್ ಮಾಡ್ತೀನಿ. ಸೊ ಫಾರ್ ದ ಗ್ರೂಪ್ ನಂಬರ್ 1 ನೋಡೋಣ ಏನೇನು ಮೆಸೇಜಸ್ ನಿಮಗೆ ಇದೆ ಅಂತ. ಸೊ ಈ ವಿಡಿಯೋದಲ್ಲಿ ನಾವೇನೇನು ನೋಡ್ತೀವಿ ಅಂದರೆ, ಫಸ್ಟಿಗೆ ಕರೆಂಟ್ ಸಿಚುವೇಶನ್, ನಿಮ್ಮಿಬ್ಬರ ಮಧ್ಯೆ ಯಾವ ಥರ ಒಂದು ಎನರ್ಜಿ ಇದೆ ಅಂತ ನೋಡೋಣ. ನೆಕ್ಸ್ಟಿಗೆ ಅವರ ಫೀಲಿಂಗ್ಸ್, ದೆನ್ ನಿಮ್ಮ ಫೀಲಿಂಗ್ಸ್ ಈ ರಿಲೇಷನ್ಶಿಪ್ ಬಗ್ಗೆ ಆಗ್ಬೋದು, ಈ ಕನೆಕ್ಷನ್ ಬಗ್ಗೆ. ಮತ್ತು ಹಿಡನ್ ಇನ್ಫ್ಲೂಯೆನ್ಸಸ್, ನಿಮಗೆ ಗೊತ್ತಿಲ್ಲದೇ ಇರೋದು ಏನಿದೆ ಈ ಒಂದು ಕನೆಕ್ಷನಲ್ಲಿ, ಇದು ನಿಮಗೆ ಗೊತ್ತಿಲ್ಲದಿರೋದು ಏನಾದರೂ ನಿಮಗೆ ಇವಾಗ ಹಿಡನ್ ಆಗಿದೆ, ಅದೇನು ಅಂತ ನೋಡೋಣ. ಆಮೇಲೆ ನೀವು ಇವರಿಗೆ ವೆಯ್ಟ್ ಮಾಡಿದ್ರೆ ಔಟ್ಕಮ್ ಏನಿರುತ್ತೆ, ಲೈಕ್ ಏನು ರಿಸಲ್ಟ್ ಆಗುತ್ತೆ. ಆ್ಯಂಡ್ ಇನ್ ಕೇಸ್ ನೀವು ಮೂವ್ ಆನ್ ಆದರೆ, ಈ ಪರ್ಸನಿಂದ ಮೂವ್ ಆನ್ ಆದರೆ ಏನಿರುತ್ತೆ ಔಟ್ಕಮ್ ಅಂತ ನೋಡೋಣ. ಆಮೇಲೆ ಓಕೆ, ಇನ್ ಕೇಸ್ ಬಿಟ್ಟು ಹೋಗೇ ಬಿಡೋಣ ಅಂತ ಏನಾದ್ರು ಅಂದರೆ ನಿಮ್ಮ ಲೈಫಲ್ಲಿ ಏನು ಗ್ರೋತ್ ಇರುತ್ತಾ ಅಥವಾ ಏನು ಚೇಂಜಸ್ ಇರುತ್ತೆ ಅನ್ನೋದನ್ನು ನೋಡೋಣ. ಆ್ಯಂಡ್ ಫೈನಲಿ ಯೂನಿವರ್ಸ್ ಮೆಸೇಜ್ ಏನು ನಿಮಗೆ ರಿಲೇಷನ್ಶಿಪ್ ಮೇಲೆ, ನಿಮ್ಮ ಗೈಡ್ಸ್, ನಿಮ್ಮ ಸ್ಪಿರಿಟ್ಸ್, ನಿಮ್ಮ ದೇವರು, ನೀವು ನಂಬೋವಂಥ ದೇವರಾದರೂ ಆಗಿರ್ಬೋದು, ಅವ್ರು ನಿಮಗೆ ಏನು ಮೆಸೇಜ್ ನಿಮಗೆ ತಂದು ಕೊಡ್ತಾರೆ ಅಂತ. ಓಕೆನಾ? ಸೊ
ಇಷ್ಟನ್ನ ನಾವು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀವಿ. ಫಸ್ಟ್ಗೆ ನೋಡೋಣ ಕರೆಂಟ್ ಎನರ್ಜಿ, ರಿಲೇಷನ್ಶಿಪ್ದು ಕರೆಂಟ್ ಎನರ್ಜಿ. ಸೊ ಒನ್ ಮೋರ್ ಥಿಂಗ್ ನಾನು ಹೇಳೋದನ್ನು ಮರ್ತಿದ್ದೆ. ಸೊ ರಿವರ್ಸಲ್ ನಾನು ತಗೊಳ್ಳಲ್ಲ ಇದರಲ್ಲಿ. ಸೊ ಫಾರ್ ದ ಗ್ರೂಪ್ ನಂಬರ್ 1 ನೋಡೋಣ ಕರೆಂಟ್ ಎನರ್ಜಿ ಆಫ್ ದಿಸ್ ರಿಲೇಷನ್ಶಿಪ್ಪಿಗಾಗಿರುತ್ತೆ ಈ ಕಾರ್ಡ್. ಆ್ಯಂಡ್ ನಿಮ್ಮ ಫೀಲಿಂಗ್ಸ್ ಏನು ಈ ರಿಲೇಷನ್ಶಿಪ್ ಮೇಲೆ ಅನ್ನೋದಾಗಿರುತ್ತೆ ಈ ಕಾರ್ಡ್. ಬರೋಣ. ಓಕೆ, ನಿಮ್ಮ ಒಪಿನಿಯನ್ ಏನು ಈ ರಿಲೇಷನ್ಶಿಪ್ ಬಗ್ಗೆ, ಆ್ಯಂಡ್ ಅವರ ಒಪಿನಿಯನ್ ಏನು, ಪರ್ಸನ್ ನಿಮ್ಮ ತಲೆಯಲ್ಲಿ ಏನಿದ್ದಾರೆ ಅವರ ಒಪಿನಿಯನ್ ಏನು ಈ ರಿಲೇಷನ್ಶಿಪ್ ಬಗ್ಗೆ ಅಂತ ನೋಡೋಣ. ಓಕೆ, ಆ್ಯಂಡ್ ಹಿಡನ್ ಥಿಂಗ್ಸ್, ನಿಮಗೇನು ಗೊತ್ತಿಲ್ಲ ಈ ರಿಲೇಷನ್ಶಿಪ್ ಬಗ್ಗೆ, ಅವ್ರ ನಿಮಗೆ ಗೊತ್ತಿಲ್ಲದಿರೋದು ಯಾವುದಾದ್ರು ಒಂದು ವಿಚಾರ ಇದೆಯಾ, ನಿಮಗೆ ಗೊತ್ತಾಗಬೇಕಾಗಿರೋದು ಏನಾದರೂ ಇದೆಯಾ ಅನ್ನೋದಕ್ಕೆ ಈ ಕಾರ್ಡ್ ಡಿಸ್ಕ್ರೈಬ್ ಮಾಡುತ್ತೆ. ಆ್ಯಂಡ್ ನೀವು ಇವ್ರಿಗೆ ವೆಯ್ಟ್ ಮಾಡಿದ್ರೆ ಇದ್ರ ಔಟ್ಕಮ್ ಏನಿರುತ್ತೆ, ವೆಯ್ಟ್ ಮಾಡಿದ್ರೆ ನಿಮಗೆ ಇದರಿಂದ ಯಾವ ಥರ ಇನ್ಫ್ಲುಯೆನ್ಸ್ ಆಗುತ್ತೆ, ಬರ್ತಾರಾ, ಈ ಕನೆಕ್ಷನಿಗೆ ಒಂದು ಫ್ಯೂಚರ್ ಇದೆಯಾ, ಹೀಗೆ ಈ ಕಾರ್ಡ್ ಡಿಸ್ಕ್ರೈಬ್ ಮಾಡುತ್ತೆ. ಆ್ಯಂಡ್ ಆಮೇಲೆ ಸೆಟ್ ಮಾಡ್ಕೋಬೇಡ. ಓಕೆ, ಆ್ಯಂಡ್ ಅದು ವೆಯ್ಟ್ ಮಾಡಿದ್ರೆ ಇನ್ ಕೇಸ್ ನೀವು ಮೂವ್ ಆನ್ ಆದರೆ ಏನಿರುತ್ತೆ, ನಿಮಗೆ ಮೂವ್ ಆನ್ ಆದರೆ ಏನು ಔಟ್ಕಮ್ ಇರುತ್ತೆ ಅಂತ. ಆ್ಯಂಡ್ ನೀವು ಇನ್ ಕೇಸ್ ಇವ್ರನ್ನ ಬಿಟ್ಟು ಹೋದರೆ, ನೀವು ಬಿಟ್ಟು ಹೋದರೆ ನಿಮಗೆ ಯಾವ ಥರ ಆಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ಬರುತ್ತೆ ಅಂತ ನೋಡೋಣ. ಸೊ ಇನ್ ಕೇಸ್ ನೀವು ಬಿಟ್ಟು ಹೋಗ್ತೀನಿ ಇವ್ರನ್ನ ಅಂತ ಡಿಸೈಡ್ ಮಾಡಿದ್ರೆ, ಒಂದು ಓಪನ್ ಆಗುತ್ತೆ, ಯಾವ ಥರ ಒಂದು ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ಬೋದು, ನೀವು ಆಪರ್ಚುನಿಟೀಸ್ ಬರ್ಬೋದಾ ಏನು ಅನ್ನೋದಕ್ಕಾಗಿರುತ್ತೆ ಈ ಮೆಸೇಜ್. ಆ್ಯಂಡ್ ಫೈನಲ್ ನಿಮಗೆ ಯೂನಿವರ್ಸಲ್ ಮೆಸೇಜ್ ಏನು, ನಿಮ್ಮ ಗಾಡ್, ನಿಮ್ಮ ದೇವ್ರು, ನಂಬ್ಕೊಂಡಿರೋ ದೇವರು ಏನು ಮೆಸೇಜ್ ಕೊಡ್ತಾ ಇದೆ ಅಂತ ನೋಡೋಣ. ಆ್ಯಂಡ್ ಈ ಒಂದು ಲಾಸ್ಟ್ ಮೆಸೇಜ್ಗೆ ಅಂದರೆ ಯೂನಿವರ್ಸ್ ಗೈಡೆನ್ಸ್ ಏನಿದೆ ಅದಕ್ಕೆ ನಾವು ಇನ್ನೊಂದು ಟ್ಯಾರೋ ಕಾರ್ಡ್ ಮೆಸೇಜನ್ನು ನೋಡೋಣ. ಆಲ್ರೈಟ್, ವಿಲ್ ಸಿ ಏನೇನಿದೆ ಅಂತ. ಆಲ್ರೆಡಿ ಮೆಸೇಜ್ ನೋಡಿದ್ರಿ, ಫೈನ್. ಸ್ಟಿಲ್ ಇನ್ನೂ ರಿವೀಲ್ ಮಾಡೋಕ್ಕೆ ತುಂಬಾ ಮೆಸೇಜಸ್ ಇದೆ. ಸೊ ಫಾರ್ ದ ಗ್ರೂಪ್ ನಂಬರ್ 1 ಫಸ್ಟಿಗೆ ನೋಡೋಣ ಈ ಕನೆಕ್ಷನ್ದು ಎನರ್ಜಿ ಏನಿದೆ, ಕರೆಂಟ್ಲಿ ಏನಾಗ್ತಾಯಿದೆ ನಿಮ್ಮಿಬ್ಬರ ಮಧ್ಯೆ ಅಂತ ನೋಡೋಣ. 7 ಆಫ್ ವಾಂಡ್ಸ್. ಓಕೆ, ಸೊ ಕರೆಂಟ್ಲಿ ನಾನು ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ, ಕರೆಂಟ್ಲಿ ಎನರ್ಜಿ ಚೆನ್ನಾಗಿಲ್ಲ ನಿಮ್ಮಿಬ್ಬರ ಮಧ್ಯೆ. ಒಬ್ಬರು ಇಲ್ಲಿ ತುಂಬಾ ಇನ್ನೊಬ್ರನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ, ಒಬ್ಬರು ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಮಾಡ್ತಾ ಇದ್ದಾರೆ. ಬಿಕಾಸ್ ಇದು ನೀವಾದರೂ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆದರೂ ಆಗಿರ್ಬೋದು, ಲೈಕ್ ಕಂಪ್ಲೀಟ್ಲಿ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ರಿಲೇಷನ್ಶಿಪ್ನ. ಬಿಕಾಸ್ ಕೈಂಡ್ ಆಫ್ ಹೊರಗಡೆ ಜನರದು ಇನ್ಫ್ಲೂಯೆನ್ಸ್ ಇದರಲ್ಲಿ ಜಾಸ್ತಿ ಬರ್ತಾ ಇದೆ ಅನ್ನೋದನ್ನು ನೋಡ್ತೇನೆ. 7 ಆಫ್ ವಾಂಡ್ಸ್ ನಾನು ಯಾವಾಗಲೂ ಒಂದು ಇನ್ನೊಬ್ರು ಹೊರಗಡೆ ಅವರ ಎಕ್ಸ್ಟರ್ನಲ್ ಪೀಪಲ್ದು ಇನ್ಫ್ಲೂಯೆನ್ಸ್ ಹೆಂಗಿಲ್ಲಿ ಎಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನ ತುಂಬಾ ನೋಡ್ಬೋದು. ಬಿಕಾಸ್ ಈ ಕಾರ್ಡಲ್ಲಿ ನೀವು ನೋಡ್ಬೋದು, ಲೈಕ್ ಈ ಮನುಷ್ಯ ಬಂದುಬಿಟ್ಟು ಹೊರಗಡೆ ಅವ್ರನ್ನ ಒಂಥರ ಫೈಟ್ ಮಾಡ್ತಾ ಇರೋದು, ಪುಷ್ ಮಾಡ್ತಾ ಇರೋದು, ಹೊರಗಡೆ ಅವರೇನೋ ಎಫೆಕ್ಟ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಅನ್ನೋ ಭಯದಲ್ಲಿ ಅವ್ರನ್ನ ಅವರು ಪ್ರೊಟೆಕ್ಟ್ ಮಾಡ್ಕೊತಾ ಇರೋದು. ಸೊ ಈ ಒಂದು ರಿಲೇಷನ್ಶಿಪ್ ಆಗಿರ್ಬೋದು ಆ ಥರ ಒಂದು ಸಿಚುವೇಷನಲ್ಲಿ ಹೋಗ್ತಾ ಇದೆ. ತುಂಬ ಜನಕ್ಕೆ ಹಿಂಗೂ ಆಗ್ತಾಯಿದೆ, ಇಬ್ಬರು ಒಟ್ಟಿಗೆ ಇದ್ದೀರಾ, ಬಟ್ ಹೊರಗಡೆ ಜನರು ಇನ್ಫ್ಲೂಯೆನ್ಸ್ ಜಾಸ್ತಿ ಬರ್ತಾ ಇದೆ. ಹೊರಗಡೆ ಜನರು ನಿಮ್ಮಿಬ್ಬರನ್ನ ಆರಾಮಾಗಿರೋಕ್ಕೆ ಬಿಡ್ತಾ ಇಲ್ಲ.
ಆರ್ ನೀವಿಬ್ಬರಿಗೂ ಒಬ್ರನ್ನೊಬ್ರನ್ನ ಇಷ್ಟ ಇದೆ, ಬಟ್ ಸಿಚುವೇಶನ್ ಏನಿದೆ, ಕರೆಂಟ್ ಸಿಚುವೇಶನ್ ಅದಕ್ಕೆ ಒಪ್ಪಿಗೆ ನೀಡ್ತಾ ಇಲ್ಲ, ಕರೆಂಟ್ ಸಿಚುವೇಶನ್ ಇದಕ್ಕೆ ಒಂಥರ ಸಾಥ್ ಕೊಡ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಅದೆಲ್ಲದಕ್ಕೂ ಮುಂಚೆ ಪ್ರಾಬಬ್ಲಿ ಇಲ್ಲಿ ಇನ್ನೊಂದು ನೋಡ್ತಾ ಇದ್ದೀನಿ, ತುಂಬ ಜನ ಹೊರಗಡೆ ಅವರು ಈ ಕನೆಕ್ಷನ್ ಮೇಲೆ ಒಂದು ಜೆಲಸ್ನೆಸ್ನ ತೋರಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನೀವಿಬ್ಬರು ಒಟ್ಟಿಗೆ ಇರೋದು ಇನ್ನೊಬ್ರಿಗೆ ಆಗ್ತಾ ಇಲ್ಲ, ಎಲ್ಲೋ ಒಂದು ಕಡೆ ನೀವೆಲ್ಲ ಚೆನ್ನಾಗಿರೋದು ಹೊರಗಡೆ ಇರೋರಿಗೆ ಆಗ್ತಾ ಇಲ್ಲ. ಸೊ ಇಲ್ಲಿ ಆ ಒಂದು ಹೊಟ್ಟೆ ಕಿಚ್ಚಿನ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್ ದ ಬೆಸ್ಟ್ ಪಾರ್ಟ್ ಈಸ್ ನೀವಿಬ್ಬರು ಟ್ರೈ ಮಾಡ್ತಾ ಇದ್ದೀರಾ ಈ ರಿಲೇಷನ್ಶಿಪ್ನ ಸೇವ್ ಮಾಡ್ಕೊಳ್ಳೋಕ್ಕೆ. ಕರೆಂಟ್ ಸಿಚುವೇಷನಲ್ಲಿ ಏನೇ ಅನ್ಸರ್ಟನಿಟಿ, ಏನೇ ಚಾಲೆಂಜಸ್ ಇದ್ರೂ ಸೇವ್ ಮಾಡ್ಕೊಳ್ಳೋಕ್ಕೆ, ಈ ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದೀರಾ. ಸೊ ಒಂದು ಪ್ರೊಟೆಕ್ಟ್ ಮಾಡೋಕ್ಕೆ ಏನು ಬೇಕು ಅದೆಲ್ಲ ಮಾಡ್ತಾ ಇದ್ದೀರಾ. ಲೈಕ್ ಎಲ್ಲೋಗುತ್ತೆ ರಿಲೇಷನ್ಶಿಪ್ ಗೊತ್ತಿಲ್ಲ, ಈ ಕನೆಕ್ಷನ್ ಎಲ್ಲೋಗುತ್ತೆ ಗೊತ್ತಿಲ್ಲ, ಎಲ್ಲೋ ಒಂದು ಕಡೆ ಒಬ್ರನ್ನ ಒಬ್ಬರು ಬಿಟ್ಕೊಡ್ತಾ ಇಲ್ಲ ಈಸಿಯಾಗಿ ಅನ್ನೋದನ್ನ ನೋಡ್ತಾ ಇದ್ದೀನಿ, ವಿಚ್ ಈಸ್ ರಿಯಲಿ ಅಮೇಝಿಂಗ್. ಸೊ ಕರೆಂಟ್ ಸಿಚುವೇಶನ್ ಅಷ್ಟು ಚೆನ್ನಾಗಿಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಇದು ಮೇನ್ಲಿ ಬಿಕಾಸ್ ಆಫ್ ಹೊರಗಡೆ ಅವರ ಇನ್ಫ್ಲೂಯೆನ್ಸ್, ಮೇನ್ಲಿ ಬಿಕಾಸ್ ಆಫ್ ಏನು ಹೊರಗಡೆ ಜನರು ಅವರು ಏನು ಅವ್ರ ಒಪಿನಿಯನ್ ಇಲ್ಲಿ ತುಂಬ ಎಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಅದಾಗಿರುತ್ತೆ ಅಬೌಟ್ ಕರೆಂಟ್ ಸಿಚುವೇಶನ್. ಅವರ ಫೀಲಿಂಗ್ಸ್ ಏನು, ನಿಮ್ಮ ಪಾರ್ಟ್ನರ್ ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಅವರ ಫೀಲಿಂಗ್ಸ್ ಏನು, ಒಪಿನಿಯನ್ ಏನು ಈ ರಿಲೇಷನ್ಶಿಪ್ ಬಗ್ಗೆ ಅಂತ ನೋಡೋಣ. ದೇರ್ ಇಸ್ 6 ಆಫ್ ಕಪ್ಸ್. ವಾವ್, ದಿಸ್ ಈಸ್ ರಿಯಲಿ ದ ಕ್ಯೂಟೆಸ್ಟ್ ಕಾರ್ಡ್ ಇನ್ ಟ್ಯಾರೋ ಅಂತಲೇ ಹೇಳ್ಬೋದು. ಐ ರಿಯಲಿ ಲೈಕ್ ಇಟ್. ಸೊ ಪ್ರಾಬಬ್ಲಿ ನೀವಿಬ್ಬರು ಏನು ರೀಸೆಂಟಾಗಿ ಮೀಟ್ ಆಗಿರೋದಲ್ಲ, ಓಕೆನಾ. ನೀವಿಬ್ಬರು ಪ್ರಾಬಬ್ಲಿ ನಿಮ್ಮ ಚೈಲ್ಡ್ಹುಡ್ ಡೇಸಲ್ಲೇ ಮೀಟ್ ಆಗಿದ್ದೀರಾ, ಆರ್ ನಿಮ್ಮನ್ನ ಒಬ್ರಿಗೊಬ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಓಕೆನಾ. ಸೊ ಇಟ್ಸ್ ಲೈಕ್ ಈವನ್ ದೋ ಕರೆಂಟ್ ಸಿಚುವೇಷನಲ್ಲಿ ನಿಮಗೆ ಈ ರಿಲೇಷನ್ಶಿಪ್ ಬಗ್ಗೆ ಅಥವಾ ಈ ಕನೆಕ್ಷನ್ ಬಗ್ಗೆ ಒಂದು ಅನ್ಸರ್ಟನಿಟಿ ಆಗಿರ್ಬೋದು, ಒಂದು ಡೌಟ್ ಇದ್ರೂ ಇರ್ಬೋದು, ಬಟ್ ಒಂದಾನೊಂದು ಕಾಲದಲ್ಲಿ ನೀವಿಬ್ಬರು ತುಂಬ ಚೆನ್ನಾಗಿದ್ರಿ. ಇಟ್ಸ್ ಲೈಕ್ ತುಂಬ ಮೆಮರೀಸ್ ಇದೆ. ಈ ಪರ್ಸನ್ ಎಲ್ಲಿ ಹೋದ್ರೂ, ಎಷ್ಟೇ ಕರೆಂಟ್ ಸಿಚುವೇಷನಲ್ಲಿ ನಿಮ್ಮನ್ನ ಅವಾಯ್ಡ್ ಮಾಡ್ತಿದ್ರೂ ಆ ಒಂದು ಮೆಮೊರೀಸ್ ಇದೆ ಅಲ್ವಾ, ಆ ಒಂದು ಮೆಮೊರೀಸ್ನ ಈ ಪರ್ಸನ್ ಆಲ್ವೇಸ್ ಚೆರಿಷ್ ಮಾಡ್ತಾರೆ. ಅವ್ರು ಎಷ್ಟೇ ಜನನ ಮೀಟ್ ಆದ್ರೂ ಅಟ್ ದ ಎಂಡ್ ಆಫ್ ದ ಡೇ ಅವ್ರು ನಿಮ್ಮ ಜೊತೆ ಕಳೆದಿದ್ದ ಟೈಮ್, ನಿಮ್ಮ ಜೊತೆ ಮಾಡಿದ ಮೆಮರೀಸ್, ಇದೆಲ್ಲ ತುಂಬಾ ಅವರಿಗೆ ಮ್ಯಾಟರ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ನಿಮ್ಮ ಜೊತೆ ಸಿಗೋ ಒಂದು ವೈಬ್ ಇದೆ ಅಲ್ವಾ, ನಿಮ್ಮ ಜೊತೆ ಆ ಒಂದು ಚೈಲ್ಡಿಶ್ ಆಗಿರುವಂಥದ್ದು, ಆ್ಯಂಡ್ ನಿಮ್ಮ ಜೊತೆ ಒಂಥರ ಏನೋ ಒಂದು ಭಯ ಇಲ್ದೇ ಇರೋದಿದೆ ಅಲ್ವಾ, ಅದು ಅವ್ರು ಯಾರ ಜೊತೆ ಹೋದ್ರೂ, ಯಾರ ಜೊತೆ ಇದ್ರೂ ಅವರಿಗೆ ಅಂಥ ಒಂದು ಕಂಫರ್ಟ್ನೆಸ್ ಸಿಗಲ್ಲ. ಓಕೆ, ಸೊ ನಾನು ಇನ್ನೊಂದು ನೋಡ್ತಾ ಇದ್ದೀನಿ, ಪ್ರಾಬ್ಲಿ ಅವ್ರು ನಿಮ್ಮ ಜೊತೆ ಮಾತಾಡಬೇಕಾದ್ರೆ, ಅವ್ರು ನಿಮ್ಮ ಜೊತೆ ಏನಾದರೂ ಡಿಸ್ಕಸ್ ಮಾಡಬೇಕಾದ್ರೆ ಯಾವಾಗಲೂ ಒಂದು ಚೈಲ್ಡಿಶ್ನೆಸ್ ಅವ್ರ ಚೈಲ್ಡ್ನೆಸ್ನ ಹೊರಗೆ ತಗೊಬರ್ತಾರೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ಸೊ ಅವರ ಒಂದು ಆ ಮಗುವಿನ ಒಂದು ಏನು ಪರ್ಸ್ನಾಲಿಟಿ ನಿಮಗೆ ಮಾತ್ರ ಗೊತ್ತಿರೋದು. ಅವ್ರು ನಿಮ್ಮ ಜೊತೆ ಮಾತ್ರ ಒಂದು ಮಕ್ಕಳು ಥರ ಇರ್ತಾರೆ. ಹೊರಗಡೆ ಅವ್ರ ಮುಂದೆ ಎಷ್ಟೇ ಮೆಚ್ಯೂರ್ಡಾಗಿ ಥಿಂಕ್ ಮಾಡಿದ್ರು, ಹೊರಗಡೆ ಅವ್ರ ಜೊತೆ ಎಷ್ಟೇ ದೊಡ್ಡ ಮನುಷ್ಯರ ಥರ ಆಡಿದ್ರು, ಆ್ಯಟಿಟ್ಯೂಡ್ ತೋರಿಸಿದ್ರು, ಬಟ್ ನಿಮ್ಮ ಜೊತೆ ಮಾತ್ರ ಒಂದು ಆ ಡೌನ್ ಟು ಅರ್ತ್ ಮಗು ಥರ, ಒಂದು ಸಣ್ಣ ಹುಡುಗಿ ಥರ ಆಡೋದು. ಆ್ಯಂಡ್ ನಾನು ಇನ್ನೊಂದೇನು ನೋಡ್ತಾ ಇದ್ದೀನಿ ಅಂದರೆ, ನೀವಿಬ್ಬರು ಒಂದೇ ಹೋಮ್ ಟೌನಿಂದ ಬಂದಿರ್ತೀರ, ಅಂದರೆ ನೀವು ಎಲ್ಲಿ ಬೆಳೆದಿರ್ತೀರ ಟಿಲ್ 10th ಸ್ಟ್ಯಾಂಡರ್ಡ್, ಅದೇ ಅಲ್ವಾ ನಮ್ಮ ಸೈಡು. ಸೊ ಟಿಲ್ 10th ಸ್ಟ್ಯಾಂಡರ್ಡ್ ನಿಮ್ಮ ಮನೆಯವ್ರ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆ ಬೆಳೆದಿರ್ತೀರ. ಆ್ಯಂಡ್ ಆಫ್ಟರ್ ಕಾಲೇಜ್ ಅದು ಇದು ಅಂತೆಲ್ಲ ಬಂದಾಗ ಏನು ನೆಕ್ಸ್ಟ್ ಬೇರೆ ಹೊರಗಡೆ ಹೋಗ್ತೀರಾ, ಕಾಲೇಜ್ ಡೇಸ್, ಫ್ರೆಂಡ್ಸ್ ಬೇರೆ ಕಡೆ, ಹೀಗೆ ದೂರ ಆಗಿಬಿಡ್ತೀರ ನೀವು. ಸೊ ನಿಮ್ಮ ಒಂದು ಬಾಲ್ಯ ದಿನಗಳೇನಿರುತ್ತೆ ಅದನ್ನ ನೀವು ಒಂದೇ ಜಾಗದಲ್ಲಿ ಕಳೆದಿದ್ದೀರಾ. ಅವ್ರು ಪ್ರಾಬಬ್ಲಿ ನೀವಿಬ್ಬರು ಸ್ಕೂಲಲ್ಲೇ ಮೀಟ್ ಆಗಿದ್ರಿ. ಇವಾಗ ಏನೇ ಆಗಿರ್ಬೋದು, ಈ ರಿಲೇಷನ್ಶಿಪ್ ಮಧ್ಯೆ ಏನೇ ಒಂದು ಆಗಿರ್ಬೋದು, ಬಟ್ ನೀವು ಇವ್ರನ್ನ ಒಂದು ಸ್ಕೂಲ್ ಡೇಸಲ್ಲೇ ನಿಮಗೆ ಗೊತ್ತಿಲ್ಲೋ ಬಟ್ ಸ್ಕೂಲ್ ಡೇಸಲ್ಲಿ ಒಂದೇ
ಜಾಗದಲ್ಲಿದ್ದಿರಿ, ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ರಿ, ಒಂದು ವರ್ಷ 2 ವರ್ಷ ಡಿಫ್ರೆನ್ಸ್ ಇರ್ಬೋದು, ಬಟ್ ಸ್ಟಿಲ್ ಆ ಒಂದು ಚೈಲ್ಡ್ಹುಡ್ ಡೇಸಲ್ಲೇ ನಿಮ್ಮಿಬ್ಬರ ಮಧ್ಯೆ ಒಂದು ಸಣ್ಣ ಬಾಂಡಿಂಗ್ ಇತ್ತು. ಆವಾಗ ಅದಷ್ಟು ಸ್ಟ್ರಾಂಗ್ ಬಾಂಡಿಂಗ್ ಅಲ್ದೇ ಇರ್ಬೋದು, ಬಟ್ ನಿಮ್ಮ ಫೌಂಡೇಶನ್ಸ್ ಏನಿರುತ್ತೆ, ಬೇಸಿಕ್ ಏನಿರುತ್ತೆ, ಅದು ನಿಮ್ಮಿಬ್ರದ್ದು ಒಂದೇ ಆಗಿರುತ್ತೆ. ಅಂದರೆ ನಿಮ್ಮ ಹೋಮ್ ಟೌನ್, ಬೇಸಿಕಲಿ ನೀವು ಎಲ್ಲಿಂದ ಅಂದಾಗ ನಿಮ್ಮಿಬ್ರದ್ದು ಒಂದೇ ಹೋಮ್ ಟೌನ್ ಆಗಿರುತ್ತೆ. ಸೊ ಆ ಥರ ಒಂದು ವೈಬ್ನ ನೋಡ್ತೇನೆ. ಆ್ಯಂಡ್ ಈ ಒಂದು ಥಿಂಗ್ನ ಈ ಪರ್ಸನ್ ಮರೆಯೋ ಚಾನ್ಸ್ ಇಲ್ಲ. ಇಟ್ಸ್ ಲೈಕ್ ಅವ್ರು ಎಲ್ಲೇ ಹೋದ್ರೂ ಇಟ್ಸ್ ಲೈಕ್ ನಿಮ್ಮ ಜೊತೆ ಇರೋ ಒಂದು ಬಾಂಡಿಂಗ್ ಆಗಿರ್ಬೋದು ಅದನ್ನ ಮರೆಯೋಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ನಿಮ್ಮನ್ನ ನೋಡಿದಾಗ ಅಥವಾ ನಿಮ್ಮನ್ನ ನೆನೆಸ್ಕೊಂಡಾಗೆಲ್ಲ ಅವರ ಒಂದು ಬಾಲ್ಯ ದಿನಗಳು ಅವ್ರಿಗೆ ನೆನಪಾಗೋದನ್ನ ನೋಡ್ತಾ ಇದ್ದೀನಿ. ಅವ್ರ ಬಾಲ್ಯದ ಕ್ಷಣಗಳು ನೆನಪಾಗೋದು, ಅಥವಾ ಇನ್ ಕೇಸ್ ನೀವು ಚೈಲ್ಡ್ಹುಡಲ್ಲಿ ಮೀಟ್ ಆಗ್ದೇ ಇದ್ರೂ ಬಟ್ ಸ್ಟಿಲ್ ಒಂಥರ ಹೋಮ್ಲಿ ವೈಬ್ ಕೊಡ್ತೀರ ನೀವು, ಆ ಒಂದು ಕಂಫರ್ಟ್ನೆಸ್ ಕೊಡ್ತೀರ ಅಲ್ವಾ, ಅದು ಅವರಿಗೆ ಯಾರೂ ಕೊಡೋಕ್ಕಾಗಲ್ಲ, ಯಾರೂ ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಒಂದು ಭಾವನೆಗಳು ಅವ್ರಿಗೆ ನಿಮ್ಮ ಮೇಲಿದೆ. ಪ್ರಾಬಬ್ಲಿ ಈ ಪರ್ಸನಿಗೆ ನಿಮ್ಮ ಮೇಲೆ ಸ್ಟಿಲ್ ಫೀಲಿಂಗ್ಸ್ ಇದೆ. ಇನ್ ಕೇಸ್ ಈ ಪರ್ಸನ್ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ, ಅವ್ರು ಬ್ಲಾಕ್ ಮಾಡಿದ್ದಾರೆ ಅಂತ ಇನ್ ಕೇಸ್ ಆದರೆ, ಏನೇ ಮಾಡಿದ್ರೂ ಅವ್ರಿಗೆ ನಿಮ್ಮ ಮೇಲೆ ಇನ್ನೂ ಫೀಲಿಂಗ್ಸ್ ಇದೆ. ಇನ್ನೂ ಒಂದು ವೆರಿ ಕ್ಯೂಟ್ ಒಪಿನಿಯನ್, ಆ ಒಂದು ಹ್ಯಾಪಿನೆಸ್ ನಿಮ್ಮನ್ನ ನೆನೆಸ್ಕೊಂಡಾಗೆಲ್ಲ ಅದು ಯಾವಾಗಲೂ ಆಗುತ್ತೆ ಈ ಪರ್ಸನ್ಗೆ ಅಂತ ಹೇಳ್ಬೋದು. ಸೊ ನೋಡೋಣ ನಿಮ್ಮ ಒಪಿನಿಯನ್ ಏನು. ನಿಮಗೇನೆ ಕನ್ಫ್ಯೂಷನ್ ಇದ್ದರೆ ರಿಲೇಷನ್ಶಿಪ್ ಏನಾಗುತ್ತೆ, ಅದು ಇದು ನನಗೆ ನಿಜವಾಗ್ಲೂ ಇವ್ರ ಮೇಲೆ ಒಳ್ಳೆ ಭಾವನೆ ಇದೆಯಾ, ಏನಿದು ಅಂತೆಲ್ಲ ನಿಮಗೆ ಕನ್ಫ್ಯೂಷನ್ಸಲ್ಲಿದ್ದರೆ ನೋಡೋಣ ನಿಮ್ಮ ಒಂದು ಒಪಿನಿಯನ್ ಏನಾಗಿರುತ್ತೆ ಅಂತ. ಪೇಜ್ ಆಫ್ ಪೆಂಟಕಲ್ಸ್. ವಾವ್, ಓಕೆ. ಸೊ ಅದರಲ್ಲಿ ಓದ್ಬೋದು ನೀವು, ಪೇಜ್ ಆಫ್ ಪೆಂಟಕಲ್ಸ್ ಇಸ್ ಅ ಬೇರರ್ ಆಫ್ ಗುಡ್ ನ್ಯೂಸ್ in earthly matters such as money, business, education, career, property or health. It represents making a solid start or laying the foundation for future success. So ಎಲ್ಲೋ ಒಂದು ಕಡೆ ಕರೆಂಟ್ಲಿ ನಿಮ್ಮ ಥಾಟ್ ಏನಾಗಿದೆ ಅದು ನಿಮ್ಮ ಕರಿಯರ್ ಮೇಲಿದೆ. ನಿಮ್ಮ ಒಂದು ಡೆಡಿಕೇಶನ್ ಇವಾಗ ಈ ರಿಲೇಷನ್ಶಿಪ್ ಮೇಲೆ ಕಂಪ್ಲೀಟ್ ಆಗಿಲ್ಲ, ನಿಮ್ಮ ಕರಿಯರ್ ಮೇಲಿದೆ, ನಿಮಗೆ ಬರ್ತಿರೋ ಆಪರ್ಚುನಿಟೀಸ್ ಮೇಲಿದೆ, ನಿಮ್ಮ ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಮೇಲಿದೆ. ಏನೋ ಒಂದು ರೀಸೆಂಟಾಗಿ ಒಂದು ಐಡಿಯಾ ಬಂದಿದೆ ನಿಮಗೆ, ಅದ್ರ ಮೇಲೆ ನೀವು ಅದ್ರ ಮೇಲೆ ಫೋಕಸ್ ಜಾಸ್ತಿ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಎಲ್ಲೋ ಒಂದು ಕಡೆ ಇದು ನೀವಾಗಿರ್ಬೋದು ಈ ರಿಲೇಷನ್ಶಿಪ್ನ ಅವಾಯ್ಡ್ ಮಾಡ್ತಾ ಇರೋದು. ಎಲ್ಲೋ ಒಂದು ಕಡೆ ಈ ಒಂದು ಕಮಿಟ್ಮೆಂಟ್ ಏನಿದೆ ಅದನ್ನ ನೀವು ಅವಾಯ್ಡ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೋಡ್ತೇನೆ. ಬಿಕಾಸ್ ಈ ಪರ್ಸನ್ ಸೈಡಿಂದ ನಾನು ಯಾವುದೇ ರೀತಿಯಾದ ಒಂದು ನೆಗೆಟಿವ್ ಇನ್ಫ್ಲುಯೆನ್ಸ್ ಆಗಿರ್ಬೋದು ಅಥವಾ ಈ ರಿಲೇಷನ್ಶಿಪ್ ಬೇಡ ಅನ್ನೋದನ್ನ ನೋಡ್ತಾ ಇಲ್ಲ. ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ತಾಯಿದೆ, ಇವಾಗ ನಾನು ಈ ರಿಲೇಷನ್ಶಿಪ್ನ ಚೂಸ್ ಮಾಡಿಕೊಂಡ್ರೆ ನನ್ನ ಕರಿಯರ್ ಎಫೆಕ್ಟ್ ಆಗ್ಬೋದಾ, ಅಥವಾ ನಿಮಗೆ ಆಲ್ರೆಡಿ ಒಂದು ಆಪರ್ಚುನಿಟಿ ನಿಮ್ಮ ಕೈಲಿದೆ, ಕರಿಯರ್ ಆಪರ್ಚುನಿಟಿ ಆಗಿರ್ಬೋದು, ಒಂದು ಫ್ಯೂಚರ್ ಎಜುಕೇಷನ್ ಆಗಿರ್ಬೋದು, ಫಿನಾನ್ಷಿಯಲ್ ಡೆವಲಪ್ಮೆಂಟ್ ಆಪರ್ಚುನಿಟಿ, ಒಂದು ಸ್ಕಿಲ್ ಡೆವಲಪ್ಮೆಂಟ್, ಏನೋ ಒಂದು ಆಪರ್ಚುನಿಟಿ ಕೈಯಲ್ಲಿದೆ ನಿಮ್ಮದು. ಸೊ ನಿಮಗಿವಾಗ ಕನ್ಫ್ಯೂಸ್ ಆಗ್ತಾಯಿದೆ, ಇವಾಗ ನೀವು ಅದನ್ನ ಚೂಸ್ ಮಾಡಿದರೆ ಇದನ್ನ ಬಿಡಬೇಕಾಗತ್ತೆ, ಇದನ್ನ ಚೂಸ್ ಮಾಡಿದ್ರೆ ಅದನ್ನ ಬಿಡಬೇಕಾಗತ್ತೆ, ಆ ಥರ ಒಂದು ಸಿಚುವೇಷನಲ್ಲೂ ಇದ್ದೀರಾ ಅನ್ನೋದನ್ನ ನೋಡ್ತೀನಿ. ಎಲ್ಲೋ ಒಂದು ಕಡೆ ನೀವೇ ಅವಾಯ್ಡ್ ಮಾಡ್ತಾ ಇದ್ದೀರೇನೋ ಈ ಪರ್ಸನ್ನ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಬಟ್ ಸ್ಟಿಲ್ ನಿಮಗೆ ಕರೆಂಟ್ ಸಿಚುವೇಷನಲ್ಲಿ ಏನೇ ಆಗಿರ್ಬೋದು, ಲಾಂಗ್ ಟರ್ಮ್ ಅಲ್ಲಿ ಇವ್ರು ನಿಮ್ಮ ಜೊತೆ ಇರ್ತಾರೆ ಅನ್ನೋ ಒಂದು ಥಾಟ್ ನಿಮಗಿದೆ. ಎಲ್ಲೋ ಒಂದು ಕಡೆ ನಂಬ್ತಾ ಇದ್ದೀರಾ ನೀವು ಈ ಪರ್ಸನ್ನ, ಈ ರಿಲೇಷನ್ಶಿಪ್ನ ನಂಬಬೇಕು ಅಂತಲೂ ಒಂದು ಥಾಟ್ ಬರ್ತಾ ಇದೆ, ಬಟ್ ಸ್ಟಿಲ್ ಅವಾಯ್ಡ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಓಕೆ. ಸೊ ಇಲ್ಲಿ ತುಂಬ ಜನ ಇನ್ನೊಂದು ನೋಡ್ತಾ ಇದ್ದೀನಿ ನಾನು, ಪ್ರಾಬಬ್ಲಿ ರೀಸೆಂಟಾಗಿ ಮೀಟ್ ಆಗಿರೋರಿಗಿದು, ರೀಸೆಂಟಾಗಿ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡಿರೋದು, ಲೈಕ್ ರೀಸೆಂಟಾಗಿ ಕನೆಕ್ಟ್ ಆಗಿರ್ಬೋದು ಹಾಗೆ. ಸೊ ನಿಮಗೊಂದು ಕ್ಯೂರಿಯಾಸಿಟಿ ಇದೆ ಈ ಪರ್ಸನ್ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಬಿಕಾಸ್ ನಿಮಗೆ ಗೊತ್ತು ಎಲ್ಲೋ ಒಂದು ಕಡೆ ಕನೆಕ್ಷನ್ ಇದೆ. ಬಿಕಾಸ್ 6 ಆಫ್ ಕಪ್ಸ್ ಆಲ್ಸೋ ಒಂದು ಸೋಲ್ಮೇಟ್ ಕನೆಕ್ಷನ್ನ ತೋರಿಸುತ್ತೆ. ಬಟ್ ಇಲ್ಲಿ ಪೇಜ್ ಆಫ್ ಪೆಂಟಕಲ್ಸ್ ಇರೋದ್ರಿಂದ ನೀವಿಲ್ಲಿ ಒಂದು ಸಾಲಿಡ್ ಕಮಿಟ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ನಿಮಗೆ ಇಲ್ಲಿ ಟೈಮ್ ಪಾಸ್ ಮಾಡ್ಕೊಂಡಿರೋದಕ್ಕೆ ಇಷ್ಟ ಇಲ್ಲ, ಆರ್ ಎಲ್ಲೋ ಒಂದು ಕಡೆ
ಜಸ್ಟ್ ಒಂದು ಫ್ಲಿಂಗ್ ಇದು ಅನ್ನೋ ಒಂದು ಥಾಟಲ್ಲೂ ಇದ್ದೀರಾ. ಬಿಕಾಸ್ ನೀವು ಯಾವುದೇ ರೀತಿಯಾದ ಒಂದು ಶಾರ್ಟ್ ಟರ್ಮ್ ರಿಲೇಷನ್ಶಿಪ್ನ ನೋಡ್ತಾ ಇಲ್ಲ. ಪೇಜ್ ಆಫ್ ಪೆಂಟಕಲ್ಸ್ ಆಲ್ವೇಸ್ ಒಂದು ಲಾಂಗ್ ಟರ್ಮ್ ಒಂದು ಕಮಿಟ್ಮೆಂಟ್ನ ಯೋಚನೆ ಮಾಡ್ತಾ ಇರ್ತಾರೆ, ಆರ್ ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಯಾವುದೇ ರೀತಿಯಾದ ಒಂದು ಕ್ಯಾಶುವಲ್ ಕನೆಕ್ಷನ್, ಕ್ಯಾಶುವಲ್ ರಿಲೇಷನ್ಶಿಪ್ ಇಷ್ಟ ಆಗಲ್ಲ. ಸೊ ನಿಮ್ಮ ಸೈಡಿಂದ ಇಂಥ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಪ್ರಾಬಬ್ಲಿ ಅದಕ್ಕೂ ಆಗಿರ್ಬೋದು, ನೀವು ಪ್ರಾಬಬ್ಲಿ ನಿಮಗೆ ಇನ್ನೂ ಡಿಸೈಡ್ ಮಾಡೋಕ್ಕಾಗ್ತಾ ಇಲ್ಲ ಇದೇನು ಈ ರಿಲೇಷನ್ಶಿಪ್ ಎಲ್ಲೋಗ್ಬೋದು, ಈ ಪರ್ಸನ್ನ ಕಂಪ್ಲೀಟಾಗಿ ಟ್ರಸ್ಟ್ ಮಾಡ್ಬೋದಾ ಬೇಡವಾ, ಈ ಥರ ತುಂಬಾ ಥಾಟ್ಸ್ ಇದೆ. ಅದೊಂದು ರೀಸನಿಗೆ ನೀವು ತುಂಬಾ ಅವಾಯ್ಡ್ ಮಾಡ್ತಾ ಇದ್ದೀರಾ ಈ ಪರ್ಸನ್, ಆರ್ ಈ ಒಂದು ಕನೆಕ್ಷನ್ ಫಾರ್ವರ್ಡ್ ಹೋಗೋದಕ್ಕೆ ಅವಾಯ್ಡ್ ಮಾಡ್ತಾ ಇದ್ದೀರಾ ಅಂತಲೇ ನೋಡ್ಬೋದು. ಬಟ್ ಈ ಪರ್ಸನ್ ಥ್ರೂ ಒಂದು ರಿಯಲಿ ಇನ್ನೋಸೆಂಟ್ ವೈಬ್ ಸಿಗ್ತಾ ಇದೆ ನನಗೆ. ಈ ಪರ್ಸನ್ ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅವರಲ್ಲಿ ಯಾವುದೇ ರೀತಿಯಾದ ಒಂದು ಭಾವನೆಗಳಿಲ್ಲ ನಿಮ್ಮನ್ನ ಹರ್ಟ್ ಮಾಡಬೇಕಾಗಿರೋವಂಥದ್ದು, ಯಾವುದೇ ರೀತಿಯಾದ ಒಂದು ಥಾಟ್ಸ್ ಇಲ್ಲ ನಿಮಗೆ ಬೇಜಾರು ಮಾಡುವಂಥದ್ದು, ಅವರಿಗೆ ಇವಾಗ ಕರೆಂಟ್ ಸಿಚುವೇಶನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್. ಆ್ಯಂಡ್ ಈವನ್ ಅವರಿಗೂ ಒಂದು ಥಾಟ್ ಇದೆ, ಲೈಕ್ ನೀವಿಬ್ಬರು ಮುಂಚೆಯಿಂದಾನೆ ಏನೋ ಒಂದು ಕನೆಕ್ಷನ್ ಇದೆ ನಿಮ್ಮಿಬ್ಬರು ಮಧ್ಯ ಅನ್ನೋದನ್ನ ನೋಡ್ತಾ ಇದ್ದೀನಿ, ವಿಚ್ ಈಸ್ ರಿಯಲಿ 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 ಅಮೇಝಿಂಗ್. ಸೋ ಫಾರ್ ತುಂಬಾ ಒಂದು ಕ್ಯೂಟ್ ಮೆಸೇಜ್ ಸಿಗ್ತಾ ಇದೆ ನಿಮ್ಮಿಬ್ಬರು ಮಧ್ಯ. ಈವನ್ ದೋ ನೀವು ರೀಸೆಂಟಾಗಿ ಮೀಟ್ ಆಗಿದ್ರೂ ನಿಮ್ಮಿಬ್ಬರು ಮಧ್ಯ ಯಾವುದೋ ಒಂದು ಸ್ಪೆಷಲ್ ಕನೆಕ್ಷನ್ ಇದೆ ಅನ್ನೋದನ್ನ ನೋಡ್ಬೋದು. ಪ್ರಾಬಬ್ಲಿ ಈ ಲೈಫಲ್ಲಿ ಅಲ್ದೇ ಇದ್ರೂ ಮುಂಚೆ ಏನು ಹಿಂದಿನ ಲೈಫ್ ಏನಿದೆ ಅದರಿಂದ ನಿಮಗೊಂದು ಬಾಂಡಿಂಗ್, ಅದರಲ್ಲೇನೋ ಒಂದು ಸ್ಟ್ರಾಂಗ್ ಮೆಮೊರೀಸ್ ನೀವು ಮಾಡಿರಬಹುದು. ಅದು ಇವಾಗ ಮತ್ತೆ ನಿಮಗೆ ಈ ಪರ್ಸನಿಗೆ ಚೆನ್ನಾಗಿ ಎವಿಡೆಂಟ್ ಆಗಿ ಗೊತ್ತಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ಲೈಕ್ ಈ ಪರ್ಸನಿಗೆ ಎಲ್ಲೋ ಒಂದದು ಎನರ್ಜಿ ಸಿಗ್ತಾ ಇದೆ, ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಸ್ಪೆಷಲ್ ಬಾಂಡಿಂಗ್ ಇದೆ ಅನ್ನೋದು ಅವರಿಗೆ ಆಲ್ರೆಡಿ ಒಂದು ಥಾಟ್ ಹೋಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ನೋಡೋಣ ಇವಾಗ ನಿಮಗೆ ಈ ರಿಲೇಷನ್ಶಿಪ್ ಅಲ್ಲಿ ಏನು ನಿಮಗೆ ಗೊತ್ತಿಲ್ಲದಿರೋದು ಏನಿದೆ, ಒಂದು ಹಿಡನ್ ನಿಮಗೆ ಗೊತ್ತಾಗಬೇಕಾಗಿರೋದು ಏನಿದೆ, ಏನಾದರೂ ಮೆಸೇಜ್ ಇದೆಯಾ ಅಂತ ನೋಡೋಣ. ಸೊ ಇದಕ್ಕೆ ಬಂದಿದೆ ಮೆಸೇಜ್, ಬೈ ದ ಬುಕ್ 11 ನಂಬರ್. ಸೊ ನೋಡೋಣ ಇದು ಎಕ್ಸಾಕ್ಟ್ ಮೆಸೇಜ್ ಏನು ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಕಾರ್ಡ್ನ ನೀವು ನೋಡ್ಬೋದು, ಲೈಕ್ ಇಲ್ಲಿ ಎಲಿಫೆಂಟ್ಸ್, ಏನು ಆನೆಗಳು ಡೆಸರ್ಟಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಇಟ್ಸ್ ರಿಯಲಿ ಸ್ಟ್ರೇಂಜ್. ಲೈಕ್ ಏನು ಯೂಶ್ವಲಿ ಕ್ಯಾಮೆಲ್ಸ್ನ ನೋಡ್ಬೋದು ಡೆಸರ್ಟಲ್ಲಿ, ಇಲ್ಲಿ ನೀವು ಆನೆಗಳನ್ನ ನೋಡ್ತಿರೋ ಅಂತ ರಿಯಲಿ ಸ್ಟ್ರೇಂಜ್ ಅಂತಲೇ ಹೇಳ್ಬೋದು ಈ ಮೆಸೇಜನ್ನು. ಓಕೆ, ಸೊ ನನಗಿಲ್ಲಿ ಒಂದೇನು ಅರ್ಥ ಆಗ್ತಾಯಿದೆ ಅಂದರೆ, ನೀವಿವಾಗ ಇರೋಂಥ ಸಿಚುವೇಶನ್ ಏನಿದೆ, ಲೈಕ್ ನಿಮ್ಮಿಬ್ಬರು ಬಾಂಡಿಂಗ್ ಒಂದು ಸ್ಪೆಷಲ್ ಆಗಿದ್ರೂ ಸುತ್ತಮುತ್ತ ಎನ್ವಿರಾನ್ಮೆಂಟ್ ಅದಕ್ಕೆ ಮ್ಯಾಚ್ ಆಗ್ತಾಯಿಲ್ಲ. ವಿತ್ 7 ಆಫ್ ವಾಂಡ್ಸ್ ಅದೇ ಹೇಳ್ತಾ ಇರೋದು. ಲೈಕ್ ನಿಮ್ಮಿಬ್ಬರು ಮಧ್ಯ ಆ ಒಂದು ಬಾಂಡಿಂಗ್ ಇದ್ರೂ ಬಟ್ ನಿಮ್ಮ ಸುತ್ತಮುತ್ತ ಇರೋ ಜನರು, ಆ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಒಂದು ಸಿಚುವೇಶನ್ ಫಾರ್ಮ್ ಅಪ್ ಆಗ್ತಿರೋದಾದರೂ ಆಗಿರ್ಬೋದು, ಅದು ಒಂಥರ ಏನು ಹೆಲ್ಪ್ ಮಾಡ್ತಾ ಇಲ್ಲ, ಅದು ಒಂಥರ ಸಪೋರ್ಟಿವ್ ಆಗಿ ಬರ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಇದು ನಿಮ್ಮ ಒಂದು ಫ್ರೆಂಡ್ಸ್ ಗ್ರೂಪ್ ಆದರೂ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ನೀವೆಲ್ಲ ಒಂದೇ ಫ್ರೆಂಡ್ಸ್ ಗ್ರೂಪಲ್ಲಿದ್ದೀರಾ, ಒಂದೇ ವಾಟ್ಸಪ್ ಗ್ರೂಪಲ್ಲಿದ್ದೀರಾ, ಎಲ್ಲೋ ಒಂದು ನಿಮಗೆ ಅವ್ರ ಮೇಲೆ ಒಂದು ಅಟ್ರ್ಯಾಕ್ಷನ್ ಇದೆ, ಒಂದು ಕ್ಯೂರಿಯಾಸಿಟಿ ಇದೆ ನಿಮಗೆ ಅವ್ರ ಮೇಲೆ. ಬಟ್ ಆ ಒಂದು ಗ್ರೂಪ್ ಸೆಟ್ಟಿಂಗ್ ಇದೆ ಅಲ್ವಾ, ಅದು ಯಾವುದೇ ರೀತಿಯಲ್ಲೂ ನಿಮ್ಮಿಬ್ಬರನ್ನ ಕನೆಕ್ಟ್ ಆಗಕ್ಕೆ ಬಿಡ್ತಾ ಇಲ್ಲ. ಯಾವುದೇ ಒಂದು ರೀತಿಲೂ ನಿಮ್ಮಿಬ್ಬರ ಒಂದು ಬಾಂಡಿಂಗ್ ಫಾರ್ಮ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಈ ಥರ ಒಂದು ಸೆಟ್ಟಿಂಗ್ಸಲ್ಲಿದೆ. ಸೊ ನೋಡೋಣ ಇದ್ರ ಮೆಸೇಜ್ ಏನು, ಮೇನ್ ಮೆಸೇಜ್ ಏನು ಅಂತ. ನೀವು ಪಾಸ್ ಮಾಡಿಕೊಂಡು ಈ ವಿಡಿಯೋನ ಲೈಕ್ ಈ ಮೆಸೇಜ್ನ ಓದ್ಕೋಬೋದು. ಅಬೈಡಿಂಗ್ ಬೈ ಸೋಷಿಯಲ್ ರೂಲ್ಸ್, ಕನ್ಫಾರ್ಮಿಟಿ, respecting cultural or family customs. So okay, main ಆಗಿ ರಿಲೇಷನ್ಶಿಪ್ ಮೆಸೇಜ್ ನೋಡೋಣ. ಗೆಟಿಂಗ್ ಅಲಾಂಗ್ ವಿತ್ ಅದರ್ಸ್ entails understanding and respecting who they have become as a result of their environment, culture and expertise. Okay, ಇನ್ನು ಪಾಸ್ ಮಾಡ್ಕೊಂಡು ಓದ್ಕೋಬೋದು ನೀವು.
ಸೊ ಮುಂಚೆನೇ ಹೇಳ್ದಂಗೆ ಇಲ್ಲಿ ಒನ್ ಥಿಂಗ್ ನಿಮಗೇನಿಲ್ಲಿ ಗೊತ್ತಿಲ್ಲದೇ ಇರೋದು ಅಂದರೆ ಪ್ರಾಬಬ್ಲಿ ಈ ಪರ್ಸನ್ ಯಾರಿದ್ದಾರೆ ಅವ್ರವ್ರ ಫ್ಯಾಮಿಲಿ ರೂಲ್ಸ್ನ ತುಂಬಾ ಫಾಲೋ ಮಾಡ್ತಾರೆ, ಅವರ ಕಲ್ಚರ್ನ ಅವ್ರು ತುಂಬಾ ಫಾಲೋ ಮಾಡ್ತಾರೆ, ಅವ್ರ ಸುತ್ತಮುತ್ತ ಜನರು ಒಪಿನಿಯನ್ನ ಅವರು ತುಂಬಾ ಫಾಲೋ ಮಾಡ್ತಾರೆ ಅನ್ನೋದನ್ನ ನೋಡ್ತಾರೆ. ಅವರ ಒಂದು ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ನ ಅವರು ತುಂಬಾ ಫಾಲೋ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಇದು ಒಂದು ಸಮಥಿಂಗ್ ನಿಮಗೆ ಗೊತ್ತಿಲ್ಲದೇ ಇರೋದು ಅಂದರೆ. ಆ್ಯಂಡ್ ಇಲ್ಲಿ ಒನ್ ಮೋರ್ ಮೆಸೇಜ್ ನಾವೇನು ನೋಡ್ಬೋದು ಅಂದರೆ, ಈ ಮೆಸೇಜ್ ಮೇನ್ಲಿ ಏನು ಹೇಳುತ್ತೆ ಅಂದರೆ ಟ್ರೆಡಿಷನ್ಸ್ನ ಫಾಲೋ ಮಾಡೋದು, ನಿಮ್ಮ ಹಿಂದೆ ಲೈಕ್ ನಿಮ್ಮ ಹೆರಿಡಿಟಿ, ನಿಮ್ಮ ಫ್ಯಾಮಿಲಿ, ಅವರು ನಂಬ್ಕೊ ಬಂದಿರೋ ಒಂದು ಬಿಲೀಫ್ ಸಿಸ್ಟಮ್, ಅವರು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರೋ ಒಂದು ಬಿಲೀಫ್ ಸಿಸ್ಟಮ್, ಇದು ಈ ರಿಲೇಷನ್ಶಿಪ್ಗೆ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ನಿಮಗಿಲ್ಲಿ ಮ್ಯಾಚ್ ಆಗ್ತಾಯಿದೆ ಅನ್ನೋದು ನೋಡ್ತಾ ಇದ್ದೀನಿ. ಲೈಕ್ ನಿಮಗೂ ಇಲ್ಲಿ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟನ್ನ ನೀವು ನೋಡ್ತಾ ಇದ್ದೀರಾ, ನೀವು ಇಲ್ಲಿ ಒಂದು ಲಾಂಗ್ ಟರ್ಮ್ ಡೆಡಿಕೇಟಿವ್ ರಿಲೇಷನ್ಶಿಪ್ನ ನೋಡ್ತಾ ಇದ್ದೀರಾ. ಆ್ಯಂಡ್ ಈವನ್ ಇಲ್ಲಿ ಈ ಒಂದು ಕನೆಕ್ಷನಲ್ಲಿ ಯಾವುದೇ ಒಂದು ರೂಲ್ಸ್ನ ಬ್ರೇಕ್ ಮಾಡುವಂಥದ್ದು ಒಳ್ಳೇದಲ್ಲ. ಇಟ್ಸ್ ಲೈಕ್ ನಿಮಗೂ ಒಂದು ಬೇಸಿಕ್ಕಿಂದನೂ ಈ ಪರ್ಸನ್ನ ಅರ್ಥ ಮಾಡ್ಕೊಳ್ಬೇಕು. ಎಲ್ಲೋ ಒಂದು ಕಡೆ ಯೂನಿವರ್ಸ್ ನಿಮ್ಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರೋದು ಅದೇ. ಇನ್ ಕೇಸ್ ಈ ಒಂದು ರಿಲೇಷನ್ಶಿಪ್ ಫಾರ್ವರ್ಡ್ ಹೋಗಬೇಕು ಅಂದರೆ ಈ ಒಂದು ರಿಲೇಷನ್ಶಿಪ್ಗೆ ಯಾವುದೇ ಒಂದು ಶಾರ್ಟ್ಕಟ್ ತಗೊಳ್ಳುವಂಥದ್ದು ಒಳ್ಳೇದು ಅಲ್ಲ. ಬಿಕಾಸ್ ಆ ಒಂದು ಬೇಸಿಕ್ ಫೌಂಡೇಶನ್ ಸ್ಟೆಪ್ ಬೈ ಸ್ಟೆಪ್ ಹೋಗೋದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲಿ ಈ ಪರ್ಸನ್ ಆಗಿರ್ಬೋದು ಅಥವಾ ನೀವಾಗಿರ್ಬೋದು, ಆಬ್ವಿಯಸ್ಲಿ ನಿಮಗಿದು ಗೊತ್ತಿಲ್ಲದಿರೋ ಅಂಥ ವಿಚಾರ. ಸೊ ಈ ಒಂದು ಪರ್ಸನ್ ಆಗಿರ್ಬೋದು, ಅವರ ಸುತ್ತಮುತ್ತ ಅವರು ಫಾಲೋ ಬಂದಿರೋ ಕಲ್ಚರ್ ಅವ್ರಿಗೆ ತುಂಬಾ ಮ್ಯಾಟರ್ ಆಗುತ್ತೆ, ಅವರ ಫ್ಯಾಮಿಲಿ ಒಪಿನಿಯನ್ ಅವ್ರಿಗೆ ತುಂಬಾ ಮ್ಯಾಟರ್ ಆಗುತ್ತೆ. ಬಿಕಾಸ್ ಇಲ್ಲಿ ಇದ್ರಲ್ಲಿ ನೋಡ್ಬೋದು ಲೈಕ್ ಮದರ್ ಎಲಿಫ್ಯಾಂಟ್, ಬೇಬಿ ಎಲಿಫ್ಯಾಂಟ್, ಲೈಕ್ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು. ಬೈ ದ ಬುಕ್ ಅಂದರೆ ರೂಲ್ಸ್ ಫಾಲೋ ಮಾಡುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಈ ಪರ್ಸನ್ ಏನಿದ್ದಾರೆ ಅವ್ರಿಗೆ ಅವರ ಫ್ಯಾಮಿಲಿ, ಅವರ ಹೆರಿಡಿಟಿ, ಲೈಕ್ ಅವರ ಕಲ್ಚರ್, ಅವ್ರು ಬಂದಿರೋ ರೀತಿ ನೀತಿ, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲೋ ಒಂದು ಕಡೆ ನಿಮಗೆ ಇನ್ ಕೇಸ್ ಆ ಒಂದು ಥಾಟ್ ಇದ್ದರೆ, ಲೈಕ್ ಈ ಪರ್ಸನ್ ಅವರ ಬ್ಯಾಕ್ಗ್ರೌಂಡ್, ಅವರ ಕಲ್ಚರ್ನೆಲ್ಲ ಬಿಟ್ಟು ನಿಮ್ಮ ಜೊತೆ ಬರ್ತಾರಾ, ಅವರ ಒಂದು ಬಿಲೀಫ್ಸ್ನ ಮುರಿದು ಬಿಟ್ಟು ಲೈಕ್ ನಿಮ್ಮ ಜೊತೆ ಕೈ ಜೋಡಿಸ್ತಾರ, ಹೀಗೆಲ್ಲ ಒಂದು ಥಾಟ್ಸ್ ಇದ್ದರೆ ನೋ, ಈ ಪರ್ಸನ್ ಯಾವುದೇ ಕಾರಣಕ್ಕೂ ಅವ್ರು ಬಂದಿರುವಂಥ ದಾರಿನ ಅವರು ಮರೆಯಲ್ಲ. ಆನೆಗಳು ಹಾಗೇನೆ, ಲೈಕ್ ಯಾವುದೇ ಕಾರಣಕ್ಕೂ ಅವು ಬಂದಿರುವಂಥ ದಾರಿನ ಅವು ಮರೆಯಲ್ಲ. ಎಂಥ ಜಾಗಕ್ಕೆ ಹೋದ್ರೂ ಅವ್ರಿಗೆ ಆನೆಗಳು ಎಲ್ಲಿಂದ ಬಂದವು ಅನ್ನೋದನ್ನ ಮರೆಯಲ್ಲ. ಯಾವ ರೂಟ್ ನೀವು ಕೇಳಿರ್ಬೋದು ಕತೆಗಳನ್ನ, ನಿಮ್ಮ ಮನೇಲಿ ಹೇಳಿರ್ಬೋದು ನಿಮ್ಮ ಪೇರೆಂಟ್ಸ್ ಅಥವಾ ಅಜ್ಜ ಅಜ್ಜಿ, ಆನೆಗಳು ಅವ್ರು ಬಂದಿರುವಂಥ ರೂಟ್ ಏನಿದೆ ಅದೇ ದಾರಿನ ನಡ್ಕೊಂಡು ಹೋಗ್ತವೆ. ಲೈಕ್ ಅವು ಯಾವತ್ತೂ ಮರೆಯಲ್ಲ. ಸೊ ಈ ಪರ್ಸನ್ ಏನಿದ್ದಾರೆ ಲೈಕ್ ಅವ್ರು ಬಂದಿರುವಂಥ ದಾರಿ, ಫಾಲೋ ಬಂದಿರುವಂಥ ಕಲ್ಚರ್, ಅವರ ಕಲ್ಚರ್ ಸಿಸ್ಟಮ್, ಅವರ ಬಿಲೀವ್ಸ್, ಇದನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಈವನ್ ದೋ ಇಟ್ಸ್ ಲೈಕ್ ಅವ್ರಿಗೆ ನಿಮ್ಮ ಬಗ್ಗೆ ಒಂದು ಸ್ಪೆಷಲ್ ಫೀಲಿಂಗ್ಸ್ ಇದ್ರೂ, ಅವ್ರಿಗೆ ನಿಮ್ಮ ಬಗ್ಗೆ ಒಂದು ಸ್ಪೆಷಲ್ ಥಾಟ್ಸ್ ಇದ್ರೂ, ಇನ್ ಕೇಸ್ ಪ್ರಾಬಬ್ಲಿ ಅವರ ಒಂದು ರೂಲ್ಸ್, ಅವರ ಒಂದು ಕಲ್ಚರ್, ಅವ್ರು ಬಂದಿರುವಂಥ ನೀತಿಗೆ ಇದೆಲ್ಲ ಅಡ್ಡ ಬಂದರೆ ಎಲ್ಲೋ ಒಂದು ಕಡೆ ಅವ್ರು ಇದನ್ನ ಸಹಿಸಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಇದು ಒಂದು ಹಿಡನ್ ಥಿಂಗ್, ನಿಮಗೆ ಗೊತ್ತಿಲ್ಲದಿರುವಂಥ ಒಂದು ವಿಚಾರ ಇದು. ಸೊ ನೋಡೋಣ ನೆಕ್ಸ್ಟ್ ಏನಿದೆ. ನೀವು ಇನ್ ಕೇಸ್ ಇದನ್ನ ವೆಯ್ಟ್ ಮಾಡಿದ್ರೆ, ಈ ರಿಲೇಷನ್ಶಿಪ್ಗೆ ವೆಯ್ಟ್ ಮಾಡಿದ್ರೆ, ಈ ಪರ್ಸನ್ ಮೇಲೆ ಏನೋ ಪರ್ಸನ್ ಇಂಪಾರ್ಟೆಂಟ್ ಅಂತ ನಿಮಗೆ ಅನಿಸಿದ್ರೆ ವೆಯ್ಟ್ ಮಾಡಿದ್ರೆ, ಇದ್ರ ಔಟ್ಕಮ್ ಏನಾಗಿರುತ್ತೆ ಈ ರಿಲೇಷನ್ಶಿಪ್ದು ಅಂತ ನೋಡೋಣ. ಟಿಕ್ಟಾಕ್. ಸೊ ದೇರ್ ಇಸ್ ದ ಕ್ಲಾಕ್ ಇದೆ, ಕೈಂಡ್ ಆಫ್ ಕೈಯಿಂದ ಬಿಚ್ಕೊಂಡು ಹೋಗ್ತಾ ಇದೆ, ಬಿಟ್ಟೋಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. 30 ನಂಬರ್. ಸೊ ಏನೋ ಒಂದು ಇಲ್ಲಿ ಟೈಮ್ ಟಿಕ್ಟಾಕ್ ಲೈಕ್ ಹೋಗ್ತಾ ಇದೆ, ಟೈಮ್ ಬೇಗ ಹೋಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂದರೆ, ಏನೋ ಒಂದು ಹೊರಗಡೆ ಎನ್ವಿರಾನ್ಮೆಂಟ್ ಎಫೆಕ್ಟ್ ಆಗ್ತಾ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಎಫೆಕ್ಟ್ ಆಗ್ತಾ ಇರೋದಾಗಿರ್ಬೋದು, ಆರ್ ಐ ಫೀಲ್ ಲೈಕ್
ಇಫ್ ನಾಟ್ ಟುಡೇ ದೆನ್ ನೆವರ್, ಆ ಥರ. ಲೈಕ್ ಇವತ್ತು ಒಂದು ಮೂವ್ ಮಾಡಲಿಲ್ಲ ಅಂದರೆ, ಇವತ್ತು ಒಂದು ಆ್ಯಕ್ಷನ್ ತಗೊಳ್ಲಿಲ್ಲ ಅಂದರೆ ಯಾವತ್ತೂ ಆಗಲ್ಲ. ಇವತ್ತು ಒಂದು ಡಿಸಿಷನಿಗೆ ಬರಲಿಲ್ಲ ಅಂದರೆ ಯಾವತ್ತೂ ಒಂದು ಕನ್ಕ್ಲೂಷನಿಗೆ ಬರಲ್ಲ. ಆ ಥರ ಒಂದು ಥಾಟಲ್ಲಿದೆ. ಲೈಕ್ ಈ ಒಂದು ರಿಲೇಷನ್ಶಿಪ್ ಏನು ಹೋಗ್ತಾ ಇದೆ ಅಲ್ವಾ, ಇದಕ್ಕೆ ಪ್ರಾಬಬ್ಲಿ ಒಂದು ಟೈಮ್ ಏನಿದೆ ಅದು ತುಂಬಾ ಕಡಿಮೆ ಇದೆ ಅನ್ನೋದನ್ನ ನೋಡ್ತಾಯಿನಿ. ಸೊ ನೋಡೋಣ ಎಕ್ಸಾಕ್ಟ್ ಮೀನಿಂಗ್ ಏನಿದೆ ಅಂತ ನೋಡೋಣ. ಇಟ್ ಹ್ಯಾಸ್ 30 ನಂಬರ್ ಆನ್ ಇಟ್. ರಿಲೇಟ್ ಆಗ್ಬೋದು ನಿಮಗೆ ಅಥವಾ ನಿಮ್ಮ ಪಾರ್ಟ್ನರ್ಗೆ. ನಿಮ್ಮ ಬರ್ತ್ ಡೇಟ್ ಆಗಿರ್ಬೋದು, ಅವರ ಬರ್ತ್ ಡೇಟ್ ಆಗಿರ್ಬೋದು, 11 or 30 ಸಮಥಿಂಗ್ ರಿಲೇಟೆಡ್. ನೋಡೋಣ ಏನು ಎಕ್ಸಾಕ್ಟ್ ಮೆಸೇಜ್ ಅಂತ. ಪಾಸ್ ಮಾಡ್ಕೊಂಡು ಓದ್ಬೋದು. ಟೈಮ್ಲೆಸ್ನೆಸ್, ಎಕ್ಸಾಕ್ಟ್ಲಿ, ಡಿವೈನ್ ಟೈಮಿಂಗ್, ಇಮ್ಮೆಜುರೇಬಲ್ ಟೈಮ್. ಆ್ಯಂಡ್ ಈ ಒಂದು ಈ ಮೆಸೇಜ್ನ ಪಾಸ್ ಮಾಡ್ಕೊಂಡು ಹೋಗ್ಬೋದು. ಲವ್, ದ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್. Even the body's reproductive cycles have their own timetable. Wow. Some things are preordained and cannot be caused. Everything has its season, its divine and appropriate timing, especially when it comes to matters of the heart. Remember that you always have enough time for love, to find it, to nurture it, to give and receive it. Its clock is eternal and ticks according to the beating of your heart in the perfect rhythm. Isn't that wonderful to know love is always right on time? Wow. So ಒನ್ ಮೋರ್ ಥಿಂಗ್ ನಾನು ಏನು ನೋಡ್ತಾ ಇದ್ದೀನಿ ಅಂತ ಅಂದರೆ, ಪ್ರಾಬಬ್ಲಿ ಈ ಒಂದು ಸಿಚುವೇಶನ್ ಏನಾಗ್ತಾ ಇದೆ, ನೀವು ಅವ್ರನ್ನ ನೋಡೋದು, ನೀವು ಅವ್ರ ಮೆಸೇಜ್ ಮಾಡ್ತಿರೋದು, ಗ್ರೂಪಲ್ಲಿ ನೋಡಿದವ್ರು, ನೀವು ಅವ್ರನ್ನ ಡೈಲಿ ನಡ್ಕೊಂಡು ಹೋಗ್ತಿರೋದು ನೋಡೋದು, ಅಥವಾ ಸೋಷಿಯಲ್ ಮೀಡ್ಯಾದಲ್ಲಿ ಒಂದೊಂದು ಅವ್ರದ್ದು ಪೋಸ್ಟ್ ನೋಡೋದು. ಸೊ ಈವನ್ ಯಾಕೆ ನಿಮಗೆ ಒಂದು ಬಾಂಡಿಂಗ್ ಫೀಲ್ ಆಗ್ತಾ ಇಲ್ಲ, ಲೈಕ್ ಕನೆಕ್ಟ್ ಆಗ್ತಾ ಇಲ್ಲ, ಈವೊಂದು ಅಲ್ಲೊಂದು ಫೀಲಿಂಗ್ ಇದ್ರೂ, ಎಮೋಷ್ನಲ್ ಕನೆಕ್ಷನ್ ಇದ್ರೂ ಯಾಕೆ ಎಲ್ಲೂ ಮುಂದೆ ಹೋಗ್ತಾ ಇಲ್ಲ? ಎಲ್ಲ ಸರಿ ಹೋಗ್ತಾಯಿದೆ, ಬಟ್ ಸ್ಟಿಲ್ ಸರಿ ಹೋಗ್ತಾಯಿದೆ. ಬಿಕಾಸ್ ನಾನು ಮೇನ್ ಒನ್ ಥಿಂಗ್ ಇಲ್ಲಿ ಏನು ನೋಡ್ತಾ ಇದ್ದೀನಿ ಅಂದರೆ, ಪ್ರಾಪರ್ ಟೈಮಿಂಗಲ್ಲಿ ನೀವು ಮೀಟ್ ಆಗಿಲ್ಲ. ಈವೊಂದು ಕರೆಂಟ್ಲಿ ನಿಮಗೆ ಒಬ್ರನ್ನೊಬ್ರನ್ನ ಗೊತ್ತಿದ್ರೂ ನೀವು ಕ್ಲೋಸ್ ಆಗೋದೇ ಬೇರೆ ಒಂದು ಸೀಸನಲ್ಲಿ, ಅಂದರೆ ಇನ್ನೂ ಟೈಮ್ ಇದೆ ಅಂತ ಹೇಳ್ಬೋದು. ಇದೊಂದು ಪ್ರಾಪರ್ ಟೈಮ್ ಅಲ್ಲ ನೀವಿಬ್ಬರು ಕನೆಕ್ಟ್ ಆಗೋದಕ್ಕಾದರೂ ಆಗಿರ್ಬೋದು. ಇದೊಂದು ಪ್ರಾಪರ್ ಟೈಮ್ ಅಲ್ಲ ನೀವಿಬ್ಬರು ಒಬ್ರಿಗೊಬ್ರಿಗೆ ತುಂಬ ಕ್ಲೋಸ್ ಆಗೋದಾಗಿರೋದು. ಪ್ರಾಬಬ್ಲಿ ಅವರ ಜೀವನದಲ್ಲಿ ಬೇರೆ ಬೇರೆ ಏನೇನೋ ಸಿಚುವೇಶನ್ಸ್ ಆಗ್ತಾ ಇದೆ. ಅದು ಒಂದು ಕಮಿಟ್ಮೆಂಟು, ಒಂದು ರಿಲೇಷನ್ಶಿಪ್ ಕಮಿಟ್ಮೆಂಟಿಗೆ ಸಾಥ್ ಕೊಡಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತ ನೋಡ್ತಾ ಇದ್ದೀನಿ ಅಂದರೆ, ಈ ರಿಲೇಷನ್ಶಿಪ್ ಕರೆಂಟ್ ಸಿಚುವೇಷನಲ್ಲಿ ಏನಿದೆ ಹಿಂಗಿರಲ್ಲ ಫ್ಯೂಚರಲ್ಲಿ. ಇದಕ್ಕೆ ಟೈಮ್ ಬೇಕು ಗ್ರೋತ್ ಆಗೋಕ್ಕೆ. ಆ್ಯಂಡ್ ತುಂಬ ನೀವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ. ಅನದರ್ ಲೈಕ್ 3 months ಅಟ್ಲೀಸ್ಟ್ ಏನೂ ನಿಮ್ಮಿಬ್ಬರ ಮಧ್ಯೆ ಏನೂ ಆ ಥರ ಒಂದು ಬಿಗ್ ಥಿಂಗ್ಸ್ ಆಗಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ನೋಡೋಣ ಇನ್ನೊಂದು ಮೆಸೇಜ್. ವೆಯ್ಟ್ ಮಾಡಿದ್ರೆ ಆಯಿತು. ಇವಾಗ ಇನ್ ಕೇಸ್ ನೀವು ಮೂವ್ ಆನ್ ಆದರೆ ಏನು ಆಗುತ್ತೆ, ಈ ರಿಲೇಷನ್ಶಿಪ್ ಮಧ್ಯೆ ಏನಾಗುತ್ತೆ, ಏನಾದರೂ ಲೈಕ್ ಗ್ರೋತ್ ಆಗುತ್ತಾ, ಈ ಪರ್ಸನಿಗೆ ಏನಾದರೂ ಮಿಸ್ ಮಾಡ್ಕೊತಾರ ನಿಮ್ಮನ್ನ, ಏನು ಚೇಂಜಸ್ ಆಗುತ್ತೆ ಅಂತ. ದೇರ್ ಈಸ್ ರೀಜನರೇಷನ್. ವಾವ್, ಐ ರಿಯಲಿ ಲವ್ ದಿಸ್ ಮೆಸೇಜ್. ರೀಜನರೇಷನ್, ಇಟ್ಸ್ ಆಲ್ಸೋ ಅಬೌಟ್ ಒಂದು ಎಂಡಿಂಗಿಂದ ಒಂದು ನ್ಯೂ ಬಿಗಿನಿಂಗ್ ಬರೋದು. ಪ್ರಾಬಬ್ಲಿ ತುಂಬ ಜನ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಆಲ್ರೆಡಿ ಒಂದು ವೆರಿ ಮೀನಿಂಗ್ಫುಲ್ ರಿಲೇಷನ್ಶಿಪ್ಪಲ್ಲಿ ಇದ್ದರೆ, ನೀವು ಒಂದು ವೆರಿ ಲಾಂಗ್ ಟರ್ಮ್ ಕಮಿಟ್ಮೆಂಟಲ್ಲಿ ಇದ್ರಿ, ಒಬ್ರನ್ನೊಬ್ರು ತುಂಬ ಮಾತಾಡಿಸ್ತಾ ಇದ್ರಿ, ತುಂಬ ಇಷ್ಟಪಡ್ತಾ ಇದ್ರಿ. ಎಲ್ಲೋ ಒಂದು ಕಡೆ ಇವಾಗ ಟೈಮ್ ಸೆಟ್ಟಿಂಗ್, ಸಿಚುವೇಶನ್, ಕಲ್ಚರ್, ಅವ್ರ ಫ್ಯಾಮಿಲಿ ಇದೆಲ್ಲ ಅಡ್ಡ ಬರ್ತಾ ಇದೆ. ಓಕೆನಾ? ಸೊ ಇನ್ ಕೇಸ್ ನೀವು ಮೂವ್ ಆನ್ ಆದರೆ ಗ್ರೋತ್ ಇರುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀನಿ ಈ ಒಂದು ಕನೆಕ್ಷನ್ ಮಧ್ಯೆ. ಒಂದು ರೀಜನರೇಷನ್, ಒಂಥರ ಬೆಂಕಿಗೆ ಬಿದ್ದಿರೋ ಒಂದು ಫೀಲಿಂಗ್ಸ್, ಬೆಂಕಿಗೆ ಬಿದ್ದಿರೋ ಒಂದು ಎಮೋಷನ್ಸ್ ಮಧ್ಯ ಒಂದು ಗ್ರೋತ್ ಆಗೋದನ್ನು ನೋಡ್ತಾ ಇದ್ದೀನಿ. ವಾವ್, ನನಗೆ ತುಂಬಾ ಇಷ್ಟ ಆಯ್ತು ಈ ಮೆಸೇಜ್. ಸೊ ಎಕ್ಸಾಕ್ಟ್ಲಿ ನೋಡೋಣ ನಿಮಗೇನು ಇದರಿಂದ ಮೆಸೇಜ್ ಇದೆ ಅಂತ. ಪಾಸ್ ಮಾಡ್ಕೋಬೋದು ನೀವು. ರೀಬರ್ತ್, ಸೆಕೆಂಡ್ ಚಾನ್ಸ್, ನ್ಯೂ ಆಪರ್ಚುನಿಟಿ. Wow. The world is based on connections and relationships. No matter what loss has occurred in the past or even now, death and endings are only illusions. There is life after death, love after loss,
and in this moment you are radiant, the regenerative life force energy that makes you irresistible to love in all forms. Now, the time when you will see evidence of the new emergence. Can you feel it? Love is rising up. Wow. I feel like ಇದ್ರ ಬಗ್ಗೆ ನೀವು ಎಷ್ಟು ಥಾಟ್ ಕಮ್ಮಿ ಮಾಡ್ತಿರೋ, ಈ ಪರ್ಸನ್ಗೆ ಎಷ್ಟು ನೀವು ಅಟೆನ್ಷನ್ ಕೊಡೋದು ಕಮ್ಮಿ ಮಾಡ್ತಿರೋ, ಆ್ಯಂಡ್ ಎಷ್ಟು ನೀವು ನಿಮ್ಮ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡಿಕೊಂಡು ನಿಮಗೆ ಇಲ್ಲಿ ಬಂದಿರೋ ಆಪರ್ಚುನಿಟಿ ಬಗ್ಗೆ ಫೋಕಸ್ ಮಾಡಿಕೊಂಡು ನಿಮ್ಮ ಲಾಂಗ್ ಟರ್ಮ್ ಪ್ಲ್ಯಾನ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ಕೊಂಡು ಇರ್ತಿರೋ ಅಷ್ಟೇ ಒಳ್ಳೆಯದು ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಸ್ಟೇ ಆದರೆ ಎಲ್ಲೋ ಒಂದು ಕಡೆ ಇವಾಗ ನಿಮಗೆ ಬರ್ತಾ ಇರೋ ಬೇರೆ ಆಪರ್ಚುನಿಟೀಸ್ ಆಗಿರ್ಬೋದು, ಕರಿಯರ್ ಬಗ್ಗೆ ಆಗಿರ್ಬೋದು, ಬೇರೆ ಥಾಟ್ಸ್, ಬೇರೆ ಲೈಫ್ ಅಂದಮೇಲೆ ಎಲ್ಲದೂ ಬ್ಯಾಲೆನ್ಸ್ ಮಾಡಲೇಬೇಕು. ಸೊ ಎಲ್ಲೋ ಒಂದು ಕಡೆ ನೀವು ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಎಲ್ಲ ನಿಮ್ಮ ಕೈ ಬಿಟ್ಟು ಹೋಗುತ್ತೆ. ಬಿಕಾಸ್ ಈ ಟಿಕ್ಟಾಕ್ ಮೆಸೇಜ್ ಮೇಯ್ನ್ಲಿ ನನಗೇನು ಅನ್ನಿಸ್ತಾ ಇದೆ ಅಂದರೆ, ಈ ರಿಲೇಷನ್ಶಿಪ್ಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಕೈಲಿರೋ ಬೇರೆ ಆಪರ್ಚುನಿಟೀಸ್ನ ನೀವು ಬಿಡಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಎಲ್ಲ ಬಿಟ್ಟೋಗ್ಬಿಡುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ನೀವು ಜಾಸ್ತಿ ನಿಮ್ಮ ಮೇಲೆ ಫೋಕಸ್ ಮಾಡಿಕೊಂಡು ಈ ರಿಲೇಷನ್ಶಿಪ್ ಬಗ್ಗೆ, ಈ ಕನೆಕ್ಷನ್ ಬಗ್ಗೆ ಲೆಸ್ ಥಾಟ್ ಕೊಟ್ಟರೆ ನಿಮಗೆ ಒಳ್ಳೆಯದು, ನಿಮ್ಮ ಫ್ಯೂಚರ್ಗೆ ಒಳ್ಳೆಯದು ಅನ್ನೋದನ್ನ ಮೇಯ್ನಾಗಿ ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಅದಾಗಿತ್ತು. ಇನ್ ಕೇಸ್ ನೀವು ಮೂವ್ ಆನ್ ಆದರೆ ಒಂದು ಗ್ರೋತ್ ಇರುತ್ತೆ. ಲೈಕ್ ಆವಾಗ ಪ್ರಾಬಬ್ಲಿ ಈ ಪರ್ಸನ್ನಿಗೆ ನಿಮ್ಮ ವ್ಯಾಲ್ಯೂ ಅರ್ಥ ಆಗುತ್ತೆ. ಈ ಪರ್ಸನಿಗೆ ಇದರಲ್ಲಿ ಅವ್ರು ಏನು ಕಳ್ಕೊತಾ ಇದ್ದಾರೆ ಅನ್ನೋದನ್ನ ಮೇಯ್ನಾಗಿ ಗೊತ್ತಾಗುತ್ತೆ. ಲೈಕ್ ಒಂದು ನ್ಯೂ ಬಾಂಡಿಂಗ್, ನ್ಯೂ ಲವ್ ಆವಾಗ ಗ್ರೋತ್ ಆಗುತ್ತೆ. ದೇರ್ ವಿಲ್ ಬಿ ಅ ಸೆಕೆಂಡ್ ಚಾನ್ಸ್. ಸೊ ಮೂವ್ ಆನ್ ಆದರೆ ಪ್ರಾಬಬ್ಲಿ ಎಲ್ಲೋ ಒಂದು ಕಡೆ ಅವರಿಗೂ ನಿಮ್ಮ ವ್ಯಾಲ್ಯೂ ಗೊತ್ತಾಗುತ್ತೆ ಅನ್ನೋದನ್ನ ಮೇಯ್ನಾಗಿ ನೋಡ್ತಾ ಇದ್ದೀನಿ. ವಿಚ್ ಈಸ್ ಅಗೇನ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಕ್ವೆಶನ್. ಒಂದು ರೀಡಿಂಗ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ಇನ್ ಕೇಸ್ ನೀವು ಮೂವ್ ಆನ್ ಆದರೆ ಈ ಪರ್ಸನ್ನಿಂದ ಈ ರಿಲೇಷನ್ಶಿಪ್ ಅಲ್ಲ, ನಿಮ್ಮ ಹೊರಗಡೆ ಜೀವನದಲ್ಲಿ ಹೇಗೆ ಇದು ಎಫೆಕ್ಟ್ ಆಗ್ಬೋದು ಅನ್ನೋದನ್ನ ನೋಡೋಣ. ವಿ ಹ್ಯಾವ್ ಅ ಡಾರ್ಕ್ ಮ್ಯಾನ್. ಇಟ್ ಸೇಸ್ ಡೀಲಿಂಗ್ಸ್ ಆರ್ ರಿಲೇಷನ್ಶಿಪ್ ವಿತ್ ಅ ಮ್ಯಾನ್ ವಿತ್ ಡಾರ್ಕ್ ಕಾಂಪ್ಲೆಕ್ಷನ್ ಆರ್ ಹೇರ್. ವಾವ್, ತುಂಬ ಜನ ಇಲ್ಲಿ ಏನು ರೀಡಿಂಗಿಗೆ ಬಂದಿದ್ದೀರಾ, ತುಂಬ ಜನ ಪ್ರಾಬ್ಲಿ ಹುಡುಗಿರ ಅನಿಸುತ್ತೆ ನೀವು. ಸೊ ವಾಟ್ ಐ ಆಮ್ ಸೀಯಿಂಗ್ ಇಸ್ ದ್ಯಾಟ್ ಒಂದು ಟೈಮ್ ಬೀಯಿಂಗಿಗೆ ನೀವು ಇನ್ನೊಬ್ಬ ಪರ್ಸನ್ ಜೊತೆ ಕನೆಕ್ಟ್ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ. ಒಂದು ಟೈಮ್ ಬೀಯಿಂಗ್, ಇನ್ ಕೇಸ್ ನೀವು ಮೂವ್ ಆನ್ ಆದರೆ ಐ ಫೀಲ್ ಈ ಒಂದು ಬಾಂಡಿಂಗ್ ಮಧ್ಯನೂ ಒಂದು ಇಂಪ್ರೂವ್ಮೆಂಟ್ ಇರುತ್ತೆ, ಬಟ್ ಟೈಮ್ ತೊಗೊಳುತ್ತೆ. ಅಟ್ಲೀಸ್ಟ್ ಫಾರ್ ಅನದರ್ 3 to 4 months ನಿಮ್ಮಿಬ್ಬರು ಮಧ್ಯೆ ಈ ಕ್ವೆಶನಲ್ಲಿರುವಂಥ ಪರ್ಸನ್ ಏನಿದ್ದಾರೆ ಅವರ ಮತ್ತು ನಿಮ್ಮ ಮಧ್ಯೆ ಯಾವುದೇ ರೀತಿಯಾದ ಒಂದು ಗ್ರೋತ್ನ ನೋಡ್ತಾ ಇಲ್ಲ. ಆ್ಯಂಡ್ ಮೋರ್ ಓವರ್ ಅವ್ರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಿಲ್ಲ ಅನ್ನೋದನ್ನ ಮೇಯ್ನಾಗಿ ನೋಡ್ತಾ ಇದ್ದೀನಿ. ಆ್ಯಂಡ್ ಇನ್ ಕೇಸ್ ನೀವು ಮೂವ್ ಆನ್ ಆದರೆ ನಿಮಗೆ ಇನ್ನೊಬ್ಬರು ಪರ್ಸನ್ ಕನೆಕ್ಟ್ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ. ಸೊ ಪಾಸ್ ಮಾಡಿಕೊಂಡು ಈ ಮೆಸೇಜ್ನ ಓದ್ಬೋದು. A man with dark hair, dark complexion is shown. His face is inscrutable. You will have dealings or a relationship with a man with dark complexion and hair. However, the symbol does not indicate whether the man is friend or foe, whether the relationship will be a romantic, business or social nature. ಓಕೆ, ಸೊ ಇದು ಎಕ್ಸಾಕ್ಟ್ಲಿ ನೀವು ಇವ್ರ ಜೊತೆ ರೊಮ್ಯಾಂಟಿಕ್ ರಿಲೇಷನ್ಶಿಪ್ಪಲ್ಲೇ ಇರ್ತೀರಾ ಅನ್ನೋದನ್ನ ನೋಡ್ತಾ ಇಲ್ಲ, ಆಯಿತಾ. ಪ್ರಾಬ್ಲಿ ಒಂದು ಹೆಲ್ಪ್ ಆರ್ ಸಪೋರ್ಟಿವ್ ಆಗಿ ಬರ್ಬೋದು, ಒಂದು ನ್ಯೂ ಆಪರ್ಚುನಿಟಿ ತೊಗೊಂಡು ನಿಮ್ಮ ಲೈಫಲ್ಲಿ ಬರ್ಬೋದು ಈ ಪರ್ಸನ್. ಸೊ ವಾಟ್ ಐ ಆಮ್ ಸೇಯಿಂಗ್ ಈಸ್, ಈ ರಿಲೇಷನ್ಶಿಪ್ ಮೇಲೆ ನೀವು ಫೋಕಸ್ ಮಾಡಿದ್ರೆ ಎಷ್ಟೋ ನಿಮ್ಮ ಹೊರಗಡೆ ಜಗತ್ತಲ್ಲಿ ಆಗುವಂಥ ಎಕ್ಸ್ಪೀರಿಯನ್ಸಸ್ನ ನೀವು ಮಿಸ್ ಮಾಡ್ಕೊಬಿಡ್ತೀರ. ಇನ್ನೂ ಬೇರೆ ಬೇರೆ ಇಂಪಾರ್ಟೆಂಟ್ ಜನಗಳನ್ನ ಮೀಟ್ ಮಾಡೋದನ್ನ ನೀವು ಮಿಸ್ ಮಾಡ್ಕೊಬಿಡ್ತೀರ. ಬಿಕಾಸ್ ಐ ಆಮ್ ಸೇಯಿಂಗ್ ಇನ್ಕ್ರೆಡಿಬಲ್ ಥಿಂಗ್ಸ್ ಇನ್ ಯುವರ್ ಲೈಫ್. ನಿಮ್ಮ ಜೀವನದಲ್ಲಿ ಬರೀ ಈ ರಿಲೇಷನ್ಶಿಪ್ ಅಷ್ಟೇ ಅಲ್ಲ, ನಿಮ್ಮ ಲೈಫ್ ತುಂಬಾ ಚೆನ್ನಾಗಿದೆ, ತುಂಬಾ ಆಪರ್ಚುನಿಟೀಸ್ ಬರುತ್ತೆ, ತುಂಬಾ ಪ್ಲ್ಯಾನ್ಸ್ ಇದೆ ದೇವರಿಗೆ ನಿಮ್ಮ ಫ್ಯೂಚರ್ ಮೇಲೆ ಎಲ್ಲನೂ. ಸೊ ಓವರಾಲ್ ಒಂದು ಅಮೇಝಿಂಗ್ ಪರ್ಸನ್ನ ನೀವು ಮೀಟ್ ಆಗ್ತೀರಾ ಇನ್ ಕೇಸ್ ಈ ಪರ್ಸನ್ನ ಬಿಟ್ಟು, ಈ ಒಂದು ರಿಲೇಷನ್ಶಿಪ್ ಥಾಟ್ನ ಬಿಟ್ಟು ಮೂವ್ ಆನ್ ಆದರೆ. ಆ್ಯಂಡ್ ಮೋರ್ ಓವರ್ ಈ ಒಂದು ರಿಲೇಷನ್ಶಿಪ್ಪಲ್ಲೂ ಗ್ರೋತ್ ಇರುತ್ತೆ. ಪ್ರಾಬಬ್ಲಿ ಎಲ್ಲ ನೋಡಿದ್ರೆ ಕೈಂಡ್ ಆಫ್
ಒಂದು ರೈಟ್ ಸಿಚುವೇಶನಲ್ಲಿ ಇಲ್ಲ, ನೀವು ಒಂದು ರೈಟ್ ಪೊಸಿಷನಲ್ಲಿ ಇಲ್ಲ ನೀವು ಅನ್ನೋದನ್ನ ಮೇಯ್ನಾಗಿ ನೋಡ್ತಾ ಇದ್ದೀನಿ. ಸೊ ಅದಾಗಿರುತ್ತೆ. ಆ್ಯಂಡ್ ನಿಮಗೆ ಮೇಯ್ನಾಗಿ ಇವಾಗ ಯೂನಿವರ್ಸ್ ಮೆಸೇಜ್ ಏನು ಹೇಳುತ್ತೆ, ಯಾವ ಡಿಸಿಷನ್ ತೊಗೊಂಡ್ರೆ ಒಳ್ಳೆಯದು, ಮೂವ್ ಆನ್ ಆದರೆ ಒಳ್ಳೆಯದಾ, ಸ್ಟೇ ಆದರೆ ಒಳ್ಳೆಯದಾ? ಇಂಪಾರ್ಟೆಂಟ್ ಮೆಸೇಜ್, ಲಾಸ್ಟ್ ಆ್ಯಂಡ್ ಫೈನಲ್ ಮೆಸೇಜ್. ಆಲ್ರೆಡಿ ನಿಮಗೆ ಮೆಸೇಜಸ್ ಬಂದಿದೆ ಅಂತ ನೋಡ್ತಾ ಇದ್ದೀನಿ, ಕ್ಲಾರಿಫಿಕೇಷನ್ ಆಲ್ರೆಡಿ ಸಿಕ್ಕಿದೆ, ಬಟ್ ಸ್ಟಿಲ್ ಫೈನಲ್ ಮೆಸೇಜ್ ಕ್ಯಾಮಲ್. ವಾವ್, ನಾವು ಇನ್ನೂ ಡಿಸ್ಕಸ್ ಮಾಡಿದ್ವಿ ಲೈಕ್ ಡೆಸರ್ಟಲ್ಲಿ ಕ್ಯಾಮಲ್ ಇರಬೇಕು, ಎಲಿಫೆಂಟ್ ಇದೆ, ಯಾಕೆ ಕ್ಯಾಮಲ್ ಬಂತು? ಸೊ ನೋಡೋಣ ಇದ್ರ ಏನಂತ ಇದೆ ಅಂದರೆ ಪರ್ಸ್ಯೂರ್ ಆ್ಯಂಡ್ ಯು ವಿಲ್ ಓವರ್ಕಮ್ ಪ್ರಾಬ್ಲಮ್ಸ್. ವಾವ್, ಕ್ಯಾಮಲ್ ಯಾವಾಗಲೂ ಒಂದು ನೀವು ಕೇಳಿರ್ಬೋದು, ವಾಟರ್ನ ಸೇವ್ ಮಾಡ್ಕೊಳ್ಳೋದು ಹಂಪಲ್ಲಿ, ಒಂದು ಲಾಂಗ್ ಟರ್ಮ್ ಪ್ಲ್ಯಾನ್ಸಿಗೆ ಏನೇನು ರಿಸೋರ್ಸಸ್ ಸೇವ್ ಮಾಡ್ಕೊಳ್ಳೋದು, ಅದನ್ನ ನಾನು ಮೇಯ್ನಾಗಿ ನೋಡ್ತಾ ಇದ್ದೀನಿ. ಆ್ಯಂಡ್ ಬಂದಿದೆ ಹ್ಯಾಂಗ್ಡ್ ಮ್ಯಾನ್. ನಿಮಗೆ ನೋಡೋಣ ಏನು ಮೆಸೇಜ್ ನಿಮಗೆ ಯೂನಿವರ್ಸ್ ಕೊಡ್ತಾ ಇದೆ ಅಂತ. ಸೊ ಕ್ಯಾಮೆಲ್ ಇಸ್ ಆಲ್ಸೋ ಅಬೌಟ್ ಒಂದು ಪೇಷನ್ಸ್ ಅನಿಮಲ್ನ ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ವಿತ್ ದ ಹ್ಯಾಂಗ್ಡ್ ಮ್ಯಾನ್ ಹಿಯರ್, ನಿಮ್ಮ ಒಂದು ಥಾಟ್ ಪ್ರೊಸೆಸ್ ಏನಿರುತ್ತೆ ಅದನ್ನ ನೀವಿವಾಗ ಚೇಂಜ್ ಮಾಡಬೇಕಾಗತ್ತೆ. ನಿಮ್ಮ ಒಂದು ಪರ್ಸ್ನಲ್ ಗ್ರೋತ್ಗಾಗಿರ್ಬೋದು, ನಿಮ್ಮ ಒಂದು ಪರ್ಸ್ನಲ್ ಡೆವಲಪ್ಮೆಂಟ್ ಕಡೆ ನೀವು ಡಿಸಿಷನ್ ಚೇಂಜ್ ಮಾಡಬೇಕಾಗತ್ತೆ. ಪ್ರಾಬ್ಲಿ ಇದಕ್ಕೂ ಮುಂಚೆ ನಿಮ್ಮ ಥಾಟ್ಸ್ ಬೇರೆಯೇ ಇತ್ತು, ಇನ್ನು ಮುಂದೆ ನಿಮ್ಮ ಥಾಟ್ಸ್ ಡಿಸಿಷನ್ಸ್ ಬೇರೆ ಆಗೋದು ತುಂಬಾ ಒಳ್ಳೆಯದು. ಬಿಕಾಸ್ ಡೆಫಿನೆಟ್ಲಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಗ್ರೋತ್ ಇದೆ, ಬಟ್ ತುಂಬಾ ಟೈಮ್ ತೊಗೊಳುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಈ ಒಂದು ಟೈಮ್ ತೊಗೊಳೋದ್ರಿಂದ ನಿಮ್ಮ ಒಂದು ನಿಮ್ಮ ಒಂದು ಪರ್ಸ್ನಲ್ ಥೀಮ್ ಏನಿದೆ, ನಿಮ್ಮ ಒಂದು ಪರ್ಸ್ನಾಲಿಟಿ, ನಿಮ್ಮ ಒಂದು ಪರ್ಸ್ನಲ್ ಗೋಲ್ಸಲ್ಲಿ ಯಾವುದೇ ರೀತಿ ಗ್ರೋತ್ ಆಗಲ್ಲ ಅಂತ ನಿಮಗೆ ಅನಿಸಿದ್ರೆ ಮೂವ್ ಆನ್ ಆಗೋದು ತುಂಬಾ ಒಳ್ಳೆಯದು. ಬಿಕಾಸ್ ಹ್ಯಾಂಗ್ ಮ್ಯಾನ್ ಏನು ಹೇಳುತ್ತೆ ಅಂದರೆ, ಇಷ್ಟು ದಿನ ನಿಮ್ಮ ಥಾಟ್ಸ್ ಬೇರೆಯೇ ಇತ್ತು, ಇನ್ಮೇಲೆ ನಿಮ್ಮ ಥಾಟ್ಸ್ ಬೇರೆ ಚೇಂಜ್ ಆಗಲೇಬೇಕು. ಆ್ಯಂಡ್ ಇವಾಗ ನೀವು ಒಂದು ರೈಟ್ ಪೊಸಿಷನಲ್ಲಿ ಇಲ್ಲ, ಇದೊಂದು ಡಿಸೈಡ್ ಮಾಡೋದಕ್ಕಾಗಿರ್ಬೋದು, ನೀವೊಂದು ರೈಟ್ ಪೊಸಿಷನ್ ಇಲ್ಲ, ನೀವು ಟೈಮ್ ತೊಗೋಬೇಕು. ಆ್ಯಂಡ್ ಇನ್ನೊಂದೇನು ನೋಡ್ತಾ ಇದ್ದೀನಿ ಅಂದರೆ, ಮುಂಚೆನೇ ಹೇಳ್ದಂಗೆ ಈ ಒಂದು ರಿಲೇಷನ್ಶಿಪ್ ಏನಿದೆ ಅದೊಂದು ರೈಟ್ ಟೈಮಲ್ಲಿ ಫಾರ್ಮ್ ಆಗಿಲ್ಲ, ಇದೊಂದು ರೈಟ್ ಟೈಮೇ ಅಲ್ಲ ನೀವಿಬ್ಬರು ಒಂದಾಗೋದಕ್ಕೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ಇದೊಂದು ಎಕ್ಸ್ಟರ್ನಲ್ ಇನ್ಫ್ಲುಯೆನ್ಸ್ ಆಗಿರ್ಬೋದು, ಅವ್ರದ್ದು ಒಪಿನಿಯನ್ ಅಂತಲೂ ಆಗಿರ್ಬೋದು, ಏನೇ ಆಗಿರ್ಬೋದು, ಒಂದು ರೈಟ್ ಟೈಮಲ್ಲಿ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ನಿಮಗೆ ಒಂದು ರೈಟ್ ಮೂಮೆಂಟಲ್ಲಿ ಇಲ್ಲ, ನೀವು ಇದ್ರ ಬಗ್ಗೆ ಥಿಂಕ್ ಮಾಡೋದಕ್ಕಾದರೂ ಆಗಿರ್ಬೋದು. ಸೊ ಇದಾಗಿತ್ತು ನಿಮ್ಮ ಮೆಸೇಜ್. ಆ್ಯಂಡ್ ಐ ಫೀಲ್ ಲೈಕ್ ವೇಟಿಂಗ್ ಏನಿ ಪರ್ಸನಿಗೆ ನೀವು ವೆಯ್ಟ್ ಮಾಡಬೇಕಂತ ಇದ್ದೀರಾ, ಅದರಿಂದ ನಿಮಗೆ ಯಾವುದೇ ರೀತಿಯಾದ ಒಂದು ಗ್ರೋತ್ ಬರಲ್ಲ. ಇವರಿಗೆ ಸ್ಟಿಕ್ ಆನ್ ಆಗೋದು, ಇವ್ರಿಗೋಸ್ಕರ ವೆಯ್ಟ್ ಮಾಡೋದು, ನಿಮ್ಮ ಒಂದು ಪರ್ಸ್ನಲ್ ಗ್ರೋತಿಗೆ ಇದು ಯಾವುದೇ ರೀತಿಯಾಗೂ ಹೆಲ್ಪ್ ಮಾಡಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಮೋರ್ ಓವರ್ ಮೂವ್ ಆನ್ ಆಗೋದ್ರಿಂದ ಪ್ರಾಬ್ಲಿ ನೀವು ಇನ್ನೂ ಬೇರೆ ಬೇರೆ ಆಪ್ಷನ್ಸ್ ಸಿಗುತ್ತೆ, ಬೇರೆ ಬೇರೆ ಜನರನ್ನ ಮೀಟ್ ಆಗ್ತೀರಾ ಅನ್ನೋದನ್ನು ನೋಡ್ತಾ ಇದ್ದೀನಿ. ಸೊ ನಿಮಗೆ ಪೇಷನ್ಸ್ ಬೇಕು, ಲವ್ವೇ ಇಲ್ಲ, ಲವ್ ಆಗಲ್ಲ, ನೀವು ರೈಟ್ ಪರ್ಸನ್ನ ಮೀಟ್ ಆಗಲ್ಲ, ನಿಮ್ಮ ಒಂದು ಭಾವನೆಗಳಿಗೆ ಒಂದು ವ್ಯಾಲ್ಯೂ ಕೊಡೋ ಪರ್ಸನ್ ಮೀಟ್ ಆಗಲ್ಲ, ನೀವು ಯಾವುದೇ ಕಾರಣಕ್ಕೂ ಒಂದು ಪರ್ಸ್ನಲ್ ಗ್ರೋತ್ ಇರಲ್ಲ ನಿಮ್ಮ ಲೈಫಲ್ಲಿ, ಹಾಗೆಲ್ಲ ಅಂದ್ಕೊಳ್ಳೋದೇ ಬೇಡ. ನಿಮಗೆ ಪೇಷನ್ಸ್ ಬೇಕು, ನಿಮ್ಮ ದಾರಿನೇ ಬೇರೆ, ನಿಮ್ಮ ಗುರಿನೇ ಬೇರೆ ಅನ್ನೋದನ್ನ ನೋಡ್ತಾಯಿದ್ದೀನಿ. ಈ ರಿಲೇಷನ್ಶಿಪ್ ಆಗಿರ್ಬೋದು, ಈ ಒಂದು ಸಿಚುವೇಶನ್ಶಿಪ್ ಆಗಿರ್ಬೋದು, ಇದು ನಿಮಗೆ ಯಾವುದೇ ರೀತಿಯಾದ ಒಂದು ಒಳ್ಳೆ ಐ ಫೀಲ್ ಲೈಕ್ ಈ ಒಂದು ರಿಲೇಷನ್ಶಿಪ್ಪಿಂದ ನೀವು ತುಂಬಾ ಸ್ಟ್ರಗಲ್ ಮಾಡಿದ್ದೀರ, ಈ ಒಂದು ಕನೆಕ್ಷನ್, ಈ ಒಂದು ಪರ್ಸನ್ನಿಂದ ನೀವು ತುಂಬಾ ಒಂದು ಡಿಫ್ರೆನ್ಸ್ ತೊಗೊಬಂದುಬಿಟ್ಟಿದ್ದೀರ ನಿಮ್ಮ ಲೈಫ್. ಒಂಥರ ಡಾರ್ಕ್ ಫೇಸಲ್ಲಿದೆ ಅನ್ನೋದನ್ನೇ ನೋಡ್ಬೋದು ನಾನು. ಸೊ ಎಲ್ಲ ವೇಯಲ್ಲೂ ಮೂವ್ ಆನ್ ಆಗಿ ಎಲ್ಲೋ ಒಂದು ಕಡೆ ನಿಮ್ಮ ಒಂದು 5 ವರ್ಷದ ಮುಂಚೆ ಯೋಚನೆ ಮಾಡಿ. ನೀವು 5 ವರ್ಷದ ಮುಂಚೆ ನೀವು ಹೆಂಗಿರಬೇಕಿತ್ತು, ನೀವು ನಿಮ್ಮನ್ನ ಯಾವ ರೀತಿಯಾಗಿ ನೋಡ್ತಾ ಇದ್ರಿ, ಯಾವ ಒಂದು
ಗುರಿಗೋಸ್ಕರ ಟ್ರೈ ಮಾಡ್ತಾಯಿದ್ದೀರಿ ಅದ್ರ ಮೇಲೆ ನೀವು ಇವಾಗ ಫೋಕಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅನ್ನೋದನ್ನ ಹೇಳ್ತಾ, ಆಲ್ರೆಡಿ ನಿಮಗೆ ಮೆಸೇಜ್ ಸಿಕ್ಕಿದೆ ಅಂದ್ಕೊತೀನಿ. ಐ ಹೋಪ್. ಆ್ಯಂಡ್ ಈ ಮೆಸೇಜ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಏನು ಅನಿಸ್ತು ಮೆಸೇಜ್ ಬಗ್ಗೆ ಅಂತ. ಆ್ಯಂಡ್ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಇನ್ಸ್ಟಾದಲ್ಲಿ ಫಾಲೋ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ಮೆಸೇಜ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಾಯ್ ಸೆಕೆಂಡ್ ಗ್ರೂಪ್, ಯಾರೆಲ್ಲ ನಂಬರ್ 2 ಸೆಕೆಂಡ್ ಗ್ರೂಪ್ನ ಚೂಸ್ ಮಾಡಿದರೆ ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಹೋಗೋದಕ್ಕೂ ಮುಂಚೆ ಈ ಒಂದು ಮೆಸೇಜಲ್ಲಿ ನಾವೇನೇನು ಕವರ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಫಸ್ಟಿಗೆ ಕರೆಂಟ್ ಎನರ್ಜಿ ಆಫ್ ದಿಸ್ ರಿಲೇಷನ್ಶಿಪ್ನ ನೋಡ್ತೀವಿ. ಅವರ ಒಂದು ಫೀಲಿಂಗ್ಸ್ ಏನು ಈ ರಿಲೇಷನ್ಶಿಪ್ ಮೇಲೆ ಅನ್ನೋದನ್ನ ನೋಡ್ತೀವಿ. ನೆಕ್ಸ್ಟ್ ನಿಮ್ಮ ಒಂದು ಫೀಲಿಂಗ್ಸ್ ಏನು ಈ ರಿಲೇಷನ್ಶಿಪ್ ಮೇಲೆ, ನಿಮ್ಮ ಭಾವನೆಗಳೇನು ಅಂತ ನೋಡೋಣ. ಆಮೇಲೆ ಇನ್ ಕೇಸ್ ನೀವು ವೆಯ್ಟ್ ಮಾಡಿದ್ರೆ ಏನಾದರೂ ಗ್ರೋತ್ ಇರುತ್ತಾ ಈ ರಿಲೇಷನ್ಶಿಪ್ಪಲ್ಲಿ ಅಂತ ನೋಡೋಣ. ಇನ್ ಕೇಸ್ ಮೂವ್ ಆನ್ ಆದರೆ ಈ ರಿಲೇಷನ್ಶಿಪ್ಪಲ್ಲಿ ಗ್ರೋತ್ ಇರುತ್ತಾ ಅಂತ. ಮತ್ತೊಂದು, ನೀವು ಇನ್ ಕೇಸ್ ಮೂವ್ ಆನ್ ಆದರೆ ನಿಮ್ಮ ಔಟ್ಸೈಡ್, ನಿಮ್ಮ ಕರಿಯರ್, ಓವರ್ ಆಲ್ ನಿಮ್ಮ ಪರ್ಸ್ನಲ್ ಗ್ರೋತಲ್ಲಿ ಯಾವ ಥರ ಚೇಂಜಸ್ ಆಗ್ಬೋದು ಅಂತ ನೋಡೋಣ. ಆ್ಯಂಡ್ ಫೈನಲಿ ಯೂನಿವರ್ಸ್ ಮೆಸೇಜ್ ಏನು ಈ ರಿಲೇಷನ್ಶಿಪ್ಗೆ, ಯೂನಿವರ್ಸ್ ಅದ್ರ ಮೆಸೇಜ್ ಏನು ಕೊಡೋದಕ್ಕೆ ಇಷ್ಟಪಡುತ್ತೆ ನಿಮಗೆ ಅಂತ ನೋಡೋಣ. ಸೊ ಫಾರ್ ದ ಸೆಕೆಂಡ್ ಗ್ರೂಪ್ ಸ್ಟಾರ್ಟ್ ಮಾಡೋಣ ನಿಮ್ಮ ಮೆಸೇಜ್. ಫಸ್ಟಿಗೆ ಕರೆಂಟ್ ಎನರ್ಜಿ ಆಫ್ ದಿಸ್ ರಿಲೇಷನ್ಶಿಪ್. ಆಲ್ ರೈಟ್, ನಾನು ಇವಾಗಲೇ ಓಪನ್ ಮಾಡಲ್ಲ. ಸೊ ಕರೆಂಟ್ ಎನರ್ಜಿ, ಸೊ ಅವರ ಒಂದು ಫೀಲಿಂಗ್ಸ್ ಏನು ಈ ರಿಲೇಷನ್ಶಿಪ್ ಮೇಲೆ, ಅವರ ಫೀಲಿಂಗ್ಸ್ ಏನು, ಆ್ಯಂಡ್ ನಿಮ್ಮ ಭಾವನೆಗಳೇನು ಈ ರಿಲೇಷನ್ಶಿಪ್ ಮೇಲೆ. ಓಕೆ, ಓಪನ್ ಆಗಲಿ ಪರವಾಗಿಲ್ಲ. ಓಕೆ, ನಿಮ್ಮ ಒಂದು ಭಾವನೆಗಳೇನು ಅಂತ ಆಗಿರುತ್ತೆ ಈ ಒಂದು ಕಾರ್ಡ್. ಇವಾಗ ನೆಕ್ಸ್ಟ್, ಇನ್ ಕೇಸ್ ನೀವು ವೇಟ್ ಮಾಡಿದ್ರೆ ಈ ಒಂದು ರಿಲೇಷನ್ಶಿಪ್ಗೆ ಹೆಂಗಿರುತ್ತೆ ಅದು, ಯಾವ ಥರ ಏನಾದರೂ ಗ್ರೋತ್ ಆಗುತ್ತಾ, ನಿಮ್ಮ ವೆಯ್ಟ್ಗೆ ಒಂದು ವ್ಯಾಲ್ಯೂ ಸಿಗುತ್ತಾ ಅನ್ನೋದನ್ನ ನೋಡೋಣ. ಇದಾಗಿರುತ್ತೆ ಮೆಸೇಜ್. ಇನ್ ಕೇಸ್ ನೀವು ಮೂವ್ ಆನ್ ಆದರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಯಾವ ಥರ ಒಂದು ಗ್ರೋತ್ ಇರುತ್ತೆ. ಆ್ಯಂಡ್ ಓವರಾಲ್ ನೀವು ಮೂವ್ ಆನ್ ಆದರೆ ನಿಮ್ಮ ಲೈಫಲ್ಲಿ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಹೇಳೋದನ್ನ ಮರ್ತಿದ್ದೆ. ಇವಾಗ ನೆಕ್ಸ್ಟ್ ಮೆಸೇಜ್, ಹಿಡನ್ ಇನ್ಫ್ಲೂಯೆನ್ಸ್, ನಿಮಗೆ ಗೊತ್ತಿಲ್ಲದಿರೋದು ಏನಾದರೂ ಇದ್ದರೆ ಈ ರಿಲೇಷನ್ಶಿಪ್ ಮೇಲೆ, ಅದಾಗಿರುತ್ತೆ ಇದು ಮೆಸೇಜ್. ಓಕೆ, ಇನ್ ಕೇಸ್ ಮೂವ್ ಆನ್ ಆದರೆ ಓವರಾಲ್ ನಿಮ್ಮ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಯಾವ ಥರ ಗ್ರೋತ್ ಇರುತ್ತೆ ಅಂತ. ಇವಾಗ ಇನ್ ಕೇಸ್ ನೀವು ಮೂವ್ ಆನ್ ಆದರೆ ಓವರಾಲ್ ನಿಮ್ಮ ಲೈಫಲ್ಲಿ ಯಾವ ಥರ ಗ್ರೋತ್ ಇರುತ್ತೆ, ನಿಮ್ಮ ಕರಿಯರ್, ನಿಮ್ಮ ಪರ್ಸ್ನಲ್ ಗ್ರೋತ್, ಹೀಗೆ ಯಾವ ಥರ ಒಂದು ಗ್ರೋತ್ ಇರುತ್ತೆ ಅಂತ. ಆ್ಯಂಡ್ ಫೈನಲಿ ಯೂನಿವರ್ಸಲ್ ಮೆಸೇಜ್, ನಿಮಗೇನು ಮೆಸೇಜ್ ಯೂನಿವರ್ಸ್ ಕೊಡೋಕ್ಕೆ ಇಷ್ಟಪಡ್ತಾ ಇದೆ ಅನ್ನೋದ ನೋಡೋಣ. ಓಕೆ, ಆ್ಯಂಡ್ ಲಾಸ್ಟ್ ಕ್ವೆಶನ್ಗೆ ಒಂದು ಟ್ಯಾರೋ ಪುಲ್ನು ಮಾಡೋಣ. ಇದಾಗಿರುತ್ತೆ ನಿಮ್ಮ ಮೇನ್ ಮೆಸೇಜ್. ಆಲ್ ರೈಟ್, ಸೊ ಫಾರ್ ದ ಗ್ರೂಪ್ ಸೆಕೆಂಡ್ ನೋಡೋಣ ನಿಮಗೆ ಏನೇನು ಮೆಸೇಜಸ್ ಬಂದಿದೆ, ಏನೇನು ಇಂಪಾರ್ಟೆಂಟ್ ಥೀಮ್ಸ್ ನಿಮ್ಮ ಜೀವನದಲ್ಲಿ ಆಗ್ತಾಯಿದೆ, ಈ ಒಂದು ರಿಲೇಷನ್ಶಿಪ್ ಹೆಂಗೆ ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ಸೆಟ್ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟಿಗೆ ಕರೆಂಟ್ ಎನರ್ಜಿ ಏನಾಗ್ತಾಯಿದೆ ಈ ಒಂದು ಕನೆಕ್ಷನಲ್ಲಿ, ಏನಾಗ್ತಾಯಿದೆ ಕರೆಂಟ್ ಎನರ್ಜಿ. ವಾವ್, ನಾನು ಈ ಮೆಸೇಜ್ನ ಸ್ಟಾರ್ಟಿಂಗ್ ಫುಲ್ ಮಾಡಬೇಕಾದ್ರೆ ನೋಡಿಬಿಟ್ಟು ಅನ್ಕೋಬಿಟ್ಟೆ. ಇಟ್ಸ್ ಅ 3 ಆಫ್ ಕಪ್ಸ್. ಐ ರಿಯಲಿ ಲವ್ ದಿಸ್ ಈ ಒಂದು ಕಾರ್ಡ್ ಎನರ್ಜಿ. ಓಕೆ, ನೋಡ್ಬೋದು, ಪಾಸ್ ಮಾಡಿಬಿಟ್ಟು ಮೆಸೇಜ್ನ ಓದ್ಬೋದು. ಸೊ ಆಲ್ರೆಡಿ ನೋಡಿರ್ತಾರೆ, ಒಂಥರ ಕೈಂಡ್ ಆಫ್ ಹ್ಯಾವಿಂಗ್ ಫನ್, ಕೈಂಡ್ ಆಫ್ ರಿಯೂನಿಯನ್. ಐ ಫೀಲ್ ಲೈಕ್ ಕರೆಂಟ್ ಎನರ್ಜಿಲಿ ನೀವು ಪ್ರಾಬಬ್ಲಿ ಈ ಪರ್ಸನ್ನ ಮತ್ತೆ ಮೀಟ್ ಆಗಿದ್ದೀರಾ ನಿಮ್ಮ ಲೈಫಲ್ಲಿ ಅನ್ನೋದು ನೋಡ್ತೇನೆ. ಸೊ 3 ಆಫ್ ಕಪ್ಸ್ ಆಲ್ಸೋ ಒಂದು ರಿಯೂನಿಯನ್, ರಿಕಾನ್ಸಿಲಿಯೇಷನ್ ಬಗ್ಗೆ ಹೇಳುತ್ತೆ. 3 ಆಫ್ ಕಪ್ಸ್ ಒಂಥರ ಮತ್ತು ನೀವು ಯಾವುದೋ ಒಂದು ಒಕೇಶನಲ್ಲಿ ಮೀಟ್ ಆಗಿರೋದು, ಪ್ರಾಬಬ್ಲಿ ರೀಸೆಂಟಾಗಿ ನೀವು ಯಾವುದೋ ಒಂದು
ಫಂಕ್ಷನಲ್ಲಾಗಿರ್ಬೋದು, ಯಾವುದೋ ಒಂದು ಒಕೇಶನಲ್ಲಾದರೂ ಆಗಿರ್ಬೋದು, ಯಾವುದೋ ಒಂದು ಆಲ್ ಆಫ್ ಅ ಸಡನ್ ಇನ್ಸಿಡೆನ್ಸ್ ಆಗಿರ್ಬೋದು, ನೀವು ಮೀಟ್ ಮಾಡಿರ್ತೀರ ಈ ಪರ್ಸನ್ನ ನಾನು ನೋಡ್ತಾ ಇದ್ದೀನಿ. ಪ್ರಾಬ್ಲಿ ಇದಕ್ಕೂ ಮುಂಚೆ ನಿಮ್ಮ ಮಧ್ಯೆ ಯಾವುದೇ ಕನೆಕ್ಷನ್ ಇದ್ರೂ ಇರ್ಬೋದು, ಡೀಪ್ ಕನೆಕ್ಷನ್ ಆದರೂ ಇತ್ತು ಅನಿಸುತ್ತೆ, ಅಥವಾ ಲೈಟ್ಲಿ ಫ್ರೆಂಡ್ಶಿಪ್ ಆ ಥರನೂ ಒಂದು ಕನೆಕ್ಷನ್ ಆದರೂ ಇತ್ತು ಅನಿಸುತ್ತೆ. ಆ್ಯಂಡ್ ಫೈನಲಿ ರೀಸೆಂಟಾಗಿ ನೀವು ಯಾವುದೋ ಒಂದು ಒಕೇಶನಲ್ಲಿ ಮತ್ತೆ ರೀಕನೆಕ್ಟ್ ಆಗಿದ್ದೀರಾ. ಪ್ರಾಬಬ್ಲಿ ಒಂದು ರಿಯೂನಿಯನ್ ಆಗಿದ್ದೀರ. ತುಂಬ ಜನ ರೀಸೆಂಟಾಗಿ ಮೀಟ್ ಆಗಿದೆ, ಅವ್ರು ರೀಸೆಂಟಾಗಿ ಒಬ್ಬರು ಇಲ್ಲಿ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದನ್ನು ನೋಡ್ತಾ ಇದ್ದೀನಿ. ಪ್ರಾಬಬ್ಲಿ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಮತ್ತೆ ನೀವು ಕನೆಕ್ಟ್ ಆಗಿದ್ದೀರಾ ಅನ್ನೋದನ್ನು ನೋಡ್ತಾ ಇದ್ದೀನಿ. ಆರ್ ಎಲ್ಲೋ ಒಂದು ಕಡೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಒಂದು ರಿಯೂನಿಯನ್ ಮಾಡೋಣ ಅಂದಾಗ ಈ ಪರ್ಸನ್ನ ನೀವು ಮತ್ತೆ ಮೀಟ್ ಆದ್ರಿ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಕೈಂಡ್ ಆಫ್ ಅ ವೆರಿ ಎಂಜಾಯಿಂಗ್ ಒಕೇಶನ್. ನಿಮ್ಮಿಬ್ಬರ ಮಧ್ಯೆ ಇವಾಗ ಯಾವುದೇ ರೀತಿಯಾದ ಒಂದು ಅನ್ಸರ್ಟನಿಟಿ ಇಲ್ಲ, ಲೈಕ್ ಏನು ಮಾತಾಡ್ಸೋದೇ ಇಲ್ಲ ಅನ್ನೋ ಒಂದು ಸಿಚುವೇಶನಲ್ಲಂತೂ ಇಲ್ಲ. ನೀವು ಎಲ್ಲೋ ಒಂದು ಕಡೆ ಆ ಫ್ರೆಂಡ್ಲಿ ವೈಬ್ ಇದೆ, ಎಲ್ಲೋ ಒಂದು ಕಡೆ ನಿಮಗೂ ಅವ್ರಿಗೂ ತುಂಬಾ ಮ್ಯೂಚುವಲ್ ಫ್ರೆಂಡ್ಸ್ ಇದ್ದಾರೆ. ಆ್ಯಂಡ್ ರೀಸೆಂಟಾಗಿ ಒಂದು ಪ್ಲ್ಯಾನ್ಸ್ ಮಾಡಿದ್ರಿ, ಅಲ್ಲಿ ನೀವು ಕನೆಕ್ಟ್ ಆದ್ರಿ ಈ ಪರ್ಸನ್ ಜೊತೆ. ಹೆಂಗೋ ಒಂದು ಕಡೆ ನೀವು ಅವ್ರನ್ನ ನೋಡೋ ಒಂದು ಚಾನ್ಸ್ ಸಿಕ್ತು, ಅವ್ರನ್ನ ಮಾತಾಡ್ಸೋ ಚಾನ್ಸ್ ಸಿಕ್ತು. ಈ ಥರ ಒಂಥರ ಪ್ರಾಬ್ಲಿ ಇನ್ನೂ ನೀವು ಪ್ಲ್ಯಾನ್ಸ್ ಮಾಡ್ತಾಯಿದ್ದೀರಾ ಅನಿಸುತ್ತೆ. ಲೈಕ್ ಈ ಥರ ಒಂದು ಸಿಚುವೇಶನಲ್ಲಿದೆ ನಿಮ್ಮದು ರಿಲೇಷನ್ಶಿಪ್. ಒಂಥರ ಫ್ರೆಂಡ್ಲಿ ವೈಬ್, ಒಂದು ಸೋಷಲ್ ಸೆಟ್ಟಿಂಗಲ್ಲಿ ಮೀಟ್ ಆಗ್ತೀರಾ ನೀವು. ಪ್ರಾಬಬ್ಲಿ ತುಂಬ ಜನ ನೀವು ಆಫೀಸಲ್ಲಿ ಮೀಟ್ ಆಗಿರೋದು ಆಗಿರಬಹುದು, ಒಂದು ಗ್ರೂಪ್ಲಿ ಸೆಟ್ಟಿಂಗಲ್ಲಿ ಮೀಟ್ ಆಗಿದೆ. ಲೈಕ್ ಒನ್ ನೀವು ಯಾವತ್ತೂ ಮೀಟ್ ಆಗಿಲ್ಲ, ಅಲ್ಲ ಪ್ರಾಬ್ಲಿ ಡೇಟಿಗೆಲ್ಲ ನೀವು ಹೋಗಿಲ್ಲ, ಒನ್ ಡೇಟಿಗೆ ಹೋಗಿಲ್ಲ, ಯಾವಾಗಲೂ ಒಂದು ಗ್ರೂಪ್ ಸೆಟ್ಟಿಂಗಲ್ಲೇ ಮೀಟ್ ಆಗೋದನ್ನ ನೋಡ್ತಾ ಇದ್ದೀನಿ. ನೀವು ಯಾವಾಗಲೂ ಒಂದು ಪಾರ್ಟಿ ಒಕೇಶನಲ್ಲಿ ಮೀಟ್ ಆಗ್ತೀರಾ ನೀವು. ನಿಮಗೆ ಗೊತ್ತಿಲ್ಲ ಲೈಕ್ ನೆಕ್ಸ್ಟ್ ಏನಾಗ್ಬೋದು ಈ ಕನೆಕ್ಷನ್, ಈ ಪರ್ಸನ್ ನಿಮಗೆ ಯಾವ ಭಾವನೆ ಬರ್ಬೋದು, ಯಾವ ರೀತಿ ಕನೆಕ್ಷನ್ ಹೋಗ್ಬೋದು, ಏನೂ ಐಡಿಯಾ ಇಲ್ಲ. ಬಟ್ ಕರೆಂಟ್ಲಿ ನಿಮ್ಮಿಬ್ಬರು ವೈಬ್ ಚೆನ್ನಾಗಿ ಮ್ಯಾಚ್ ಆಗ್ತಾಯಿದೆ, ನಿಮ್ಮಿಬ್ಬರು ಮೈಂಡ್ಸೆಟ್ ಚೆನ್ನಾಗಿ ಮ್ಯಾಚ್ ಆಗ್ತಾಯಿದೆ ಅನ್ನೋದನ್ನ ನೋಡ್ತಾಯಿದ್ದೀನಿ. ಎಲ್ಲೋ ಒಂದು ಕಡೆ ನಿಮಗೆ ಯಾವುದು ಚಾನ್ಸ್ ಸಿಕ್ಕಿಲ್ಲ ಒಂಥರ ಡೀಪಾಗಿ ಇವ್ರ ಜೊತೆ ಮಾತಾಡೋದು, ಇವ್ರ ಜೊತೆ ಪರ್ಸ್ನಲ್ಲಾಗಿ ಚಾಟ್ ಮಾಡೋದು, ಆ ಒಂದು ಬಾಂಡಿಂಗ್ ಆ ಒಂದು ಲೆವೆಲಿಗೆ ಹೋಗಿಲ್ಲ. ಪ್ರಾಬ್ಲಿ ಕೊಲ್ಯಾಬ್ರೇಷನ್, ಇವ್ರ ಜೊತೆ ನೀವು ಯಾವುದೋ ಒಂದು ಕೆಲಸ ಕೊಲ್ಯಾಬ್ರೇಟ್ ಮಾಡೋದಕ್ಕೋಸ್ಕರ ಕನೆಕ್ಟ್ ಮಾಡಿದ್ರಿ. ಈ ಥರ ಒಂದು ಸೆಟ್ಟಿಂಗ್ ಅಲ್ಲಿದೆ ನಿಮ್ಮ ರಿಲೇಷನ್ಶಿಪ್ ಕರೆಂಟ್ಲಿ. ಸೊ ನೋಡೋಣ ಅವರ ಒಂದು ಒಪಿನಿಯನ್ ಏನು, ನಿಮ್ಮ ಒಪಿನಿಯನ್ ಏನು ಅಂತ ಆಮೇಲೆ ನೋಡೋಣ. ಅವರ ಒಂದು ಒಪಿನಿಯನ್ ಏನಾಗಿದೆ, ನಿಮ್ಮ ಮೇಲೆ ಆ ಸ್ಪೆಷಲ್ ಥಾಟ್ ಇದೆಯಾ, ಜಸ್ಟ್ ಜನರಲ್ ಥಾಟ್ ಇದೆಯಾ ನೋಡೋಣ. ವಾವ್, 4 of Wands. ನೋಡ್ಬೋದು, ಇಟ್ಸ್ ಅ ಕಾರ್ಡ್ ಆಫ್ ಜಾಯ್ಫುಲ್ ಸೆಲೆಬ್ರೇಷನ್, ಅ ಸೆನ್ಸ್ ಆಫ್ ಹಾರ್ಮನಿ ಆ್ಯಂಡ್ ಬ್ಯಾಲೆನ್ಸ್, ಆಸ್ ವೆಲ್ ಆಸ್ completion, and Thursday notes, a time of peace and contentment in life that comes as a result of hard fought effort. Wow. Celebration, joy, harmony, relaxation, homecoming. ಸೊ ಈ ಪರ್ಸನ್ ಏನು ಅಂದ್ಕೊತಾ ಇದ್ದಾರೆ ಅಂದರೆ ನಿಮ್ಮ ಜೊತೆ ಏನೋ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇದೆ ಅನ್ನೋದನ್ನು ನೋಡ್ತಾ ಇದ್ದಾರೆ ಈ ಪರ್ಸನ್. ಈ ಪರ್ಸನ್ಗೆ ನಿಮ್ಮ ಜೊತೆ ಕೊಲ್ಯಾಬ್ರೇಟ್ ಮಾಡೋದ್ರಿಂದ ಅವ್ರ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಜಾಸ್ತಿ ಹ್ಯಾಪಿನೆಸ್, ಜಾಸ್ತಿ ಒಂದು ವೈಬ್ನ ಮೇನಾಗಿ ನೋಡ್ತಾ ಇದ್ದೀನಿ. ಅವ್ರ ಪ್ರಾಬ್ಲಿ ನೀವು ಎಂಜಾಯ್ ಲೈಫ್ನ ತಗೊಳ್ಳೋವಂಥ ರೀತಿ, ಅವರು ತಗೊಳ್ಳೋವಂಥ ರೀತಿ ತುಂಬಾ ಮ್ಯಾಚ್ ಆಗ್ತಾಯಿದೆ. ಬಿಕಾಸ್ ಹಿಯರ್ 3 of Cups ಮತ್ತು 4 of Wands ಜಾಸ್ತಿ ಡಿಫ್ರೆನ್ಸ್ ಏನೂ ಇಲ್ಲ. ಎರಡು ಸೆಲೆಬ್ರೇಟಿಂಗ್ ಕಾರ್ಡ್, ಓಕೆನಾ. ಇದು ಬಂದುಬಿಟ್ಟು ಒಂದು ಸ್ಮಾಲ್ ಸೆಲೆಬ್ರೇಷನ್ ಲೈಕ್ ಪಾರ್ಟೀಸ್, ಲೈಕ್ ನೀವು ನಿಮ್ಮ ಫ್ರೆಂಡ್ಸ್ ಹೋಗುವಂಥದ್ದು. ಇದು ಬಂದುಬಿಟ್ಟು ಒಂದು ಫ್ಯಾಮಿಲಿ ಕನೆಕ್ಟ್ ಆಗುವಂಥ ಕಾರ್ಡ್, ಒಂದು ಗ್ರೂಪ್ ಕನೆಕ್ಟ್ ಆಗಿ ಒಂದು ಬಿಗ್ ಥಿಂಗ್ನ ಸೆಲೆಬ್ರೇಟ್ ಮಾಡುವಂಥ ಕಾರ್ಡ್. ಆರ್ ನಿಮ್ಮ ಒಂದು ಪಾಸ್ಟ್ ಎಫರ್ಟ್, ಪಾಸ್ಟ್ ಐಡಿಯಾಸ್, ಪಾಸ್ಟ್ ಏನಾದರೂ ಇನಿಷಿಯೇಟ್ ಮಾಡಿದರೆ ಅದಕ್ಕೊಂದು ಸಕ್ಸಸ್ ಸಿಕ್ಕಿ ಅಲ್ಲಿ ಸೆಲೆಬ್ರೇಟ್ ಮಾಡುವಂಥದ್ದು. 11 ಇಟ್ಸ್ ಅ ಕಂಪ್ಲೀಟ್ ಯೂನಿವರ್ಸಲ್ ಕಾರ್ಡ್, ಟ್ವಿನ್ ಫ್ಲೇಮ್ ಕಾರ್ಡ್ ಅಂತ ನೋಡ್ಬೋದು. ಸೊ ಈ ಪರ್ಸನ್ಗೆ ಮೋರೋವರ್ ನಿಮ್ಮ ವೈಬ್ ತುಂಬಾ ಮ್ಯಾಚ್ ಆಗುತ್ತೆ. ನೀವು ನಿಮ್ಮ ಬ್ಯಾಕ್ಗ್ರೌಂಡ್, ನಿಮ್ಮ ಎಫರ್ಟ್, ನಿಮ್ಮ ಕರಿಯರ್ ಓರಿಯೆಂಟೇಷನ್, ನೀವು ಪ್ರಾಬ್ಲಿ ನಿಮ್ಮ ಲೈಫಲ್ಲಿ ರೀಸೆಂಟಾಗಿ ಏನೋ ಒಂದು ಅಚೀವ್ ಮಾಡಿದ್ರಿ, ನೀವು ಏನೋ ಒಂದನ್ನು ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀರಾ. ನೀವು ಎಲ್ಲೋ ಒಂದು ಕಡೆ ನಿಮ್ಮ ಜೊತೆ ಒಂಥರ ಪಾಸಿಟಿವ್ ವೈಬ್ ಸಿಗುತ್ತೆ ಅವ್ರಿಗೆ ಅಂತಲೇ ನೋಡ್ಬೋದು.
ಎಲ್ಲೋ ಒಂದು ಕಡೆ ಅವರಿಗೆ ನೀವು ಅವರ ಒಂದು ಪ್ಲ್ಯಾನ್ಸ್, ಅವರ ಒಂದು ಗೋಲ್ಸ್ ಅದಕ್ಕೆಲ್ಲ ಸಪೋರ್ಟ್ ಮಾಡ್ತೀರಾ ನೀವು ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ 4 ಆಫ್ ಒನ್ಸ್ ಇಸ್ ಆಲ್ಸೋ ಅಬೌಟ್ ಅವ್ರಿಗೊಂದು ಡಿಸೈರ್ ಇದೆ, ಒಂದು ಡೀಪ್ ಕಮಿಟ್ಮೆಂಟ್ ನಿಮ್ಮಿಂದ ಅವ್ರಿಗೆ ಬರೋದಕ್ಕೆ. ಪ್ರಾಬಬ್ಲಿ ನೀವು ಕರಿಯರ್ ವೈಸಲ್ಲಿ ಕನೆಕ್ಟ್ ಆಗಿದ್ದೀರಾ ಅನ್ನೋದನ್ನ ನಾನು ನೋಡ್ತೀನಿ ಎಲ್ಲೋ ಒಂದು ಕಡೆ. ಬಿಕಾಸ್ ನಿಮ್ಮ ಐಡಿಯಾಸ್ ಅವ್ರ ಐಡಿಯಾಸ್ ಮ್ಯಾಚ್ ಆಗ್ತಾ ಇದೆ ಚೆನ್ನಾಗಿ. ಅವ್ರಿಗೆ ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆ ಒಂದು ಕನೆಕ್ಷನ್ನ ಬಿಟ್ಟು ಹೋಗೋಕ್ಕೆ ಇಷ್ಟನೇ ಇಲ್ಲ. ಅವರಿಗೆ ನಿಮ್ಮ ಜೊತೆ ಅದು ಫ್ರೆಂಡ್ಶಿಪ್ ಆದರೂ ಆಗಿರ್ಬೋದು, ಜಸ್ಟ್ ಒಂದು ಟೀ ಬ್ರೇಕಿಗೆ ನೀವು ಅವ್ರನ್ನ ಮೀಟ್ ಆಗ್ತಾಯಿದ್ರಿ ಅಂತ ಆದರೂ ಆಗಿರ್ಬೋದು, ಅವ್ರು ಜಸ್ಟ್ ನೀವು ನಿಮ್ಮ ಜೊತೆ ಒಂದು ಕ್ಯಾಶುವಲ್ ಟಾಕ್ ಮಾಡ್ತಾಯಿದ್ರು ಅನಿಸುತ್ತೆ, ಸೋಷಿಯಲ್ ಮೀಡ್ಯಾದಲ್ಲಾದರೂ ಆಗಿರ್ಬೋದು, ಒಂದು ಪಾರ್ಟಿ ಸೆಟ್ಟಿಂಗಲ್ಲಾದರೂ ಆಗಿರ್ಬೋದು, ಏನೋ ಒಂದು ಜನ್ರಲಾಗಿ ನೀವು ಕನೆಕ್ಟ್ ಆಗ್ತಾಯಿದ್ರಿ ಆದರೂ ಆಗಿರ್ಬೋದು. ಬಟ್ ಆ ಒಂದು ಬೇಸಿಕ್ ಥಿಂಗ್ನು ಅವ್ರಿಗೆ ನಿಮ್ಮಿಂದ ಒಂದು ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ. ಎಲ್ಲೋ ಒಂದು ಕಡೆ ಅವ್ರಿಗೆ ಈ ಒಂದು ಏನು ಜಸ್ಟ್ ಕ್ಯಾಶುವಲ್ ಟಾಕ್ಸ್ ಆಗಿರ್ಬೋದು, ಕ್ಯಾಶುವಲ್ ಕಮ್ಯುನಿಕೇಷನ್ ಆಗಿರ್ಬೋದು, ಕ್ಯಾಶುವಲ್ ಚಾಟಿಂಗ್ ಆದರೂ ಆಗಿರ್ಬೋದು, ಕ್ಯಾಶುವಲಾಗಿ ನೀವು ಅವ್ರ ಜೊತೆ ಐಡಿಯಾಸ್ ಶೇರ್ ಮಾಡ್ಕೊಳ್ಳೋದು, ಅವ್ರು ನಿಮ್ಮ ಜೊತೆ ಐಡಿಯಾಸ್ ಶೇರ್ ಮಾಡೋ ಈ ಒಂದು ಏನು ಬಾಂಡಿಂಗ್ ಇದೆ ಅದು ಅವ್ರಿಗೆ ಬೇಕು. ಬಿಕಾಸ್ ನಿಮ್ಮ ಎನರ್ಜಿ ಫಸ್ಟ್ ಆಫ್ ಆಲ್ ತುಂಬಾ ಅವ್ರಿಗೆ ಮ್ಯಾಚ್ ಆಗ್ತಾ ಇದೆ. ಆ್ಯಂಡ್ ನಿಮ್ಮ ಎನರ್ಜಿ ಫಸ್ಟ್ ಆಫ್ ಆಲ್ ಅವ್ರು ತುಂಬ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರೆಸೆನ್ಸ್ ಅವರಿಗೆ ಒಂದು ಪಾಸಿಟಿವ್ ವೈಬ್ ಕೊಡ್ತಾ ಇದೆ. ಪ್ರಾಬಬ್ಲಿ ಅವ್ರು ನಿಮ್ಮ ಬಗ್ಗೆ ಆಲ್ರೆಡಿ ಅವ್ರ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ತಿರ್ಬೋದು, ನಿಮ್ಮ ಜೊತೆ ಈ ಥರ ಒಂದು ಫ್ರೆಂಡ್ ಇದ್ದಾರೆ. ವೆರೆವರ್ ದೇ ಗೋ, ಅವ್ರು ಎಲ್ಲಿ ಹೋದ್ರೂ ಅವ್ರಿಗೆ ನೀವು ಅವ್ರ ಜೊತೆ ಇದ್ದರೆ ಒಂಥರ ಕಂಪ್ಲೀಟ್ಲಿ ಒಂದು ಸ್ಟ್ರಾಂಗ್ ವೈಬ್ ಕೊಡ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಒಂಥರ ವೆರಿ ಕೂಲ್ ಥಿಂಗ್ ನೋಡ್ತಾ ಇದ್ದೀನಿ ನಿಮ್ಮಿಬ್ಬರ ಮಧ್ಯೆ. ಮೋರ್ ಓವರ್ ನಿಮ್ಮ ಮೈಂಡ್ಸೆಟ್ ಮ್ಯಾಚ್ ಆಗ್ತಾಯಿದೆ, ನಿಮ್ಮ ಐಡಿಯಾಸ್ ಮ್ಯಾಚ್ ಆಗ್ತಾಯಿದೆ, ನಿಮ್ಮ ಫ್ಯೂಚರ್ ಗೋಲ್ಸ್ ಮ್ಯಾಚ್ ಆಗ್ತಾಯಿದೆ. ಬಿಕಾಸ್ ಬೋತ್ ಆಫ್ ಯು ಇಲ್ಲಿ ಎಕ್ಸ್ಟ್ರೋವರ್ಟ್, ಬೋತ್ ಆಫ್ ಯು ಹೊರಗಡೆ ಹೋಗಿ ವೈಬ್ ಮಾಡೋದು, ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋದು, ಇದೆಲ್ಲ ತುಂಬಾ ಇಷ್ಟ. ಇಬ್ರಿಗೂ ಕೈಂಡ್ ಆಫ್ ಶೋ ಆಫ್ ಮಾಡೋದು ತುಂಬ ಇಷ್ಟ. ಇಬ್ರಿಗೂ ಸೋಷಲಿ ಮಿಂಗಲ್ ಆಗೋದು ತುಂಬ ಇಷ್ಟ. ಇಬ್ರಿಗೂ ಒಂದು ರಿಲೇಷನ್ಶಿಪ್ ಬಿಲ್ಡ್ ಮಾಡೋದು, ಒಂದು ರಿಲೇಷನ್ಶಿಪ್ನ ಮೇಂಟೈನ್ ಮಾಡೋದು, ಒಂಥರ ಏನೋ ಕೈಂಡ್ ಆಫ್ ಜನರ ಮಧ್ಯೆ ಇರೋದು ತುಂಬಾ ಇಷ್ಟ. ಲೈಕ್ ಎಲ್ಲೋ ಒಂದು ಕಡೆ ಅವರಿಗೆ ಅವ್ರನ್ನೇ ನೋಡ್ಕೊಂಡಂಗೆ ಆಗ್ತಾಯಿದೆ ನಿಮ್ಮನ್ನ ನೋಡಿದಾಗೆಲ್ಲ. ಎಲ್ಲೋ ಒಂದು ಕಡೆ ಫೈನಲಿ ನನ್ನ ಎನರ್ಜಿಗೆ ಮ್ಯಾಚ್ ಆಗೋ ಒಂದು ಎನರ್ಜಿ ಸಿಕ್ತು, ಹಿಂಗೆ ಈ ಥಾಟಲ್ಲಿದ್ದಾರೆ. ಸೊ ನಿಮ್ಮ ಒಪಿನಿಯನ್ ಏನು? ನಿಮಗೆ ಕನ್ಫ್ಯೂಷನಲ್ಲಿದ್ದರೆ ನೀವು ಇವ್ರ ಬಗ್ಗೆ ಏನು ಫೀಲ್ ಮಾಡ್ತಾಯಿದ್ದೀರಾ? ನಿಜವಾಗ್ಲೂ ನಿಮಗೆ ಇವ್ರ ಬಗ್ಗೆ ಒಳ್ಳೆ ಭಾವನೆ ಇದೆಯಾ ನೋಡೋಣ. ದಿಸ್ ಪೇಜ್ ಆಫ್ ಒನ್ಸ್ ಯು ಆರ್ ಲುಕಿಂಗ್ ಫಾರ್ವರ್ಡ್. ನೀವು ನಿಜವಾಗ್ಲೂ ನೀವು ಈ ಒಂದು ರಿಲೇಷನ್ಶಿಪ್ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರ. ನೀವು ಈ ಒಂದು ಕನೆಕ್ಷನ್ನ ಟೇಕ್ ಆಫ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ದೀರ. ಯು ಆರ್ ಇನ್ಕ್ಲೈನ್ ಟು ಗಿವ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಅ ಗೋ. ಯು ಡು ನಾಟ್ ನೆಸೆಸರಿ ಹ್ಯಾವ್ ಅ ಸಾಲಿಡ್ ಪ್ಲ್ಯಾನ್ ರೈಟ್ ನಾವು. ನಿಮಗೇನು ಅಂತ ಒಂದು ಸಾಲಿಡ್ ಪ್ಲ್ಯಾನ್ ಇಲ್ಲ. ನಾಟ್ ಡು ಯು ರಿಯಲಿ ನೋ ವೇರ್ ಯು ಆರ್ ಹೆಡೆಡ್, ಬಟ್ ಯು ಆರ್ ಎಕ್ಸೈಟೆಡ್ ಅಬೌಟ್ ದ ಪಾಸಿಬಿಲಿಟಿ. ಸೊ ಯು ಡೋಂಟ್ ನೋ ಏನಾಗುತ್ತೆ ಫ್ಯೂಚರ್ಲಿ ಗೊತ್ತಿಲ್ಲ, ಬಟ್ ಕರೆಂಟ್ ಸಿಚುವೇಶನ್ ನೀವು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀರ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಪ್ರಾಬ್ಲಿ ನೀವು ತುಂಬ ಲಾಂಗ್ ಟರ್ಮಾಗಿ ಥಿಂಕ್ ಮಾಡ್ತಾಯಿಲ್ಲ. ಅವ್ರು ಇಲ್ಲಿನ 3 ಮಂತ್ಸಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಕರೆಂಟ್ಲಿ ನೀವು ಈ ಪರ್ಸನ್ ಬಗ್ಗೆ ಥಿಂಕ್ ಮಾಡಿದಾಗೆಲ್ಲ ನಿಮಗೊಂದು ಎಕ್ಸೈಟ್ಮೆಂಟ್ ಬರುತ್ತೆ. ಈ ಪರ್ಸನ್ ಬಗ್ಗೆ ಥಿಂಕ್ ಮಾಡಿದಾಗೆಲ್ಲ ಒಂಥರ ಖುಷಿ ಆಗುತ್ತೆ. ಬಿಕಾಸ್ ಪ್ರಾಬ್ಲಿ ನಿಮ್ಮಿಬ್ಬರ ಮಧ್ಯೆ ತುಂಬಾ ಚೆನ್ನಾಗಿ ಕಾನ್ವರ್ಸೇಷನ್ಸ್ ಆಗ್ತಾಯಿದೆ. ಅವ್ರು ನಿಮ್ಮನ್ನ ಪಾರ್ಟಿಗೆ ಇನ್ವೈಟ್ ಮಾಡ್ತಾ ಇದ್ದಾರೆ. ಎವ್ರಿ ಟೈಮ್ ಅವ್ರ ಬಗ್ಗೆ ಅವ್ರು ತುಂಬ ಹೇಳ್ಕೊತಾ ಇದ್ದಾರೆ. ಅವರ ಒಂದು ಪರ್ಸ್ನಾಲಿಟಿ ನಿಮಗೆ ತುಂಬಾ ಇಷ್ಟ ಆಗ್ತದೆ. ಬಿಕಾಸ್ ಈ ಪರ್ಸನ್ ಯಾವುದೇ ರೀತಿಯಾಗಿಯೂ ಹೈಡ್ ಮಾಡ್ತಾ ಇಲ್ಲ ನಿಮ್ಮ ಜೊತೆ. ಅವರಿಗೆ ಏನಿದೆ ಅದನ್ನ ಅವರು ಓಪನ್ ಅಪ್ ಆಗ್ತಾ ಇದ್ದಾರೆ ಕಂಪ್ಲೀಟಾಗಿ. ನೀವೂ ಅಷ್ಟೇ ಇಲ್ಲಿ ಯಾವುದೇ ರೀತಿಯಾಗಿಯೂ ನಿಮ್ಮ ಭಾವನೆಗಳ ಬಗ್ಗೆ ಹೈಡ್ ಮಾಡ್ತಾ ಇಲ್ಲ. ನಿಮಗೆ ಯಾವುದೇ ರೀತಿಯಾದ ಒಂದು ಇನ್ಸೆಕ್ಯೂರಿಟೀಸ್ ಬರ್ತಾ ಇಲ್ಲ ಇಲ್ಲಿ. ಈ ಪರ್ಸನ್ ಏನು ಅನ್ಕೋಬಿಡ್ತಾರೋ, ನಾನು ಹಿಂಗೆ ಹೇಳಿದ್ರೆ ಏನು ಅನ್ಕೋಬಿಡ್ತಾರೋ. ಬಿಕಾಸ್ ಇನ್ ಎವ್ರಿ ವೇ ಥಿಂಗ್ಸ್ ಆರ್ ಮ್ಯಾಚಿಂಗ್ ವೆರಿ ವೆಲ್. ಇನ್ ಎವ್ರಿ ವೇ ನಿಮಗೆ ಯಾವುದೇ ರೀತಿ ಭಯ ಇಲ್ಲ. ಲೈಕ್ ಈ ಪರ್ಸನ್ ಬಿಟ್ಟು ಹೋಗಿಬಿಟ್ರೆ ಏನು ಮಾಡೋದು, ಈ ಥರ ಒಂದು ಡೀಪ್ ಥಾಟ್ಸು ಇಲ್ಲ. ಬಟ್ ಸ್ಟಿಲ್ ಆ ಕ್ಯೂರಿಯಾಸಿಟಿ ಇದೆ. ಈ ಪರ್ಸನ್ ನಿಮ್ಮನ್ನ ಯಾವ ಥರ ಆ್ಯಕ್ಸೆಪ್ಟ್ ಮಾಡ್ತಾರೆ, ನಿಮ್ಮಿಬ್ಬರ ಮಧ್ಯೆ ಏನು ಆಗ್ಬೋದು ಫ್ಯೂಚರಲ್ಲಿ. ಬಿಕಾಸ್ ಪೇಜ್ ಆಫ್ ಒನ್ಸ್ ಇಸ್ ಆಲ್ಸೋ ಅಬೌಟ್ ಕ್ಯೂರಿಯಾಸಿಟಿ. ಎಲ್ಲ ಪೇಜಸ್ ಏನಿರುತ್ತೆ ಇಟ್ಸ್
ಕಂಪ್ಲೀಟ್ಲಿ ಆ್ಯಕ್ಷನ್ ಓರಿಯೆಂಟೆಡ್ ಅಲ್ಲ, ಬಟ್ ಅವರ ಈ ಪೇಜಸ್ ಅವರ ಥಾಟ್ಸಲ್ಲಿ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ, ತುಂಬಾ ಐಡಿಯಾಸ್ ಇರುತ್ತೆ, ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ತುಂಬಾ ಏನು ಏನಾಗ್ಬೋದು ಈ ಥರ ಒಂದು ಥಾಟ್ಸ್ ತುಂಬಾ. ಸೊ ನಿಮ್ಮ ತಲೆಯಲ್ಲಿ ಇವಾಗ ಆ ಥರ ಒಂದು ಥಾಟ್ಸ್ ಇದೆ, ಏನಾಗಬಹುದು, ಬಿಕಾಸ್ ಎಲ್ಲ ರೀತಿ ವೈಬ್ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ, ಲೈಕ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಗ್ರೇಟ್. ಸೊ ಫ್ಯೂಚರಲ್ಲೂ ಈ ರಿಲೇಷನ್ಶಿಪ್ ಹಿಂಗೇ ಇರುತ್ತಾ ಫ್ಯೂಚರ್, ಬಿಕಾಸ್ ನೀವು ಒಂದ್ಸತಿ ಕ್ವೆಶನ್ ಮಾಡ್ಕೊತೀರ, ನಿಜವಾಗ್ಲೂ ನಾನು ಇದರಲ್ಲಿ ಎಫರ್ಟ್ ಹಾಕಿದ್ರೆ ಅದು ವೇಸ್ಟ್ ಆಗಲ್ಲ ಅಲ್ವಾ? ಈ ಪರ್ಸನ್ ನಿಮ್ಮನ್ನ ಆ್ಯಕ್ಚುಲಾಗಿ ನೀವು ಅವ್ರನ್ನ ಯಾವ ಥರ ಆ್ಯಕ್ಸೆಪ್ಟ್ ಮಾಡ್ತಾ ಇದ್ದೀರಾ, ಅವರು ನಿಮ್ಮನ್ನ ಆ ಥರನೇ ಆ್ಯಕ್ಸೆಪ್ಟ್ ಮಾಡ್ತಾ ಇದ್ದಾರಾ? ಈ ಥರ ಹಲವಾರು ಕ್ವೆಶನ್ಸ್ ನಿಮ್ಮ ತಲೆಯಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ನೋಡೋಣ. ಇನ್ ಕೇಸ್ ಇವಾಗ ನಮ್ಮ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು, ಇನ್ ಕೇಸ್ ನೀವು ವೆಯ್ಟ್ ಮಾಡಿದ್ರೆ ಏನಿರಬಹುದು, ಏನು ಔಟ್ಕಮ್ ಏನಾಗಿರಬಹುದು ಅಂತ ನೋಡೋಣ. ವೆಯ್ಟ್ ಮಾಡಿದ್ರೆ ಈ ಪರ್ಸನ್ಗೆ ಲೈಕ್ ಇದೇ ಥರ ಸ್ಟಿಕ್ ಆನ್ ಆದರೆ, ಇದೇ ಥರ ಫ್ರೆಂಡ್ಲಿ ವೈಬ್ನ ಮೇಂಟೈನ್ ಮಾಡಿದ್ರೆ, ಇದೇ ಥರ ಕಂಪ್ಲೀಟಾಗಿ ಓಪನ್ ಅಪ್ ಆದರೆ, ಇವರಿಂದ ಏನಾದರೂ ಡೇಂಜರ್ ಇದೆಯಾ, ಇವರಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ, ಅವರು ಒಂದು ಪಾಯಿಂಟಲ್ಲಿ ಹಿಂಗೆ ಇನ್ನೊಂದು ಪಾಯಿಂಟಲ್ಲಿ ಹಾಗೆ ಆ ಥರ ಆಡ್ತಾರ ನೋಡೋಣ. ವೆಯ್ಟ್ ಮಾಡಿದ್ರೆ ಇಟ್ಸ್ ಲೈಕ್ ಸೋಲ್ಮೇಟ್ಸ್. ವಾವ್, ಇದಕ್ಕಿಂತ ಇನ್ನೊಂದು ಕನ್ಫರ್ಮೇಷನ್ ಬೇಡ ಅನಿಸುತ್ತೆ ಈ ಗ್ರೂಪಿಗೆ. ಲೈಕ್ ಇನ್ ದ ಫಸ್ಟ್ ಗ್ರೂಪ್ ಐ ಗಾಟ್ ಆಲ್ ನೆಗೆಟಿವ್ ಕಾರ್ಡ್ಸ್ ಅಂತಲೇ ಹೇಳ್ಬೋದು, ಲೈಕ್ ಒಂಥರ ನಾಟ್ ರಿಯಲಿ ಅ ಗುಡ್ ಕಾರ್ಡ್ಸ್. ಬಟ್ ಇದರಲ್ಲಿ ಒಂಥರ ಕಂಪ್ಲೀಟಾಗಿ ಗೋ ಫಾರ್ ಇಟ್ ಅಂತಲೇ ನೋಡ್ಬೋದು. ನೋಡೋಣ ಇನ್ನೂ ಏನೇನು ಮೆಸೇಜಸ್ ಇದೆ ಅಂತ. ಸೊ ಸೋಲ್ಮೇಟ್, ಸೊ ವೆಯ್ಟ್ ಮಾಡಿದ್ರೆ ನಿಮ್ಮ ಇಬ್ಬರು ಮಧ್ಯೆ ಒಂದು ಸೋಲ್ಮೇಟ್ ಕನೆಕ್ಷನ್, ಒಂದು ಕಂಪ್ಲೀಟ್ಲಿ ಮೇಡ್ ಫಾರ್ ಈಚ್ ಅದರ್ ಕನೆಕ್ಷನ್ ಥರ ಫಾರ್ಮ್ ಆಗುತ್ತೆ ಅನ್ನೋದನ್ನು ನೋಡ್ತೇನೆ. ನೀವು ಆಲ್ರೆಡಿ ಈ ಪಿಕ್ಚರಲ್ಲಿ ನೋಡ್ಬೋದು, ಲೈಕ್ ಇವೊಂದು ಈ ಪರ್ಸನ್ ಕರೆಂಟ್ಲಿ ಅವರ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡ್ದೇ ಇರಬಹುದು, ಅವರ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ದೇ ಇರಬಹುದು, ಎಲ್ಲೋ ಒಂದು ಕಡೆ ಏನೋ ಒಂದು ಅವರ ಒಂದು ಎಕ್ಸೈಟ್ಮೆಂಟ್ ಫೇಸ್ನ ತೋರಿಸ್ತಾ ಇದ್ದಾರೆ, ಅವರ ಒಂದು ಎಕ್ಸ್ಟ್ರೋವರ್ಟ್ ಥಿಂಗ್ನ ತೋರಿಸ್ತಾ ಇದ್ದಾರೆ, ಅವರ ಒಂದು ಐಡಿಯಾಸ್ ಹೇಳ್ಕೊತಾರೆ. ಬಟ್ ವೆಯ್ಟ್ ಮಾಡಿದ್ರೆ ಇದೇ ಥರ ಮೂವ್ ಆದರೆ ಎಲ್ಲ ರೀತಿ ಇದೆ, ನಿಮ್ಮಿಬ್ಬರು ಮಧ್ಯೆ ಒಂದು ಸ್ಪೆಷಲ್ ಬಾಂಡಿಂಗ್ ಫಾರ್ಮ್ ಆಗೋ ಎಲ್ಲ ರೀತಿಯೂ ಇದೆ. ಸೊ ಇದ್ರ ಮೆಸೇಜ್ನ ನೋಡ್ಕೋಬೇಡ, ಪಾಸ್ ಮಾಡಿಬಿಟ್ಟು ಈ ಮೆಸೇಜ್ನ ನೀವು ಓದ್ಕೋಬೋದು. ಹಾರ್ಮೋನಿಯಸ್ ಪಾರ್ಟ್ನರ್ಶಿಪ್, ಲವ್, ಫ್ರೆಂಡ್ಶಿಪ್, ಕಂಪ್ಯಾನಿಯನ್ಶಿಪ್, a relationship fostering personal growth. Wow. Consider love in the deepest sense, love so powerful that you will never be the same regardless of. ಪಾಸ್ ಮಾಡ್ಕೊಂಡು ಓದಿ ನೀವು. ವಾವ್. ಸೊ ಓವರಾಲ್ ಇಲ್ಲಿ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಈ ಒಂದು ಬಾಂಡಿಂಗ್ ಏನಿರುತ್ತೆ, ಜಸ್ಟ್ ನಿಮ್ಮ ಬಾಂಡಿಂಗ್ ಗ್ರೋತ್ ಆಗಲ್ಲ, ನಿಮ್ಮ ಓವರಾಲ್ ಗ್ರೋತ್ಗೆ ಇದು ಸಪೋರ್ಟ್ ಮಾಡುತ್ತೆ. ಆ್ಯಸ್ ಅ ಪರ್ಸನ್ ನೀವು ಯಾವ ಥರ ಇರಬೇಕು ಅಂತ ಇದ್ರಿ, ಅದಕ್ಕೂ ಈ ಒಂದು ಬಾಂಡಿಂಗ್ ಸಪೋರ್ಟ್ ಮಾಡುತ್ತೆ. ಆ್ಯಸ್ ಅ ಪರ್ಸನ್ ನಿಮಗೆ ಗೋಲ್ಸ್ ಏನಿತ್ತು, ನಿಮ್ಮ 5 years ಬ್ಯಾಕ್ ಆರ್ 3 years ಬ್ಯಾಕ್ ಥಿಂಕ್ ಮಾಡಿ, ನಿಮ್ಮ ಗೋಲ್ಸ್ ಏನಿತ್ತು, ಪ್ರಾಬ್ಲಿ ಆ ಒಂದು ಗೋಲ್ಸ್ಗೆ ಈ ಪರ್ಸನ್ ಸಪೋರ್ಟ್ ಮಾಡೋದನ್ನ ನಾನು ನೋಡ್ತಾ ಇದ್ದೀನಿ. ಅವ್ರು ಜಸ್ಟ್ ಈ ಬಾಂಡಿಂಗ್ ಅಷ್ಟೇ ಇಂಪ್ರೂವ್ ಆಗೋದಲ್ಲ, ಅವ್ರು ನಿಮ್ಮ ಜೊತೆ ಲೈಕ್ ಎಮೋಷ್ನಲಿ ಮಾತ್ರ ಅಲ್ಲ, ಆ್ಯಸ್ ಅ ಫ್ರೆಂಡ್ ನಿಮ್ಮ ಜೊತೆ ಇರ್ತಾರೆ. ಬಿಕಾಸ್ ಸೋಲ್ಮೇಟ್ ಒಂದು ಇಂಟಿಮೇಟ್ ಬಾಂಡಿಂಗೇ ಮೇಂಟೈನ್ ಮಾಡಬೇಕು ಅಂತ ಏನಿಲ್ಲ. ಸೋಲ್ಮೇಟ್ ನಿಮ್ಮ ಫ್ರೆಂಡು ಆಗಿರ್ಬೋದು, ಸೋಲ್ಮೇಟ್ ನಿಮ್ಮ ಸಿಬ್ಲಿಂಗು ಯಾರು ಬೇಕಿದ್ರೂ ಆಗಿರ್ಬೋದು. ಸೊ ಇವ್ರು ಎಲ್ಲೋ ಒಂದು ಕಡೆ ಈ ಒಂದು ಕನೆಕ್ಷನ್ ಏನಿದೆ, ಈ ಒಂದು ಕನೆಕ್ಷನ್ ನಿಮಗೆ ಡೈರೆಕ್ಷನ್ ತೋರಿಸುತ್ತೆ ನಿಮ್ಮ ಲೈಫಲ್ಲಿ. ನೀವು ಆ್ಯಸ್ ಅ ಪರ್ಸನ್ ನೀವು ಹೆಂಗಿರಬೇಕು, ಆ್ಯಸ್ ಅ ಪರ್ಸನ್ ನೀವು ಫಾರ್ ಎವರ್ ನಿಮ್ಮ ಲಾಂಗ್ ಟರ್ಮ್ ಪ್ಲ್ಯಾನ್ ಯಾವುದನ್ನ ಚೂಸ್ ಮಾಡಿದ್ರೆ ನಿಮಗೆ ಒಳ್ಳೆಯದು, ಕಂಪ್ಲೀಟಾಗಿ ಆ್ಯಸ್ ಅ ಹೋಲ್ ಸಪೋರ್ಟ್ ಮಾಡ್ತಾರೆ. ಸೊ ವೇಟ್ ಮಾಡಿದ್ರೆ, ಇನ್ ಕೇಸ್ ನೀವು ಇವ್ರ ಜೊತೆ ಇದೇ ಥರ ಬಾಂಡಿಂಗ್ನ ಮೇಂಟೈನ್ ಮಾಡಿದ್ರೆ ಎಲ್ಲ ಪಾಸಿಬಿಲಿಟೀಸು ಇದೆ. ಮತ್ತು ನೀವು
ಆ ಒಂದು ಸೋಲ್ಮೇಟ್ ಕನೆಕ್ಷನ್. ತುಂಬ ಜನ ಇವಾಗ ರೀಕಾನ್ಸಿಲೇಷನ್ ಆದರೂ ಆಗಿರ್ಬೋದು, ಲೈಕ್ ನಿಮ್ಮ ಪಾಸ್ಟಲ್ಲಿ ಈ ಪರ್ಸನ್ ಜೊತೆ ಒಳ್ಳೆ ಬಾಂಡಿಂಗ್ ಇತ್ತು, ಎಲ್ಲೋ ಒಂದು ಕಡೆ ಬ್ರೇಕ್ ಆಗಿತ್ತು, ಮತ್ತೆ ಇವ್ರ ಜೊತೆ ನೀವು ಕನೆಕ್ಟ್ ಆದ್ರಿ. ಈ ಥರ ಒಂದು ಸಿಚುವೇಷನಲ್ಲಿ ತುಂಬ ಜನ ಇದ್ದೀರಾ ಅಂತ ಫೀಲ್ ಆಗ್ತಾ ಇದೆ. ಬಟ್ ಕರೆಂಟ್ಲಿ ಈ ಪರ್ಸನ್ ವಾಪಸ್ ಬಂದಿದ್ದಾರೆ, ಬಟ್ ನಿಮಗೆ ಯಾವುದೇ ರೀತಿಯಾದ ಒಂದು ಡೀಪ್ ಥಾಟ್ ಇವಾಗ ಆಲ್ರೆಡಿ ಇಲ್ಲ. ನಿಮಗೆ ಯಾವುದೇ ರೀತಿಯಾದ ಒಂದು ಡೀಪ್ ಫೀಲಿಂಗ್ಸ್ ಆಲ್ರೆಡಿ ನಿಮಗಿಲ್ಲ. ಬಟ್ ನಿಮಗೆ ಗೊತ್ತಿಲ್ಲ ಎಲ್ಲಿ ಹೋಗ್ಬೋದು ಈ ರಿಲೇಶನ್ಶಿಪ್. ನೀವು ಇವಾಗ ಡೀಪ್ ಥಾಟ್ ಕೊಡಲಿಲ್ಲ ಅಂದರೂ, ಸರ್ಫೇಸ್ ಲೆವೆಲಲ್ಲೇ ಮೇಂಟೈನ್ ಮಾಡಿದ್ರೂ ಈ ರಿಲೇಶನ್ಶಿಪ್ ಎಲ್ಲಿ ಹೋಗ್ಬೋದು, ಮತ್ತು ಪಾಸಿಬಿಲಿಟೀಸ್ ಇದೆಯಾ ನಿಮ್ಮಿಬ್ಬರು ಮಧ್ಯ? ಎಸ್ ಇದೆ. ಬಿಕಾಸ್ ಇಲ್ಲಿ ಸೋಲ್ಮೇಟ್ ಕಾರ್ಡ್ಸ್ ಬಂದಿದೆ ನಿಮಗೆ. ಲೈಕ್ ಮತ್ತೆ ನೀವು ಎಲ್ಲ ವೇ ಇದೆ, ನೀವು ಮತ್ತೆ ಪ್ಯಾಚಪ್ ಆಗೋದಾದರೂ ಆಗಿರ್ಬೋದು, ಮತ್ತು ರಿಲೇಶನ್ಶಿಪ್ ಫ್ರೇಮ್ ಮಾಡೋದಾದರೂ ಆಗಿರ್ಬೋದು, ಮತ್ತು ನಿಮ್ಮ ಎಮೋಷ್ನಲ್ ಬಾಂಡಿಂಗ್ ಹ್ಯಾಪ್ನಿಂಗ್ ಥಿಂಗ್ಸ್ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ. ಓಕೆನಾ? ಇನ್ ಕೇಸ್ ನೀವು ಮೂವ್ ಆನ್ ಆದರೆ, ಲೈಕ್ ಬೇಡ ಈ ಪರ್ಸನ್ ಒಂದ್ಸರಿ ನಿಮಗೆ ಬೇಜಾರು ಮಾಡಿಸಿದ್ದಾರೆ, ಆರ್ ಕರೆಂಟ್ಲಿ ಈ ಪರ್ಸನ್ ಚೆನ್ನಾಗಿದ್ದಾರೆ, ಫ್ಯೂಚರಲ್ಲಿ ಚೆನ್ನಾಗಿರ್ತಾರೋ ಇಲ್ವೋ, ಆ ಥರ ಒಂದು ಥಾಟಲ್ಲಿ ಇದ್ದೀರಾ, ಆಲ್ರೆಡಿ ಇದ್ದೀರಾ, ಗೊತ್ತಾಗ್ತಾ ಇದೆ. ವಿತ್ ದ ಪೇಜ್ ಆಫ್ ವಾಂಡ್ಸ್ ತುಂಬಾ ಥಾಟ್ಸ್ ಇದೆ. ಬಟ್ ಸ್ಟಿಲ್ ಯು ಆರ್ ಮೇಂಟೈನಿಂಗ್ ದಟ್ ವೈಬ್. ನೀವು ಕಂಪ್ಲೀಟಾಗಿ ಅವ್ರನ್ನ ಅವಾಯ್ಡ್ ಮಾಡ್ತಾರೆ. ಲೈಕ್ ಆ ಎಕ್ಸೈಟಿಂಗ್ ಥಿಂಗ್ಸ್ ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್. ಬಟ್ ಮೂವ್ ಆನ್ ಆದರೆ ಏನಾಗ್ಬೋದು ಈ ರಿಲೇಷನ್ಶಿಪ್ಪಲ್ಲಿ? ನೀವು ಇವರಿಗೆ ಡೋಂಟ್ ಗಿವ್ ಅ ಡ್ಯಾಮ್ ಅಂತ ಹೇಳಿಬಿಟ್ರೆ ಏನಾಗಬಹುದು? ನೀವು ಇದಕ್ಕೆ ಕಮ್ಮಿ ಅಟೆನ್ಷನ್ ಕೊಡೋಕ್ಕೆ ಶುರು ಮಾಡಿದ್ರೆ ಏನಾಗಬಹುದು ನೋಡೋಣ. ಬೈ ದ ಬುಕ್ ಐ ಗಾಟ್ ದಸ್. ಲೈಕ್ ಈ ಒಂದು ಕಾರ್ಡ್ ಮುಂಚೆನೂ ಸಿಕ್ಕಿತ್ತು ನನಗೆ ಫಸ್ಟ್ ಗ್ರೂಪಲ್ಲಿ. ಸೊ ನೋಡೋಣ ಏನು ಈ ಒಂದು ಮೆಸೇಜ್ ಈ ಒಂದು ಸಿಚುವೇಶನ್ಗೆ ಇಂಪ್ಲೈ ಮಾಡ್ತಾ ಇದೆ, ಕನ್ವೆ ಮಾಡ್ತಾ ಇದೆ ಅಂತ. ಸೊ ಬೈ ದ ಬುಕ್ ಇಟ್ ಮೀನ್ಸ್ ಸೊ ತೋರಿಸ್ಬಿಡ್ತೀನಿ ನಿಮಗೆ ಏನು ಮೆಸೇಜ್ ಇದು ಅಂತ. ನೀವು ಪಾಸ್ ಮಾಡಿಕೊಂಡು ಓದ್ಕೊಬೋದು ಈ ಮೆಸೇಜ್ನ. ಸೊ ವೆರಿ ಸೆಟ್ ಬೈ ದ ಬುಕ್. ಸೊ ನೀವು ಪಾಸ್ ಮಾಡ್ಕೊಂಡು ಓದ್ಕೋಬೋದು. ಮೇಯ್ನಾಗಿ ರಿಲೇಷನ್ಶಿಪ್ ಪಾರ್ಟ್. ಓಕೆ, ಸೊ ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ ಅಂತಂದರೆ, ಪ್ರಾಬಬ್ಲಿ ನೀವು ಮೂವ್ ಆನ್ ಆದರೆ, ಲೈಕ್ ಇದಕ್ಕೆ ಐ ಡೋಂಟ್ ಗಿವ್ ಅ ಡ್ಯಾಮ್ ಅಂತ ಇದನ್ನ ಇಲ್ಲೇ ಸ್ಟಾಪ್ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಆಬ್ವಿಯಸ್ಲಿ ನೀವು ಮೂವ್ ಆನ್ ಆಗ್ತೀರಾ. ಲೈಕ್ ಆ ಒಂದು ರೆಸ್ಪೆಕ್ಟ್ ಇರುತ್ತೆ ಇಬ್ಬರ ಮಧ್ಯ, ಆ ಒಂದು ಏನೇನಾಯಿತು ಅನ್ನೋ ಒಂದು ಥಾಟ್ ಇರುತ್ತೆ. ಬಟ್ ಯಾವುದೇ ರೀತಿಯಾದ ಒಂದು ನಿಮಗೆ ಆ ಕಂಪ್ಲೀಟ್ ಎಕ್ಸೈಟ್ಮೆಂಟ್, ಈ ಒಂದು ರಿಲೇಷನ್ಶಿಪ್ಪಿಂದ ಸಿಗುವಂಥ ಒಂದು ಎಕ್ಸೈಟ್ಮೆಂಟ್ ನಿಮ್ಮ ಲೈಫಲ್ಲಿ ಆಮೇಲೆ ಇರಲ್ಲ. ಪ್ರಾಬಬ್ಲಿ ಎಲ್ಲೋ ಒಂದು ಕಡೆ ನೀವಿಬ್ಬರು ಒಬ್ರನ್ನೊಬ್ರು ಪಾತ್ನ ನೋಡ್ಕೊಬಿಡ್ತೀರ. ನೀವು ನಿಮ್ಮ ಡೈರೆಕ್ಷನ್, ಅವ್ರ ಡೈರೆಕ್ಷನ್ ನೋಡ್ಕೊತಾರೆ. ಬಟ್ ಎಲ್ಲೋ ಒಂದು ಕಡೆ ಈ ಸೋಲ್ಮೇಟ್ ಇದೆ ಅಲ್ವಾ, ಈ ಒಂದು ಕನೆಕ್ಷನ್, ಈ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಮತ್ತೆ ಸಿಗಲ್ಲ. ಬಿಕಾಸ್ whomever you meet, ನಿಮ್ಮ ಲೈಫಲ್ಲಿ ಮೀಟ್ ಆಗೋರೆಲ್ಲ ನಿಮ್ಮ ಸೋಲ್ಮೇಟ್ಸ್ ಆಗಿರಬೇಕು ಅಂತ ಏನಿಲ್ಲ. ಬಿಕಾಸ್ ಆ ಒಂದು ಸೋಲ್ಮೇಟ್ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಆ ಪರ್ಸನ್ ಮಾತ್ರ ನಿಮಗೆ ಕೊಡೋಕ್ಕಾಗತ್ತೆ, ಆ ಒಂದು ಕನೆಕ್ಷನ್ ಮಾತ್ರ ಕೊಡೋಕ್ಕಾಗತ್ತೆ. ಬಿಕಾಸ್ ಈ ಕಾರ್ಡ್ ಬೇಕಾ ಚೂಸ್ ಮಾಡಿ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಐ ವುಡ್ ಸಜೆಸ್ಟ್ ಟು ಚೂಸ್ ಸೋಲ್ಮೇಟ್. ಬಿಕಾಸ್ ಇಲ್ಲಿ ಯಾವುದೇ ರೀತಿಯಾದ ಒಂದು ಕಾರ್ಮಿಕ್ ಬಾಂಡಿಂಗ್ ನೋಡ್ತಾ ಇಲ್ಲ. ಈ ಪರ್ಸನ್ ನಿಮಗೆ ಯಾವುದೇ ರೀತಿಯಾಗೂ ನೆಗೆಟಿವ್ ಆಗಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅನ್ನೋದು ನನಗೆ ಯಾವುದೇ ರೀತಿಯಾಗೂ ಬರ್ತಾಯಿಲ್ಲ. ಆ್ಯಂಡ್ ಮೋರ್ ಓವರ್ ನಿಮ್ಮಿಬ್ಬರು ಐಡಿಯಾಸ್ ಏನಿದೆ, ನಿಮ್ಮಿಬ್ಬರು ಗೋಲ್ಸ್ ಏನಿದೆ, ಇದು ತುಂಬಾ ಚೆನ್ನಾಗಿ ಅಲೈನ್ ಆಗುತ್ತೆ. ಆ್ಯಂಡ್ ನೀವಿಬ್ಬರು ಇನ್ ಕೇಸ್ ಕೊಲ್ಯಾಬ್ರೇಟ್ ಮಾಡಿದ್ರೆ ಒಂದು ಮ್ಯಾಜಿಕ್ನ ಫಾರ್ಮ್ ಮಾಡ್ಬೋದು ಅನ್ನೋದನ್ನು ನೋಡ್ತಾ ಇದ್ದೀನಿ. ಬಿಕಾಸ್ ದೇರ್ ಈಸ್ ಅ ಸ್ಪೆಷಲ್ ಕನೆಕ್ಷನ್. ಈವನ್ ದೋ ನೀವು ಇವಾಗ ಅದನ್ನ ಫೀಲ್ ಮಾಡದೇ ಇರಬಹುದು, ಈವನ್ ದೋ ಇವಾಗ ಕರೆಂಟ್ಲಿ ನಿಮಗೆ ಇನ್ನೂ ಕನ್ಫ್ಯೂಷನ್ ಇರ್ಬೋದು, ಯಾವುದೇ ರೀತಿಯಾದ ಒಂದು ಡೀಪ್ ಥಾಟ್ ಈ ಒಂದು ಕನೆಕ್ಷನಿಗೆ ನೀವು ಕೊಡ್ದೇ ಇರಬಹುದು. ಬಟ್ ಐ ಕ್ಯಾನ್ ಸಿ ಯು ಬೋತ್ ಆರ್ ಮೆಂಟ್ ಟು ಬಿ ಟುಗೆದರ್. ದೇರ್ ಈಸ್ ಅ ಸ್ಟ್ರಾಂಗ್ ಕನೆಕ್ಷನ್, ದೇರ್ ಈಸ್ ಸಮಥಿಂಗ್ ಸ್ಪೆಷಲ್. ಓಕೆ, ನೀವಿಬ್ಬರು ಇನ್ನೂ ಎಕ್ಸ್ಪೀರಿಯೆನ್ಸ್ ಮಾಡೋದು ತುಂಬಾ ಇದೆ. ನೀವಿಬ್ಬರು ಜೊತೆಗೆ ಕೂಡಿದ್ರೆ ಒಂದು ಏನು ನಿಮ್ಮ ಲೈಫಲ್ಲಿ ತುಂಬಾ ಚೇಂಜಸ್ ಬರುತ್ತೆ, ತುಂಬಾ. ಬಿಕಾಸ್ ಲೈಕ್ ಒಂದು ಮ್ಯಾಜಿಕ್ ಅಂತ ಹೇಳ್ಬೋದು. ಲೈಕ್ ಒಂದು ಸ್ಪಾರ್ಕ್, ನೀವು ಪಟಾಕಿ ಹೊಡಿಬೇಕಾದ್ರೆ ಲೈಕ್ ಲೈಕ್ ಅದು ಒಂದು ಸ್ಪಾರ್ಕ್ ಫಾರ್ಮ್ ಆಗುತ್ತಲ್ವ, ಅದು ಡಿಫ್ರೆಂಟ್. ಅದು ಆ ಒಂದು ಎಂಜಾಯ್ಮೆಂಟ್ ಆ ಥರ ಒಂದು ನೋಡ್ತಾರೆ ನಿಮ್ಮಿಬ್ಬರು ಮಧ್ಯೆ. ನಾನು ಕಂಪ್ಲೀಟಾಗಿ ಎಮೋಷನ್ಸ್ನ ನೋಡ್ತಾ ಇಲ್ಲ, ಕೈಂಡ್ ಆಫ್ ಎಕ್ಸೈಟ್ಮೆಂಟ್, ಆ ಒಂದು ಸ್ಪಾರ್ಕ್, ದ ಫುಲ್ಫಿಲ್ಮೆಂಟ್,
new experiences in life, completely adventurous, completely doing something special together. ನೀವು ನಿಮ್ಮಿಬ್ರಿಗೆ ಮಾತ್ರ ಖುಷಿ ತಂದ್ಕೊಳ್ಳೋದಲ್ಲ, ನಿಮ್ಮ ಸುತ್ತಮುತ್ತಲೂ ಇರೋ ಒಂದು ಎನ್ವಿರಾನ್ಮೆಂಟ್ನು ಕಂಪ್ಲೀಟಾಗಿ ಪಾಸಿಟಿವ್ ಆಗಿ ಚೇಂಜ್ ಮಾಡ್ತೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ವಾವ್ ಐ ವುಡ್ ಸಜೆಸ್ಟ್. ಸೊ ಇನ್ನೂ ನಮಗೆ ಗೊತ್ತಿಲ್ಲ ಏನು ಮೆಸೇಜಸ್ ಇದೆ ನಿಮಗೆ ಅಂತ, ಬಟ್ ಸೋ ಫಾರ್ ವೆರಿ ಪಾಸಿಟಿವ್ ಮೆಸೇಜ್. ಆ್ಯಂಡ್ ಐ ಫೀಲ್ ಲೈಕ್ ಸ್ಟೇಯಿಂಗ್ ಅಪ್ ವಿತ್ ದಿಸ್ ಪರ್ಸನ್ ಜೊತೆ ಇರೋದ್ರಿಂದ ನೀವು ವೆರಿ ಬ್ಯೂಟಿಫುಲ್ ರಿಲೇಷನ್ಶಿಪ್ನ ನೋಡ್ತೀರಾ. ಪ್ರಾಬ್ಲಿ ನಿಮ್ಮ ಪಾಸ್ಟಲ್ಲಿ ಏನೇ ಎಕ್ಸ್ಪೀರಿಯನ್ಸ್ ನೀವು ಆಗಿರ್ಬೋದು, ಯಾವುದೇ ಕಾರಣಕ್ಕೂ ನಿಮ್ಮ ಪಾಸ್ಟಲ್ಲಿ ಆಗಿರೋದನ್ನ ಪ್ರೆಸೆಂಟಿಗೆ ತಗೊಬರಬೇಡಿ. ಬಿಕಾಸ್ ಈ ಪರ್ಸನ್ ಜೊತೆ ಯಾವುದೇ ರೀತಿಯಾಗೂ ನಿಮ್ಮ ಪಾಸ್ಟ್ ಎಫೆಕ್ಟ್ ಆಗಲ್ಲ, ನಿಮ್ಮ ಪಾಸ್ಟಲ್ಲಿ ಏನೇನಾಯಿತು ಅದು ರಿಪೀಟ್ ಆಗಲ್ಲ. ಆ್ಯಂಡ್ ಮೋರ್ ಓವರ್ ಅ ವೆರಿ ಪಾಸಿಟಿವ್ನೆಸ್ನ ನೋಡ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ನಿಮಗೆ ಗೊತ್ತಿಲ್ಲದಿರೋ ವಿಷಯ ಏನು ಈ ಒಂದು ಬಾಂಡಿಂಗ್ ಬಗ್ಗೆ, ನಿಮಗೆ ಇವಾಗ ಏನು ಗೊತ್ತಾಗಬೇಕಾಗಿದೆ, ನಿಮಗೆ ಏನಾದ್ರು ಹಿಡನ್ ಥಿಂಗ್ಸ್ ಇದೆಯಾ ಈ ಪರ್ಸನ್ ಬಗ್ಗೆ, ನಿಮಗೆ ಅದು ಗೊತ್ತಾಗಬೇಕಾಗಿರೋದು. ನೋಡೋಣ. ದೇರ್ ಈಸ್ ನೆವರ್ ಎಂಡಿಂಗ್ ಸ್ಟೋರಿ, ಕೈಂಡ್ ಆಫ್ ಟೆನ್ಷನಲ್ಲಿರೋದು. ಬಿಕಾಸ್ ಐ ಫೀಲ್ ಲೈಕ್ ದಿಸ್ ಈಸ್ ಯು. ಓಕೆ, ಎಲ್ಲೋ ಒಂದು ಕಡೆ ನಿಮಗೆ ನಿಮ್ಮ ಪಾಸ್ಟ್ ಮತ್ತೆ ಬರ್ಬೋದಾ, ನಿಮ್ಮ ಪಾಸ್ಟಲ್ಲಿ ನಡೆದಿರುವಂಥ ಸಿಚುವೇಶನ್ ಮತ್ತೆ ರಿಪೀಟ್ ಆಗ್ಬೋದಾ. ಬಿಕಾಸ್ ವಿತ್ ದ 3 ಆಫ್ ಕಪ್ಸ್ ತುಂಬ ಜನದಲ್ಲಿ ರೀಕಾನ್ಸಿಲಿಯೇಷನ್ನ ನೋಡ್ತಾ ಇದ್ದೀನಿ. ತುಂಬ ಜನಕ್ಕಿಲ್ಲಿ ಆಲ್ರೆಡಿ ನೀವು ಈ ಪರ್ಸನ್ನ ಮೀಟ್ ಆಗಿದ್ರಿ ಆ್ಯಂಡ್ ಆ ಥರ ಒಂದು ಬಾಂಡಿಂಗ್ ಮತ್ತೆ ಇವಾಗ ಬಂದಿದ್ದಾರೆ, ಈ ಪರ್ಸನ್ ನಿಮ್ಮ ಲೈಫಲ್ಲಿ ಮತ್ತೆ ಬಂದಿದ್ದಾರೆ, ಏನಾಗಬಹುದು ಇಂಥ ಒಂದು ಮೈಂಡ್ಸೆಟ್ಟಲ್ಲಿ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಈ ಪರ್ಸನ್ ಜೊತೆ ನೀವು ಕ್ಲೋಸ್ಲಿ ಮೂವ್ ಆಗ್ತಿದ್ದೀರಾ ಒಂದು, ಬಟ್ ನೀವು ನಿಮ್ಮ ಮನಸ್ಸಲ್ಲಿರೋ ಒಂದು ಪೇಯ್ನನ್ನು ನೀವು ಎಕ್ಸ್ಪ್ರೆಸ್ ಮಾಡ್ತಾಯಿಲ್ಲ ಇವ್ರ ಜೊತೆ ಕಂಪ್ಲೀಟಾಗಿ ಅನ್ನೋದನ್ನು ನೋಡ್ತಾ ಇದ್ದೀನಿ. ಬಿಕಾಸ್ ಈ ಒಂದು ಎಷ್ಟೇ ನೀವು ಪಾಸಿಟಿವ್ ಪರ್ಸ್ನಾಲಿಟಿ ಹೊರಗಡೆ ತೋರಿಸಿದ್ರು, ಬಟ್ ದೆರ್ ಈಸ್ ಅ ಥಾಟ್ ಇನ್ಸೈಡ್ ಯು, ಲೈಕ್ ಕೈಂಡ್ ಆಫ್ ಯುನೋ ಆ ಸೈಕಲ್ ಮತ್ತೆ ವಾಪಸ್ ಬರ್ಬೋದಾ, ಮುಂಚೆ ಏನಾಯ್ತು ಅದು ಮತ್ತೆ ವಾಪಸ್ ಆಗಬಹುದಾ, ಈ ಥರ ಒಂದು ನೆಗೆಟಿವ್ ಥಾಟ್ಸ್ ಡೀಪ್ ಇನ್ಸೈಡ್ ಇದೆ ನಿಮಗೆ. ಅದನ್ನು ತೋರಿಸ್ಕೊಂಡೇ ಇರಬಹುದು, ಬಟ್ ಇದೆ. ಸೊ ಎಕ್ಸಾಕ್ಟ್ಲಿ ನೋಡೋಣ ಏನು ಮೆಸೇಜ್ ಇದೆ ಅಂದರೆ, ಫಸ್ಟ್ ಆಫ್ ಆಲ್ ದೇರ್ ಇಸ್ ಅ 41 11 37. ಸೊ ಯಾ, ಇದು ನಿಮ್ಮ ಪ್ಲಸ್ ಮಾಡಿದರೆ 5 2 10 ಕೈಂಡ್ ಆಫ್ ಅ ಬರ್ಡೇ ಮಂತ್ ಆಗಿರ್ಬೋದು, ಏನಕ್ಕೂ ಅದು ರಿಲೇಟ್ ಆಗಿರ್ಬೋದು, ಏನಾದರೂ ಒಂದು ಸಿಚುವೇಶನ್ಗೆ ಅಂತಲೇ ಹೇಳ್ಬೋದು. ನೋಡೋಣ ಏನು ಮೆಸೇಜ್ ಇದೆ ಅಂತ ನಿಮಗೆ. ಸೊ ಇಲ್ಲಿದೆ, ಸೆಲ್ಫ್ ಕ್ರಿಟಿಸಿಸಮ್, ದ ವಾಂಡೆಡ್ ಈಗೋ, unnecessary dramas. Sometimes your heart enters into a contract with another that results in pain, not because of abuse or neglect, but for other, more complex reasons. Shame, fear of intimacy, and low self-esteem are the greatest challenges to the success of the relationship. Consider how valuable this knowledge is. However, right now, you have an opportunity for important healing, but you must reflect on the stories you weave about love, connection, abandonment, rejection, and loneliness. Not only do you need to bring a new story, you need to forgive yourself for telling yourself the old ones. Have compassion for the part of you that believes all those narratives, none of them were ever true anyway. So I feel like ನಿಮಗೆ ಈ ಒಂದು ನೆಗೆಟಿವ್ ಥಾಟ್ ಇದೆ ನಿಮ್ಮ ಮೈಂಡಲ್ಲಿ, ಎಲ್ಲೋ ಒಂದು ಕಡೆ ಈ ಒಂದು ರಿಲೇಷನ್ಶಿಪ್ ಮತ್ತು ನಿಮಗೆ ಹರ್ಟ್ ಮಾಡಬಹುದಾ, ಎಲ್ಲೋ ಒಂದು ಕಡೆ ನಿಮಗೆ ಥಾಟ್ ಇದೆ, ನೀವು ನೆಗೆಟಿವ್ ಥಿಂಗ್ಸ್ನ ಚೂಸ್ ಮಾಡ್ತಾ ಇದ್ದೀರಾ, ನಿಮಗೊಂದು ಫಿಯರ್ ಇದೆ ನಿಮ್ಮ ಮೈಂಡಲ್ಲಿ ಈ ಒಂದು ರಿಲೇಷನ್ಶಿಪ್ ಬಗ್ಗೆ, ನಿಮಗೆ ಒಂದು ಭಯ ಇದೆ ಅಂತಲೇ ಹೇಳ್ಬೋದು. ಅಲ್ಲಿ ಏನು ಆಗ್ತಾನೇ ಇದ್ರೂ ಬಟ್ ಏನೋ ಒಂದು ಆಗಬಹುದೇನೋ ಈ ಥರ ಒಂದು ಥಾಟ್, ಎಲ್ಲೋ ಒಂದು ಕಡೆ ನಿಮಗೆ ಆ ಭಯ ಇದೆ. ಇದು ನಿಮಗಾದರೂ ಆಗಿರ್ಬೋದು, ಈ ಪರ್ಸನ್ಗಾದರೂ ಆಗಿರ್ಬೋದು, ಇದನ್ನು ಓವರ್ಕಮ್ ಮಾಡೋದು ವೆರಿ ಮಚ್ ಇಂಪಾರ್ಟೆಂಟ್. ಎಲ್ಲೋ ಒಂದು ಕಡೆ ಈ ಒಂದು ರಿಲೇಷನ್ಶಿಪ್ ಏನಿದೆ, ಈ ಒಂದು ಕನೆಕ್ಷನ್ ಏನಿದೆ, ಇದು ನಿಮಗೆ ಹೀಲ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ನಿಮ್ಮ ಪಾಸ್ನ ಮರೆತು ಮೂವ್ ಆನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ನೋಡ್ತಾ ಇದ್ದೀನಿ. ಇದು ನೀವು ನೋಡ್ತಾ ಇಲ್ಲ, ಪ್ರಾಬ್ಲಮ್ ನಿಮಗಿದು ಅನಿಸ್ತಾ ಇಲ್ಲ,
ನಿಮಗೆ ಪ್ರಾಬಬ್ಲಿ ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಒಂದು ನೆಗೆಟಿವ್ ಥಾಟ್ಸೇ ಜಾಸ್ತಿ ಬರ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಪಾಸಿಟಿವಿಟಿಗಿಂತನೂ ಕಂಪ್ಲೀಟಾಗಿ ಏನಾಗ್ಬೋದು, ಲೈಕ್ ಒಂದು ನೆಗೆಟಿವ್ ಥಾಟ್ಸ್, ಮತ್ತೆ ಇದು ನನಗೆ ಹರ್ಟ್ ಮಾಡ್ಬೋದೇನೋ, ಮತ್ತೆ ನಾನು ರಾಂಗ್ ಚಾಯ್ಸಸ್ ಮಾಡ್ತಿದ್ದೀನೇನೋ, ಈ ಥರ ತುಂಬಾ ಥಾಟ್ಸ್ ಇದೆ. ಬಟ್ ಈ ಎಲ್ಲ ಥಾಟ್ಸಿಗೂ ಒಂದು ಪ್ರಾಪರ್ ಮೀನಿಂಗ್ ಕೊಡುತ್ತೆ. ಬಿಕಾಸ್ ಐ ಆಮ್ ನಾಟ್ ಸಿಂಗ್ ಯಾವುದೇ ರೀತಿಯಾದ ಇಲ್ಲಿ ಒಂದು ನೆಗೆಟಿವಿಟಿ ಆದರೂ ಆಗಿರ್ಬೋದು, ಒಂದು ಚಾಲೆಂಜಿಂಗ್ ಸಿಚುವೇಶನ್ ಆದರೂ ನಿಮಗಿದು ತಂದು ಕೊಡುತ್ತೆ ಅನ್ನೋದನ್ನ ನೋಡ್ತಾನೇ ಇಲ್ಲ ನಾನು. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ. ಇನ್ ಕೇಸ್ ಈ ರಿಲೇಷನ್ಶಿಪ್ ಬೇಡ, ಈ ಒಂದು ಕನೆಕ್ಷನ್ ಬೇಡ, ಇದು ನನಗೆ ಯಾಕೋ ಕಂಪ್ಲೀಟಾಗಿ ನೆಗೆಟಿವ್ ಫೀಲ್ ಆಗ್ತಾಯಿದೆ ಅಂತ ಅನ್ಸಿದ್ರೆ, ಮೂವ್ ಆನ್ ಆದರೆ ನಿಮ್ಮ ಅದರ್ ಏರಿಯಾಸಲ್ಲಿ ಇದು ಯಾವ ಥರ ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆ, ನೀವು ಫೈನಲಿ ಮೂವ್ ಆನ್ ಆದ್ರಿ, ಇದು ನಿಮಗೆ ಯಾವ ಥರ ಇಂಪ್ಯಾಕ್ಟ್ ಮಾಡುತ್ತೆ, ನಿಮ್ಮ ಪರ್ಸ್ನಲ್ ಗ್ರೋತ್ ಆಗಿದ್ರು ಆಗ್ಬೋದು, ನಿಮ್ಮ ಕರಿಯರ್ ಯಾವ ಥರ ಇಂಪ್ಯಾಕ್ಟ್ ಮಾಡುತ್ತೆ. ಇಂಕ್ ಪಾಟ್ ಇಟ್ ಸೇಸ್ ಪ್ರಾಬ್ಲಮ್ಸ್ ಟು ಬಿ ರಿಸಾಲ್ವ್ಡ್. ಓಕೆ, ಸೊ ನೋಡೋಣ ಎಕ್ಸಾಕ್ಟಾಗಿ ಏನು ಮೆಸೇಜ್ ಇದು ಕೊಡ್ತಾ ಇದೆ ಅಂತ. ಸೊ ಇಂಕ್ ಪಾಟ್, ದೇರ್ ಹಿ ಗೋಸ್. ಓಕೆ, ಸೊ ಪಾಸ್ ಮಾಡಿಬಿಟ್ಟು ಈ ಮೆಸೇಜ್ನ ಓದ್ಕೋಬೋದು ನೀವು. ಇಲ್ಲಿದೆ, ಆ್ಯನ್ ಓವರ್ ಟರ್ನ್ಡ್ ಇಂಕ್ ಪಾಟ್ ಲೈಸ್ ಆನ್ ಅ ಡೆಸ್ಕ್. A quill pen lies beside it in a pool of spilled ink. This card indicates that there are problems you are not willing to face. The card advises you to resolve these problems during the time frame indicated. ಸೊ ಎಲ್ಲೋ ಒಂದು ಕಡೆ ನನಗೆ ಏನು ಅನಿಸ್ತಾ ಇದೆ ಅಂದರೆ, ನಿಮ್ಮ ಒಂದು ಪ್ರಾಬ್ಲಮ್ಸ್ ಏನಿದೆ ಅದನ್ನ ರಿಸಾಲ್ವ್ ಮಾಡೋಕ್ಕೆ ಈ ಪರ್ಸನ್ ಹೆಲ್ಪ್ ಮಾಡ್ತಾರೆ. ಆ್ಯಸ್ ಅ ಪರ್ಸನ್ ಡೀಪ್ ಇನ್ಸೈಡ್ ಎಮೋಷ್ನಲಿ ನೀವು ತುಂಬಾ ವೀಕ್ ಆಗಿದ್ದೀರಾ ಅಂತಲೇ ಹೇಳ್ಬೋದು. ಒಂದು ರಿಲೇಷನ್ಶಿಪ್ ಅಂತ ಬಂದರೆ ನೀವು ಅದರಲ್ಲಿ ತುಂಬಾ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಅಂತಲೇ ಹೇಳ್ಬೋದು. ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಬಗ್ಗೆ ಎಲ್ಲ ಹೇಳಿದ್ರೆ ನಿಮಗೆ ಯಾವುದೇ ರೀತಿಯಾದ ಒಂದು ಕಾನ್ಫಿಡೆನ್ಸ್ ಇಲ್ಲ ಈ ರಿಲೇಷನ್ಶಿಪ್ ಮೇಲೆ, ಆರ್ ಈ ಒಂದು ಸಿಚುವೇಶನ್ಶಿಪ್ ಏನೇನು ಆಗ್ತಾಯಿದೆ ನಿಮ್ಮಿಬ್ಬರ ಮಧ್ಯೆ ಅದ್ರ ಮೇಲೆ ಒಂದು ಕಾನ್ಫಿಡೆನ್ಸ್ ಇಲ್ಲ. ನಿಜವಾಗ್ಲೂ ಇದೆಲ್ಲರೂ ಹೋಗುತ್ತಾ, ಈ ಥರ ಒಂದು ಸಿಚುವೇಶನಲ್ಲಿದ್ದರೆ. ಬಟ್ ಈ ಒಂದು ಎಲ್ಲ ಒಂದು ಪ್ರಾಬ್ಲಮ್ಸ್ಗೂ, ಎಲ್ಲ ಒಂದು ನೆಗೆಟಿವ್ ಥಾಟ್ಸ್ಗೂ ಈ ಪರ್ಸನ್ ಒಂದು ಸೊಲ್ಯೂಷನ್ ಥರ ಇರ್ತಾರೆ ನಿಮ್ಮ ಲೈಫಲ್ಲಿ. ಬಿಕಾಸ್ ಯು ಕ್ಯಾನ್ ಸಿ ಇಲ್ಲಿ ನೀವಿಬ್ಬರು ಕೈಂಡ್ ಆಫ್ ಒಟ್ಟಿಗೆ ಇರೋದನ್ನು ಇಲ್ಲಿ ಯೂನಿವರ್ಸ್ ನಿಮಗೆ ಒಂಥರ ಬ್ಲೆಸ್ಸಿಂಗ್ಸ್ ಕೊಡ್ತಾ ಇರೋದನ್ನು ನೋಡ್ತಾ ಇದ್ದೀನಿ. ನಿಮ್ಮಿಬ್ಬರು ಹಿಂದೆ ಯಾವುದೋ ಒಂದು ಎನರ್ಜಿ ಇದೆ, ಅದು ಪ್ರೊಟೆಕ್ಟ್ ಮಾಡುತ್ತೆ ಫ್ಯೂಚರಲ್ಲೂ ಅನ್ನೋದನ್ನು ನೋಡ್ತಾ ಇದ್ದೀನಿ. ಸೊ ನೋ, ನಿಮ್ಮ ಒಂದು ನೆಗೆಟಿವ್ ಥಾಟ್ಸ್ನ ಇವಾಗ ನೀವು ಅವಾಯ್ಡ್ ಮಾಡಬೇಕು. ಬಿಕಾಸ್ ಸರ್ಫೇಸಲ್ಲಿ ನಿಮಗೆ ಒಂದು ಒಳ್ಳೆ ಕನೆಕ್ಷನ್ ನಿಮ್ಮ ಹತ್ತಿರ ಇದೆ. ನೀವು ಅದನ್ನ ಇಗ್ನೋರ್ ಮಾಡಿದಷ್ಟು ನಿಮ್ಗೆ ಮತ್ತೆ ಈ ನೆಗೆಟಿವ್ ಥಾಟ್ಸ್ ಏನಿದೆ ಮತ್ತೆ ನಿಮಗೆ ಅದು ಸರ್ಕ್ಯುಲೇಟ್ ಆಗೋಕ್ಕೆ ಶುರು ಆಗುತ್ತೆ ನಿಮ್ಮ ತಲೆಯಲ್ಲಿ. ಮತ್ತೆ ನೀವು ಸೇಮ್ ಸೈಕಲ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಫೈನಲಿ ನೋಡೋಣ ನಿಮಗೆ ಯೂನಿವರ್ಸ್ ಮೆಸೇಜ್ ಏನಿದೆ. ಸೋ ಫಾರ್ ವೆರಿ ಬ್ಯೂಟಿಫುಲ್ ಮೆಸೇಜ್ ನಿಮಗೆ ಅನ್ಬೋದು. ಫೈನಲ್ ಮೆಸೇಜಸ್ ನೋಡೋಣ ನಿಮಗೇನಿದೆ ಅಂತ. ವೈನ್ ಸ್ಟೇ ಆಗಬೇಕಾ, ಮೂವ್ ಆನ್ ಆಗಬೇಕಾ ನೋಡೋಣ. ಸೀಕ್ ಔಟ್ ಇನ್ಫಾರ್ಮೇಷನ್ ದಟ್ ವಿಲ್ ಹೆಲ್ಪ್ ಯು. ಆ್ಯಂಡ್ ಲಾಸ್ಟ್ ಮೆಸೇಜ್, ದಿ ಡೆತ್. ಓಕೆ, ಡೆತ್ ಬಂತು ಅಂದ್ಕೊಳ್ಳೆ ನೀವು ಕಂಪ್ಲೀಟಾಗಿ ಟೆನ್ಷನ್ ಆಗೋದೆಲ್ಲ ಬೇಡ. ಡೆತ್ ಏನು ಹೇಳುತ್ತೆ ಅಂದರೆ ಒಂದು ಟ್ರಾನ್ಸ್ಫಾರ್ಮೇಷನ್ ಹೇಳುತ್ತೆ. ಎಂಡಿಂಗ್ ಆಫ್ ಸಮಥಿಂಗ್ ಸೊ ದಟ್ ಯು ಕ್ಯಾನ್ ಸ್ಟಾರ್ಟ್ ಸಮಥಿಂಗ್ ನ್ಯೂ. ಎಂಡ್ ಮಾಡೋದ್ರಿಂದ ಒಂದು ಹೊಸದನ್ನ ಇನ್ವೈಟ್ ಮಾಡಬಹುದು ಅನ್ನೋದನ್ನು ನೋಡ್ತಾ ಇದ್ದೀನಿ. ಸೊ ಎಲ್ಲೋ ಒಂದು ಕಡೆ ನೀವು ಹಳೇ ರಿಲೇಷನ್ಶಿಪ್ ಥಾಟಲ್ಲಿದ್ದೀರಾ, ಆರ್ ಹಳೇ ಒಂದು ಫೇಲ್ಯೂರ್ ಎಕ್ಸ್ಪೀರಿಯನ್ಸ್, ಒಂದು ಹರ್ಟ್ ಆಗಿರೋ ಎಕ್ಸ್ಪೀರಿಯನ್ಸ್, ಅದ್ರ ಮೇಲೆ ನೀವು ಜಾಸ್ತಿ ಥಾಟ್ ಕೊಡ್ತಾ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ವಿತ್ ನೆವರ್ ಎಂಡಿಂಗ್ ಸ್ಟೋರಿ ಹಿಯರ್, ಅಗೇನ್ ಹಿಯರ್ ಡೆತ್. ಸೊ ಐ ಫೀಲ್ ಲೈಕ್ ನೀವಿವಾಗ ಹಳೇ ಒಂದು ಬಾಂಡಿಂಗ್ ಏನಿದೆ ಅದರಿಂದ ಓವರ್ಕಮ್ ಮಾಡಬೇಕು. ಈ ಒಂದು ನ್ಯೂ ಬಿಗಿನಿಂಗ್ ಎಷ್ಟೇ ಕಷ್ಟ ಆದರೂ ನಿಮ್ಮ ಒಂದು ಓಲ್ಡ್ ಪ್ಯಾಟರ್ನ್ ಏನಿದೆ ಅದನ್ನ ಬಿಟ್ಟು ಬರಬೇಕು. ದೇರ್ ಇಸ್ ಅ ನೀಡ್. ನೀವು ಹಳೆದನ್ನು ಬಿಟ್ಟರೆ ಮಾತ್ರ ನೀವು ಒಂದು ಹೊಸದನ್ನು ಇನ್ವೈಟ್ ಮಾಡೋಕ್ಕಾಗೋದು. ಬಿಕಾಸ್ ಹಿಯರ್ ಒಂದು ನ್ಯೂ ಕನೆಕ್ಷನ್ ಫಾರ್ಮ್ ಆಗೋ ಎಲ್ಲ ಪಾಸಿಬಿಲಿಟೀಸ್ ಇದೆ. ಬಟ್ ನೀವು ಹಳೇ ಥಾಟ್ಸಲ್ಲೇ ಸ್ಟಕ್ಕಾಗಿ ಹೋಗ್ಬಿಟ್ಟಿದ್ದೀರಾ. ಹಳೇ ಥಾಟ್ಸ್ನ ಎಂಡ್ ಮಾಡಲಿಲ್ಲ ಅಂದರೆ ಪ್ರಾಬಬ್ಲಿ ಇವಾಗ ಈ ಪರ್ಸನ್ ವಾಪಸ್ ನಿಮ್ಮ ಲೈಫಿಗೆ ಬಂದಿದ್ದಾರೆ
ಆ್ಯಂಡ್ ನಿಮಗೆ ಗೊತ್ತಿಲ್ಲ ಅವ್ರನ್ನ ನೀವು ನಿಜವಾಗ್ಲೂ ಎಂಕರೇಜ್ ಮಾಡಬೇಕಾ, ನಿಜವಾಗ್ಲೂ ಅವ್ರ ಜೊತೆ ಫಾರ್ವರ್ಡ್ ಹೋಗಬೇಕಾ ಗೊತ್ತಿಲ್ಲ, ಬಿಕಾಸ್ ನಿಮಗೆ ಆ ಭಯ ಇದೆ. ಬಟ್ ಎಲ್ಲೋ ಒಂದು ಕಡೆ ಈ ಒಂದು ಪರ್ಸನ್ ಏನಿದ್ದಾರೆ ಅವ್ರವ್ರ ತಪ್ಪು ಅರಿವು ಮಾಡಿಕೊಂಡು ಆ ಒಂದು ಹಳೇ ಸೈಕಲ್ನ ಎಂಡ್ ಮಾಡಿ ಒಂದು ಹೊಸ ಬಿಗಿನಿಂಗಿಗೆ ಬಂದಿದ್ದಾರೆ ಅನ್ನೋದನ್ನ ನೋಡ್ಬೋದು. ಸೊ ಈ ವೈನ್ ಮೆಸೇಜ್ ಏನಿದೆ ಇದು ಏನು ಹೇಳ್ತದೆ ಎಕ್ಸಾಕ್ಟಾಗಿ ನೋಡೋಣ. ಸೊ ಇಟ್ ಸೇಸ್, ಪಾಸ್ ಮಾಡಿಕೊಂಡು ಮೆಸೇಜ್ ಓದ್ಬೋದು ನೀವು. ಅ ಗ್ರೀನ್ ವೈನ್ grows in tangled circles. Its leaves are green and full, and it is just beginning to blossom. This card indicates that there is information that would be of great help to you, but you must seek it out. This information will not be revealed to you without great effort on your part. So I feel like ಈ ಒಂದು ಮೆಸೇಜ್ ನೀವು ನೋಡಲೇಬೇಕಿತ್ತು, ಈ ಒಂದು ಮೆಸೇಜ್ ನೀವು ಕೇಳಲೇಬೇಕಿತ್ತು. ಬಿಕಾಸ್ ಈ ಮೆಸೇಜಲ್ಲಿ ಬರ್ತಿರೋ ಇನ್ಫಾರ್ಮೇಷನ್ನ ನೀವು ಇವಾಗ ತಲೆಗೆ ತಗೊಂಡ್ಲೇಬೇಕು, ಇದಕ್ಕೊಂದು ಥಾಟ್ ಕೊಡಲೇಬೇಕು. ಅದೇ ಇದ್ರ ಮೆಸೇಜ್. ಸೊ ನಿಮ್ಮ ಪಾಸ್ಟ್ ಸೈಕಲ್ ಏನಿದೆ ಅದನ್ನ ನೀವು ಇವಾಗ ಎಂಡ್ ಮಾಡಿ ಒಂದು ನ್ಯೂ ಸೈಕಲ್ನ ಸ್ಟಾರ್ಟ್ ಮಾಡಲಿಲ್ಲ ಅಂದರೆ, ಆರ್ ನಿಮ್ಮ ಪಾಸ್ಟ್ ಥಾಟ್ಸ್ ಏನಿದೆ ಅದನ್ನ ಎಂಡ್ ಮಾಡಿಬಿಟ್ಟು ಒಂದು ನ್ಯೂ ಥಾಟಿಗೆ ನೀವು ಕೈ ಕೊಡಲಿಲ್ಲ ಅಂದರೆ ತುಂಬ ಡಿಫಿಕಲ್ಟ್ ಇದೆ ನಿಮ್ಮ ಲೈಫಲ್ಲಿ. ನೀವು ನ್ಯೂ ಬಿಗಿನಿಂಗ್ನ ಎಕ್ಸ್ಪೀರಿಯೆನ್ಸ್ ಮಾಡೋದು, ನ್ಯೂ ಚೇಂಜಸ್ನ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ತುಂಬಾ ಡಿಫಿಕಲ್ಟ್ ಇದೆ ಅಂತ ಹೇಳ್ಬೋದು ಸೆಕೆಂಡ್ ಗ್ರೂಪ್. ಸೊ ಡೈರೆಕ್ಟ್ ಮೆಸೇಜ್ ಈಸ್, ದ ಮೋರ್ ನೀವು ಈ ಒಂದು ನ್ಯೂ ಕನೆಕ್ಷನ್, ಒಂದು ಫ್ರೆಶ್ ಸ್ಟಾರ್ಟ್ನ ಇನ್ವೈಟ್ ಮಾಡಿದ್ರೆ ಅದು ನಿಜವಾಗ್ಲೂ ಒಂದು ಬ್ಯೂಟಿಫುಲ್ ಔಟ್ಕಮ್ನ ತಗೊಬರುತ್ತೆ. ಇವರಿಂದ ಯಾವುದೇ ರೀತಿಯಾದ ಒಂದು ನೆಗೆಟಿವಿಟಿ ಆಗೋದಿಲ್ಲ, ಯಾವುದೇ ರೀತಿಯಾಗೂ ಆಗಲ್ಲ. ಆ್ಯಂಡ್ ಫ್ಯೂಚರಲ್ಲಿ ನೀವು ತುಂಬಾ ಗುಡ್ ಥಿಂಗ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಈ ಪರ್ಸನಿಂದ ಒಂದು ಸ್ಪೆಷಲ್ ಮೂಮೆಂಟ್ಸು ನಿಮ್ಮ ಲೈಫಲ್ಲಿ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಯಾವಾಗಲೂ ನೀವು ಅದನ್ನ ಚೆರಿಷ್ ಮಾಡ್ತೀರಾ ನಿಮ್ಮ ಲೈಫಲ್ಲಿ ಅನ್ನೋದನ್ನ ನೋಡ್ತೀನಿ. ಸೊ ಇದಾಗಿತ್ತು ನಿಮ್ಮ ಮೆಸೇಜ್ ಸೆಕೆಂಡ್ ಗ್ರೂಪ್. ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ಸಲ್ಲಿ ಹೇಳಿ ಏನನ್ನಿಸ್ತು ಅಂತ. ಆ್ಯಂಡ್ ಯಾರಿಗಾರು ಈ ಮೆಸೇಜ್ನ ಶೇರ್ ಮಾಡಬೇಕು ಅಂತ ಅನಿಸಿದ್ರೆ ಶೇರ್ ಮಾಡ್ಬೋದು. ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ, ಇನ್ಸ್ಟಾದಲ್ಲಿ ಫಾಲೋ ಮಾಡ್ಬೋದು. ಆ್ಯಂಡ್ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.